ನಮಸ್ಕಾರ. ಈ ಕಳೆದ 3 ದಿವಸಗಳ ಈ ಉಪನ್ಯಾಸ ಮಾಲೆಯನ್ನು ನಮ್ಮ ಸಂಸ್ಥೆಯ ನಿಕಟವರ್ತಿಗಳು ಕಾರ್ಯಕರ್ತರು ಆಗಿದ್ದ ದಿವಂಗತ MS ನಾರಾಯಣರಾವ್ ಅವರ ಸ್ಮರಣೆಯಲ್ಲಿ ಅವರ ಪೌತ್ರ ಡಾಕ್ಟರ್ MS ಸಂತೋಷ್ ಮತ್ತು ಪರಿವಾರದವರು ಪ್ರಾಯೋಜನೆ ಮಾಡಿದ್ದಾರೆ. ಅವರಿಗೆ ಎಲ್ಲ ಶ್ರೇಯಸ್ಸು ಉಂಟಾಗಲಿ ಅಂತ ಹಾರೈಸ್ತೇನೆ. ಈ ಉಪನ್ಯಾಸ ಮಾಲೆಯಲ್ಲಿ ಆದರಣೀಯ ಡಾಕ್ಟರ್ ಗುರುರಾಜ್ ಕರ್ಜಿಗಿಯವರು DVG ಅವರ ಜ್ಞಾಪಕ ಚಿತ್ರ ಶಾಲೆಯ 8 ಸಂಪುಟಗಳಲ್ಲಿ ಮೊದಲ ಸಂಪುಟದಲ್ಲಿ ನೀಡಿರುವ ಕೆಲವು ಅವಿಸ್ಮರಣೀಯ ವ್ಯಕ್ತಿ ಚಿತ್ರಣಗಳನ್ನು ಅವಲೋಕನ ಮಾಡಿದ್ದಾರೆ. ಇನ್ನೂ ಹಲವರ ಮಹನೀಯರ ಸ್ಮರಣೆ ಇವತ್ತು ಮತ್ತು ಇನ್ನೂ 3 ದಿವಸ ಆಗೋದಿದೆ. ಕೆ ರಾಮಚಂದ್ರ ರಾಯರು, KA ಕೃಷ್ಣಸ್ವಾಮಯ್ಯರ್, MG ವರದಾಚಾರ್ಯರು ಇಂತಹ ವಿವಿಧ ಗುಣಭೂಷಿತರು ಯಾವ ಕಾಲದಲ್ಲಿಯೂ ಯಾವ ಸಮಾಜದಲ್ಲಿಯೂ ಹೆಚ್ಚು ಜನ ಇರೋದಿಲ್ಲ. ಅಂಥ ವಿರಳ ವ್ಯಕ್ತಿಗಳ ಸಂಪರ್ಕ DVG ಅವರಿಗೆ ಉಂಟಾದದ್ದು, ಉತ್ತರೋತ್ತರ ಅವರು ಸ್ಮರಣಲೇಖನಗಳನ್ನು ಬರೆದದ್ದು, ಅವು ಮೂಡಿಬಂದ ರೀತಿ ಬಗೆ ಎಲ್ಲವೂ ವಿಶಿಷ್ಟವೇ. KA ಕೃಷ್ಣಸ್ವಾಮಯ್ಯರ್ ಅವರ ಸ್ಮರಣೆ ಆಯಿತು. ಅವರ ವೇದಾಂತ ಶಾಸ್ತ್ರಜ್ಞಾನ ಅನುಭವ ಎಷ್ಟು ಮೇಲ್ಮಟ್ಟದ್ದಿತ್ತು ಅನ್ನೋದು ನಿಜಕ್ಕೂ ವಿಸ್ಮಯ ತರುತ್ತೆ. ಗ್ರಂಥಗಳಿಂದ ಲಬ್ಧವಾದ ಶಾಸ್ತ್ರಜ್ಞಾನವನ್ನೆಲ್ಲ ಪೂರ್ತಿ ಅರಗಿಸಿಕೊಂಡು ವೇದಾಂತವನ್ನು ತಮ್ಮ ಸ್ವತಂತ್ರ ಚಿಂತನೆಯ ಹೊರಗಲ್ಲಿಗೆ ಹಚ್ಚಿದ ಮಹನೀಯರು ಅವರು. ಅಷ್ಟು ಸಮರ್ಥರಾಗಿದ್ದರು. ವೇದಾಂತ ಆರ್ ದಿ ಸೈನ್ಸ್ ಆಫ್ ರಿಯಾಲಿಟಿ ಅನ್ನುವ ಒಂದು ತುಂಬ ಉದ್ದಾಮ ಗ್ರಂಥವನ್ನು ಕೂಡ ಅವರು ಬರೆದಿದ್ದಾರೆ, ಪ್ರಸಿದ್ಧವಾದ ಗ್ರಂಥ. ಅವರು ನೀಡಿದ ಒಳನೋಟಗಳು ಎಷ್ಟು ಮೌಲ್ಯವಂತವಾಗಿದ್ದು ಅಂದರೆ, ತಮ್ಮ ಜೀವಮಾನವನ್ನೆಲ್ಲ ವೇದಾಂತಾನುಸಂಧಾನಕ್ಕೆ ಮುಡುಪಾಗಿಟ್ಟಿದ್ದ ಹೊಳೆ ನರಸೀಪುರದ ಶ್ರೀ ಸಚ್ಚಿದಾನಂದೇಂದ್ರ ಸರಸ್ವತಿ ಸ್ವಾಮಿಗಳು ಕೃಷ್ಣಸ್ವಾಮಿ ಅಯ್ಯರ್ ಅವರನ್ನು ತಮ್ಮ ಗುರುಪಂಕ್ತಿಯಲ್ಲಿ ಗಣಿಸಿದ್ದರು. ಸ್ವಾಮಿಗಳ ಆಶ್ರಮ ಸ್ವೀಕಾರಕ್ಕೆ ಬಹಳ ವರ್ಷ ಹಿಂದೆ ಅವರಿನ್ನೂ ಯಲ್ಲಂಬಳಸೆ ಸುಬ್ರಹ್ಮಣ್ಯ ಶರ್ಮಾ ಆಗಿ ಇಲ್ಲಿಯ ಚಾಮರಾಜೇಂದ್ರ ಸಂಸ್ಕೃತ ಪಾಠಶಾಲೆಯಲ್ಲಿ ಬೋಧಕರಾಗಿದ್ದಾಗ ಅವರ ಪರಿಚಯವನ್ನು DVG ಅವರಿಗೆ ಮಾಡಿಸಿಕೊಟ್ಟವರು KA ಕೃಷ್ಣಸ್ವಾಮಯ್ಯರವರೇ. ಇಂತಹ ಅನೇಕ ಮಹನೀಯರ ಪರಿಚಯ ನಮಗೆ ಸಿಕ್ಕಿರೋದು DVG ಅವರ ಮೂಲಕ ಮಾತ್ರ. DVG ನೀಡಿರುವ ಚಿತ್ರಣಗಳನ್ನು ಗಮನವಿಟ್ಟು ಅವಧಾನಪೂರ್ವಕ ಓದಿದರೆ ಎಷ್ಟೊಂದು ಅರ್ಥಸೂಕ್ಷ್ಮಗಳು ಹೊಳೆಯುತ್ತವೆ ಅಂತ ಕೂಡ ಮನವರಿಕೆ ಮಾಡಿಕೊಟ್ಟಿದ್ದಾರೆ ಡಾಕ್ಟರ್ ಗುರುರಾಜ್ ಕರ್ಜಿಗಿ. ಹೀಗೆ ನಮ್ಮನ್ನು ಅವರು ಋಣಿಗಳನ್ನಾಗಿ ಮಾಡಿದ್ದಾರೆ. ಡಾಕ್ಟರ್ ಗುರುರಾಜ್ ಕರ್ಜಿಗಿ ಅವರಿಗೆ ತಮ್ಮೆಲ್ಲರ ಪರವಾಗಿ, ಪ್ರಾಯೋಜಕರ ಪರವಾಗಿ, ಗೋಖಲೆ ಸಂಸ್ಥೆಯ ಪರವಾಗಿ ನಮನಗಳನ್ನು ಸಲ್ಲಿಸ್ತಾ ಇದ್ದೇನೆ. ಈ ಕಾರ್ಯಕ್ರಮದ ನಂತರ ಸಿಹಿ ವಿತರಣೆ ವ್ಯವಸ್ಥೆ ಮಾಡಿದ್ದಾರೆ. ಸಿಹಿಯ ಜೊತೆಗೆ ಫುಡ್ ಫಾರ್ ಥಾಟ್ ಎನ್ನುವ ರೀತಿಯಲ್ಲಿ ಒಂದು ಕೀಪ್ಸೇಕ್ ಕಾರ್ಡ್, ಅದನ್ನು ಕೂಡ ವಸಂತ್ ಪ್ರಿಂಟಿಂಗ್ ವರ್ಕ್ಸ್ನವರು ಮುದ್ರಣ ಮಾಡಿ ತಂದಿದ್ದಾರೆ. ಅದನ್ನು ಕೂಡ ಅದರ ವಿತರಣೆ ಕೂಡ ಕಡೆಯಲ್ಲಿ ಆಗೋದಿದೆ. ಅದನ್ನು ದಯವಿಟ್ಟು ವಿಮೋಚನೆ ಮಾಡಬೇಕು ಅಂತ ಡಾಕ್ಟರ್ ಗುರುರಾಜ್ ಕರ್ಜಿಗಿಯವರನ್ನು ಪ್ರಾರ್ಥನೆ ಮಾಡ್ತೀನಿ. ನಿನ್ನೆ 2-3 ಪಾತ್ರಗಳನ್ನು ನೋಡ್ತಾ ಕೊನೆಗೆ SG ನರಸಿಂಹಾಚಾರ್ಯರ ಬಗ್ಗೆ ಸ್ವಲ್ಪವನ್ನು ಗಮನಿಸಿದ್ವಿ. ಅದಾದ ನಂತರ ಬರುವಂಥ ಬಹುದೊಡ್ಡ ಮುಖ್ಯ ಪಾತ್ರ, ತುಂಬ ದೊಡ್ಡ ಪಾತ್ರ ಅದು. DVG ಅವರು ಬರೆದಿದ್ದರೊಳಗೆ ಸುಮಾರು ಒಂದು 8-10 ಪೇಜ್ ಬರೆದಿದ್ದಾರೆ ಅವ್ರ ಬಗ್ಗೆ. HV ನಂಜುಂಡಯ್ಯನವರು. HV ನಂಜುಂಡಯ್ಯನವರು ಅವ್ರ ಸಾಧನೆ ಮಟ್ಟ ಹೇಳೋದು ಕಷ್ಟ. ಅವ್ರು DVG ಅವ್ರ ಮಾತಲ್ಲೇ ನೋಡಬೇಕು, ಮೊದಲಿನ 3 ಸಾಲಲ್ಲಿ ಬರೀತಾರೆ ಹೇಗೆ ಅಂತ. ಶ್ರೀಮಾನ್ HV ನಂಜುಂಡಯ್ಯನವರ ಹೆಸರನ್ನು ನಾನು ವಿದ್ಯಾರ್ಥಿಯಾಗಿದ್ದಾಗಲೇ ಕೇಳಿದ್ದೆ. ಅವ್ರು ಬಳಸುವಂಥ ಭಾಷೆನ ನಿನ್ನೆ ಕೂಡ ಹೇಳ್ತಾ ಇದ್ದೆ ನಾನು. ಸೂಕ್ಷ್ಮವಾಗಿ ನೋಡಿದಾಗ ಒಂದೇ ಸಲ ಓದಿದಾಗ ಅಷ್ಟು ಅನಿಸೋಲ್ಲ. ಸ್ವಲ್ಪ ನಿಂತು ನೋಡಿದಾಗ ಅದು ಈ ಗ್ರಂಥ ಹಾಗೆ ಓದಬೇಕಾದದ್ದು. ಸಾಮಾನ್ಯ ಭಾಳ ಜನ ಓದಿದ್ದೀನಿ ನಾನು ಪುಸ್ತಕ ಓದಿದ್ದೀನಿ. ಏನು ಓದಿದ್ರಿ? ಯಾವುದೋ ಒಂದು ಕತೆ ಇತ್ತು ಅಂತ. ಕತೆ ಮುಟ್ಟಿದರೆ ಅದು ಸ್ವಲ್ಪ ಜೀವನಕ್ಕೆ ಬಹಳ ಆಳಕ್ಕೆ ಇಳಿಯೋಲ್ಲ.
ನಾನು ಹಿಂದ್ಕೊಂಡು ಹೇಳಿದ್ದೆ, ಸಮುದ್ರ ದಂಡೆಗೆ ಹೋದಾಗ ಕೆಲವು ದೂರ ಕೂತ್ಕೋತಾರೆ, ಹತ್ತಿರ ಹೋಗಲ್ಲ, ತಂಪು ಗಾಳಿ ಬಂದರೆ ಸಾಕು ಅಂತ. ಇನ್ನು ಕೆಲವರು ಅದು ಸಾಕಾಗಲ್ಲ, ಹತ್ತಿರ ಹೋಗಬೇಕು, ಒಂಚೂರು ಪಂಚೆನೋ ಸೀರೆನೋ ಸ್ವಲ್ಪ ಮೇಲೆ ಎತ್ಕೊಂಡು ಕಾಲು ಮುಟ್ಟಿ ಹೋಗ್ಬೇಕು, ನೀರು ಅಷ್ಟೇ ಸಾಕು, ಚೆನ್ನಾಗಿ ಜಾಸ್ತಿ ಹತ್ತಬಾರ್ದು. ಇನ್ನು ಕೆಲವರು ಮೊಳಕಾಲುದ್ದ ನೀರು ಹೋಗ್ತಾರೆ, ಕೆಲವರು ಸೊಂಟದುದ್ದ ನೀರು ಹೋಗ್ತಾರೆ, ಕೆಲವರು ಸಮಾಧಾನ ಆಗಲ್ಲ, ಇನ್ನೂ ಒಳಗೆ ಹೋಗ್ತಾರೆ, ಈಸ್ತಾರೆ. ಇನ್ನು ಕೆಲವರು ಆಕ್ಸಿಜನ್ ಸಿಲಿಂಡರ್ ಕಟ್ಕೊಂಡು ಕೆಳಗಿಳಿತಾರೆ. ಸಮುದ್ರ ಯಾವುದನ್ನು ಬೇಡ ಅನ್ನಲ್ಲ, ಆದರೆ ಮೇಲೆ ಕೂತವರಿಗೆ ತಂಗಾಳಿ ಸಿಗ್ತೇ ವಿನಃ ಕೆಳಗೆ ಇಳಿದವರಿಗೆ ಹವಳ ಸಿಗುತ್ತೆ. ಯಾವುದು ಬೇಕೋ ಅದನ್ನ ಆರಿಸ್ಕೋಬೋದು. ಇಲ್ಲಿ ಕೂಡ ಹವಳ ಹುಡುಕೋ ಕೆಲಸ ಮಾಡಿದರೆ ತುಂಬ ಚೆಂದ ಅನ್ನಿಸ್ತು ನನಗೆ. ಒಂದೊಂದು ಮಾತಿ ನಿಂತು ನೋಡಿಸ್ಕೊಂಡು, ಇದು ಧಾರಾವಾಹಿ ಕಾದಂಬರಿ ಓದಿದ ಹಾಗಲ್ಲ, ಇದನ್ನು ಸ್ವಲ್ಪ ಓದಬೇಕು. ಯಾಕಂದರೆ ವ್ಯಕ್ತಿಗಳು ಪರಿಚಯ ಮಾಡೋದು DVG ಮಾಡ್ತಾರೆ ಅಂದರೆ ಸಣ್ಣ ಸಣ್ಣ ಪಾತ್ರಗಳನ್ನು ಪರಿಚಯ ಮಾಡೋಕ್ಕೆ ಹೋಗಲ್ಲ. ಸಣ್ಣ ಪಾತ್ರ ಇದ್ದರೂ ಕೂಡ ಆ ಸಣ್ಣದ್ರೊಳಗೆ ದೊಡ್ಡದನ್ನು ಕಂಡು ಬರೋದಂಥದ್ದು. ಸಣ್ಣ ಸಣ್ಣ ವ್ಯಕ್ತಿಗಳಿಗೆ ಕೂಡ ಬರೆದಿದ್ದಾರೆ ಅವರು. ಆದರೆ ಇದೊಂದು ದೊಡ್ಡತನವನ್ನು, ಸಣ್ಣವರ ದೊಡ್ಡತನಗಳನ್ನು, ಕೆಲವೊಂದು ಸಲ ದೊಡ್ಡವರ ಸಣ್ಣತನಗಳನ್ನು ಎಷ್ಟು ಚೆನ್ನಾಗಿ ತೋರಿಸ್ತಾರೆ ಅಂತ ಗಮನಿಸಬೇಕಾಗತ್ತೆ. ಈ ಮಾತನ್ನು ಓದಬೇಕು. ಹೇಗಿದೆ ಅಂದರೆ, ವಿದ್ಯಾರ್ಥಿ ಆಗಿದ್ದಾಗಲೇ ಕೇಳಿದ್ದೆ ಅಂಥೇಳಿ ಅವರು ಭಿಕ್ಷಾನ್ನವನ್ನುಂಡು ಬೀದಿಯ ಲಾಂಧ್ರದಲ್ಲಿ ಓದಿ MA MPhil ಪಾಸ್ ಮಾಡಿದವರೆಂದು ನನಗೆ ನಮ್ಮೂರಿನಲ್ಲಿ ಕತೆ ಹೇಳಿದ್ದರು. ಅದು ಬರಿಯ ಕಥೆಯೆಂದು ಆಮೇಲೆ ನನಗೆ ಗೊತ್ತಾಯಿತು. ಮುಂದೆ ನೋಡಿ, ನಂಜುಂಡಯ್ಯನವರು ಐಶ್ವರ್ಯವಂತರಾಗಿ ಹುಟ್ಟಲಿಲ್ಲ ಎಂಬುದು ನಿಜ. ಆದರೆ ಮಿಕ್ಕ ಕಥಾ ವಿವರಗಳು, ಅಂದರೆ ಲಾಂಧ್ರದ ಕೆಳಗೆ ಓದಿದ್ರು, ಭಿಕ್ಷಾನ್ನ ಮಾಡಿದ್ರು ಅನ್ನೋದಿದೆಯಲ್ಲ, ಆ ಕಥಾ ವಿವರಗಳು ನನ್ನಂಥವರ ಬೋಧನೆಗಾಗಿ ಯಾರೋ ಪುಣ್ಯಾತ್ಮರು ಮಾಡಿದಂಥ ಸ್ವಕಪೋಲ ಕಲ್ಪನೆ. ಸ್ವಕಪೋಲ ಕಲ್ಪನೆ ಯಾಕೆ ಮಾಡಿದ್ರು? ನನ್ನಂಥವರಿಗೋಸ್ಕರ ಅಂತ ಬರೀತಾರೆ. ಸಾಮಾನ್ಯವಾಗಿ ನಾವು ಹುಡುಗರಿದ್ದಾಗೂ ಕೇಳಿದ್ದಿದ್ದನ್ನು ಹೀಗೇನೆ. ಎಲ್ಲ ಅಜ್ಜಂದ್ರು ಮೊಮ್ಮಕ್ಕಳಿಗೆ ಹೇಳಿದ್ದಿದೆ ಅನಿಸುತ್ತೆ. ಎಲ್ಲ ಅಜ್ಜಂದರು, ನಾನು ಎಷ್ಟು ಕಷ್ಟಪಟ್ಟಿದ್ದೇನೆ ಗೊತ್ತೇನೋ. ನಮ್ಮ ಅಜ್ಜನ ಹೇಳ್ತಿದ್ದ, ಲೈಟ್ ಇರಲಿಲ್ಲ ನಮಗೆ, ಬೀದಿ ಬೆಳಕಲ್ಲಿ ಓದಬೇಕು. ಅದು ಹೇಳಿ ಎಷ್ಟು ಅಭ್ಯಾಸ ಆಗಿತ್ತು ಅಂದರೆ, ದೊಡ್ಡವರು ಆಗಬೇಕಾದ್ರೆ ಬೀದಿ ಬೆಳಕಲ್ಲೇ ಓದಬೇಕು ಅಂತ ಅನಿಸ್ಬಿಟ್ಟಿತ್ತು ನನಗೆ. ಮನೆ ಲೈಟ್ ಹಚ್ಕೊಂಡು ಓದಿದ್ರೆ ಬುದ್ಧಿವಂತರು ಆಗೋದಿಲ್ಲ ಅಂತ. ಇಲ್ಲಿ ಹಾಗೆ ಅವ್ರು ಹೇಳ್ತಾರೆ, ನನ್ನಂಥವರ ಬೋಧನೆಗಾಗಿ, ಅಂದರೆ ಹಿರಿಯರು ಸರಿಯಾಗಿ ಓದ್ಕೊಳ್ಳಯ್ಯ, ಏನು ಇಲ್ಲದೆ ಇದ್ದಾಗ ಅಷ್ಟು ಚೆನ್ನಾಗಿ ಓದಿದ್ರು, ನೀನು ಓದ್ಕೋಬಾರ್ದೆ ಅಂದದ್ದು ಅದು ಹೇಳ್ತಾರೆ. ಕತೆ ಕಟ್ಟಿದ್ರೆ ಯಾರು ಹೋದರು ಅಂತ. ಅವ್ರ ಜೀವನ ಚರಿತ್ರೆಯನ್ನು, ಅವ್ರ ಸಾಧನೆಗಳನ್ನು 1-2 ಮಾತಲ್ಲಿ ಪಟ ಹೇಳಿಬಿಡ್ತಾರೆ. ಎಷ್ಟು ಚೆಂದ ಹೇಳ್ತಾರೆ ಅಂದರೆ, 1907-8 ವೇಳೆಗೆ ನಂಜುಂಡಯ್ಯನವರು ವಿದ್ವಾನ್ ಮಂಡಳಿಗಳಲ್ಲಿ, ಅಧಿಕಾರ ವರ್ಗದಲ್ಲಿ ಎಲ್ಲ ಕಡೆಯೂ ಪ್ರಖ್ಯಾತರಾಗಿದ್ದರು. 1880ನೇ ಇಸ್ವಿಯಲ್ಲಿ ಗಮನಿಸ್ಬೇಕು ಸ್ನೇಹಿತರೆ, ಆಗಿನ ಕಾಲದಲ್ಲಿ, ಅಂದರೆ ಏನು ಸುಮಾರು 120-130 ವರ್ಷಗಳ ಕೆಳಗೆ, ಆಗ ಓದಬೇಕಾದ್ರೆ ತಮ್ಮ 20ನೇ ವರ್ಷದಲ್ಲಿ BA ಪಾಸ್ ಮಾಡಿದ್ದರಂತೆ ನಂಜುಂಡಯ್ಯನವರು. ಬಂದದ್ದು ಮಧ್ಯಮ ವರ್ಗದ ಕುಟುಂಬದಿಂದ, ಶ್ರೀಮಂತ ಕುಟುಂಬದಿಂದ ಅಲ್ಲ. ಮಾಡಿ ಇದು ನಾನು ಯಾವಾಗಲೂ ನನ್ನ ವಿದ್ಯಾರ್ಥಿಗಳಿಗೆ, ನನ್ನ ಕಲೀಗ್ಸಿಗೆ, ಸ್ನೇಹಿತರಿಗೆ ಹೇಳ್ತಾ ಇರ್ತೀನಿ, ನಾವು ಸಾಮಾನ್ಯವಾಗಿ ಒಂದು ಡಿಗ್ರಿ ಮಾಡ್ಕೊಂಡು ಕೆಲಸಕ್ಕೆ ಸೇರಿದ್ವೋ ಇನ್ನೇನು ಓದೋಕ್ಕೆ ಹೋಗಲ್ಲ, ಅಲ್ಪತೃಪ್ತರಾಗಿಬಿಡ್ತೀವಿ ನಾವು. ನಾ ಯಾವಾಗಲೂ ಹೇಳೋದು, ಕನ್ಸ್ಟ್ರಕ್ಟಿವ್ ಡಿಸ್ಸ್ಯಾಟಿಸ್ಫ್ಯಾಕ್ಷನ್ ಈಸ್ ಆಲ್ವೇಸ್ ಗುಡ್ ಅಂತ. ಡಿಸ್ಸ್ಯಾಟಿಸ್ಫ್ಯಾಕ್ಷನ್ ಈಸ್ ನಾಟ್ ಗುಡ್, ಕನ್ಸ್ಟ್ರಕ್ಟಿವ್ ಡಿಸ್ಸ್ಯಾಟಿಸ್ಫ್ಯಾಕ್ಷನ್ ಇರಬೇಕು. ನಾ ಇನ್ನೂ ಮಾಡ್ಬೋದಾಗಿತ್ತಲ್ಲ ಅಂತ ಓದುವಂಥದ್ದು. ಇದನ್ನು ಓದಿದರೆ ಗೊತ್ತಾಗುತ್ತೆ ಹೇಗೆ ಬೆಳ್ಕೊಂಡು ಬಂದರು ಅಂತ. 20ನೇ ವಯಸ್ಸಿಗೆ BA ಪಾಸ್ ಮಾಡಿ ಕೊಳ್ಳೇಗಾಲ ಸಬ್ ರಿಜಿಸ್ಟ್ರಾರ್ ಆದ್ರಂತೆ. ಕೊಳ್ಳೇಗಾಲದಲ್ಲಿ ಮದ್ರಾಸಲ್ಲಿ ಅಕೌಂಟೆಂಟ್ ಜನರಲ್ ಆಫೀಸ್ನಲ್ಲಿ ಗುಮಾಸ್ತರಾಗಿ ಕೆಲಸ ಮಾಡಿದರು ಸ್ವಲ್ಪ ದಿವಸ. ಆನಂತರ 83ರಲ್ಲಿ BL ಪರೀಕ್ಷೆ ಪಾಸ್ ಮಾಡಿಕೊಂಡ್ರು, ಅಂದರೆ ಲಾ ಪರೀಕ್ಷೆ ಪಾಸ್ ಮಾಡಿಕೊಂಡ್ರು. 85ರಲ್ಲಿ ಮೈಸೂರು ಸರ್ಕಾರದಲ್ಲಿ ಕೆಲಸಕ್ಕೆ ಸೇರಿಕೊಂಡ್ರು. ಅವರು ನಂಜನಗೂಡಲ್ಲಿ ಮುನ್ಸಿಫ್ರಾಗಿ ಸೇರಿಕೊಂಡ್ರಂತೆ. ಅದೇ ವರ್ಷ MA ಪರೀಕ್ಷೆ ಪಾಸ್ ಮಾಡಿಕೊಂಡ್ರು. ಕೆಲಸ ಮಾಡಿಕೊಂಡೇ ಮಾಡುವಂಥದ್ದು. ನಾವು 100 ಕಾರಣ ಹೇಳ್ತೀವಿ ಆಗೋದಿಲ್ಲ ಅಂಥೇಳಿ. ಟೈಮ್ ಎಲ್ಲಿ ಸಿಗುತ್ತೆ ಸರ್? ಓದೋಕ್ಕೆ ಟೈಮೇ ಸಿಗಲ್ಲ. ನಮ್ಮಲ್ಲಿ ಸಾಮಾನ್ಯವಾಗಿ ಹೇಳೋದು ಟೈಮ್ ಸಿಗಲ್ಲ ಅಂತ. ನಾನು ಯಾವಾಗಲೂ ಟೈಮ್ ಸಿಗಲ್ಲ ಅಂದವ್ರಿಗೆ ಒಂದೇ ಪ್ರಶ್ನೆ ಕೇಳೋದು ನಾನು. ನಮ್ಮಲ್ಲೊಬ್ಬರು ಮುದುಕರಿದ್ದಾರೆ, 78 ವರ್ಷ, ಅರ್ಥ್ರೈಟಿಸ್ ಇದೆ, 2 ಮೊಳಕಾಲು ನೋವಿದೆ, ನಿಂತ್ಕೊಳ್ಳೋಕ್ಕಾಗಲ್ಲ ಭಾಳ ಹೊತ್ತು, ಬೈಪಾಸ್ ಸರ್ಜರಿ ಆಗಿದೆ. ಯಾರ ಬಗ್ಗೆ ಹೇಳ್ತಿದ್ದೀನಿ ಅಂದರೆ ಮನಮೋಹನ್ ಸಿಂಗ್ ಅವ್ರ ಬಗ್ಗೆ. 78 ವಯಸ್ಸಿನ ಮನುಷ್ಯರು, ಅರ್ಥ್ರೈಟಿಸ್ ಇದೆ, ಬೈಪಾಸ್ ಸರ್ಜರಿ ಆಗಿದೆ, 100ಕ್ಕಿಂತ ಹೆಚ್ಚು ಕೋಟಿ ಜನಸಂಖ್ಯೆ ಇರುವಂಥ ದೇಶವನ್ನು ಅಡ್ಮಿನಿಸ್ಟ್ರೇಷನ್ ಮಾಡ್ತಾರೆ. ಅವರು ಇರೋದು 24 ತಾಸೆ, ನಮಗೂ 24 ತಾಸೆ. 24 ತಾಸಲ್ಲಿ 100 ಕೋಟಿ ಜನಸಂಖ್ಯೆ ಇರುವ ದೇಶದವನ್ನು ಕೆಲಸ ಮಾಡ್ತಿರುವಂಥ ಮನುಷ್ಯ ಮಾಡ್ತಿರೋದಾದರೆ ನನಗೊಂದು ಕೆಲಸ ಮಾಡೋಕ್ಕಾಗಲ್ವೇ? ಟೈಮ್ ಇಲ್ಲ ಅನ್ನೋದು ಗೊಣಗೋದಕ್ಕೊಂದು ಅವಕಾಶ ಅಷ್ಟೇ ಅದು ನೋಡಿ MA ಪರೀಕ್ಷೆ ಮಾಡ್ಕೋತಾರೆ. ಮರುವರ್ಷ ರೆವಿನ್ಯೂ ಇಲಾಖೆಗೆ ಸೇರಿ ಹಾಸನ, ಮೈಸೂರು, ಶಿವಮೊಗ್ಗ ಅಸಿಸ್ಟೆಂಟ್ ಕಮಿಷನರಾಗಿ ಕೆಲಸ ಮಾಡಿ 92ರಲ್ಲಿ ಜುಡಿಷಿಯಲ್ ಇಲಾಖೆಗೆ ಹೋಗಿ ಸಬ್ ಜಡ್ಜಿ ಆದರು ಅಂತ.
ಸಬ್ ಜಡ್ಜ್ ಆದಾಗ ಭಾಳ ದೊಡ್ಡ ಮರ್ಯಾದೆ ಅದು. ಡಿ ವಿ ಜಿ ಬರೀತಾರೆ, ನನ್ನ ನೆನಪಿದೆ ನಂಜನಗೂಡಲ್ಲಿ ತೋರಿಸ್ತಾ ಇದ್ರಂತೆ, ಇದೇ ಸಬ್ ಜಡ್ಜಿ ನಂಜುಂಡರಾಯರಿದ್ದ ಮನೆ ಅಂತ ತೋರಿಸೋರಂತೆ. ಅಂದರೆ ಆಗಾಗಲೇ ಜನರ ಗಮನಕ್ಕೆ ಬಂದುಬಿಟ್ಟಿದ್ರು ಅವರು ಅಂತ. ಮುಂದೆ 93ರಲ್ಲಿ ML ಪರೀಕ್ಷೆಯನ್ನು ಪಾಸ್ ಮಾಡಿದರು. 95ರಲ್ಲಿ ಮದ್ರಾಸ್ ವಿಶ್ವವಿದ್ಯಾಲಯ ಅವರನ್ನು ಫೆಲೋ ಅಂತ ಅಂಗೀಕರಿಸಿ ಗೌರವ ಮಾಡಿದರು. ಮೈಸೂರು ಸರ್ಕಾರದವರು ಅಂಡರ್ ಸೆಕ್ರೆಟರಿ ಅಂತ ತೊಗೊಂಡ್ರಂತೆ. 97ರಲ್ಲಿ ಶಿವಮೊಗ್ಗೆಯ ಡೆಪ್ಟಿ ಕಮಿಷನರ್ ಆದರು. 1901-2ರಲ್ಲಿ ದಿವಾನ್ PN ಕೃಷ್ಣಮೂರ್ತಿಗಳು ದಿವಾನರಾಗಿದ್ದಾಗ ಸರ್ಕಾರದ ಚೀಫ್ ಸೆಕ್ರೆಟರಿ ಆದರು. ತರುವಾಯ ಚೀಫ್ ಕೋರ್ಟ್ ಜಡ್ಜ್ ಆದರು, ಕೌನ್ಸಿಲರ್ ಉಪಮಂತ್ರಿ ಆದರು, ನಂತರ ವೈಸ್ ಚಾನ್ಸಲರ್ ಆದರು. ಇದನ್ನು ಗಮನಿಸಬೇಕು, ಮಟ್ಟ ಎತ್ತರ ಏರಿದಂಥದ್ದನ್ನು. ನಾನು ಇದು ಹೇಳಬೇಕಾದ್ರೆ ನನ್ನ ಮೇಷ್ಟ್ರೊಬ್ಬರು ಕಣ್ಣಿಗೆ ಬರ್ತಾರೆ, ನನ್ನ ರಿಸರ್ಚ್ ಗೈಡ್ ಆಗಿದ್ದಂಥವ್ರು, ಬಿರಾದಾರ್ ಅಂತನೋರು. ಸಾಮಾನ್ಯವಾಗಿ ನಾವು ಹೇಳ್ತೀವಿ ದೊಡ್ಡವರಾಗಬೇಕಾದ್ರೆ ವಾತಾವರಣ ಬೇಕು, ಸಹಾಯ ಬೇಕು ಅಂತ. ನನ್ನ ಮೇಷ್ಟ್ರಿಗೆ ಅವರು 3ನೇ ವರ್ಷ 4ನೇ ವರ್ಷ ತಂದೆ ತೀರ್ಕೊಂಡ್ಬಿಟ್ರು. ತಂದೆ ಏನು ದೊಡ್ಡ ಆಸ್ತಿ ಮಾಡೋದು, ಹೊಲದಲ್ಲಿ ಕೆಲಸ ಮಾಡೋರು, ಕೂಲಿ ಕೆಲಸ. ಅಮ್ಮನಿಗೇನೂ ಬರಲ್ಲ, ಎಜುಕೇಷನ್ ಇಲ್ಲ. ಆದರೆ ಮೇಷ್ಟ್ರು ಹಠ ಹಿಡಿದು ಓದಿದ್ರಂತೆ, 7ನೇ ಕ್ಲಾಸ್ ತನಕ ಓದಿದರು. 7ನೇ ಕ್ಲಾಸ್ದಲ್ಲಿ ಏನಾಗುತ್ತೆ, ಯಾರಿಗೊಬ್ರು ಹೇಳಿದಂಗೆ ಸ್ಕಾಲರ್ಶಿಪ್ ಕೊಟ್ಟರು, SSLC ಓದಿದರು. ಯಾವುದೋ ಒಂದು ಸ್ಕೂಲಲ್ಲಿ ಮೇಷ್ಟ್ರ ಕೆಲಸ, ರೆಗ್ಯುಲರ್ ಮೇಷ್ಟ್ರ್ ಆಗೋಕ್ಕೆ ಬರೋಲ್ಲ, ವಯಸ್ಸಿಲ್ಲ. ಆದರೂ ಮೇಷ್ಟ್ರು ಸಹಾಯ ಮಾಡೋದಕ್ಕೆ ಹೋಗಿ ತಿಂಗಳಿಗೆ 5 ರೂಪಾಯಿನೋ 6 ರೂಪಾಯಿನೋ ಸಂಬಳ ತೊಗೊಂಡು ಕೆಲಸ ಮಾಡಿದರು. ಸಮಾಧಾನ ಆಗಲಿಲ್ಲ. ಹಾಗೆ ಹೋಗಿ ಇಲ್ಲಿ ಕೆಲಸ ಮಾಡಿಕೊಂಡು ಕಾಲೇಜಿಗೆ ಸೇರಿಕೊಂಡು BSc ಮಾಡಿಕೊಂಡ್ರು. BScಯಲ್ಲಿ ಫಸ್ಟ್ ರ್ಯಾಂಕ್ ಬಂದರು. ಬಡತನ ಅಂದ್ರೆ ಅಸಾಧ್ಯ ಬಡತನ. ಲಿಂಗರಾಜ್ ಟ್ರಸ್ಟ್ ಅಂತಿದೆ, ಅಲ್ಲಿ ಹೋಗಿ ನನಗೆ ಸ್ಕಾಲರ್ಶಿಪ್ ಕೊಡ್ತೀರಾ, ನಾನು MSc ಓದಬೇಕಂತಿದ್ದೀನಿ ಅಂತ. ಅದು ಸ್ಕಾಲರ್ಶಿಪ್ ತೊಗೊಂಡು ಮುಂಬೈಗೆ ಹೋದರು. MScಯಲ್ಲಿ ಗೋಲ್ಡ್ ಮೆಡಲ್ ಬಂತು. ಆಮೇಲೆ ಅಲ್ಲೇ PhD ಮಾಡಬೇಕು ಅಂತ ಡೆಮಾನ್ಸ್ಟ್ರೇಟರ್ ಆಗಿ ಅಲ್ಲಿ ಕೆಲಸಕ್ಕೆ ಸೇರಿಕೊಂಡು ಕಾಲೇಜಲ್ಲಿ ಕೆಲಸ ಮಾಡ್ತಾನೆ PhD ಮಾಡಿದರು. PhD ಪ್ರಬಂಧ ಎಷ್ಟು ಚೆನ್ನಾಗಿತ್ತು ಅಂತಂದರೆ ಅವ್ರಿಗೆ ಲೀಡ್ಸ್ ಯೂನಿವರ್ಸಿಟಿ ಇಂಗ್ಲೆಂಡಲ್ಲಿ ಸ್ಕಾಲರ್ಶಿಪ್ ಸಿಕ್ತು. ಅಷ್ಟರೊಳಗೆ ಬೇಗ ಅವ್ರಿಗೆ ಮದುವೆ ಮಾಡಿಬಿಟ್ರು. ಅವರು ಅತ್ಯಂತ ಈ ಸಂಪ್ರದಾಯಸ್ಥ ಲಿಂಗಾಯತ್ ಬಂತಂದು ಬಂದವರು. ಹುಡುಗ ಸಮುದ್ರ ದಾಟಿ ಹೋದರೆ ವಾಪಸ್ ಬರಲ್ಲ ಅಂತ ಕಲ್ಪನೆ ಬೇರೆ ಇರುತ್ತಲ್ಲ, ಬೇಗ ಲಗ್ನ ಮಾಡಿಬಿಟ್ರು. ಅದು ಹೆಂಡತಿ ಎಷ್ಟು ಮುಗ್ಧೆ ಯಾಕೆ ಅಂತಂದರೆ, ಗಂಡ ಅವಾಗ ಹೋದ ಅಂದ್ರೆ ವಾಪಸ್ ಬರಲ್ಲ ಅಂತ ಯಾರೋ ತಲೆಗೆ ಹಾಕಿಬಿಟ್ಟಿದ್ದಾರೆ. ಇವ್ರು ಹೋಗೋ ಟಿಕೆಟ್ ಬುಕ್ ಆಗಿದೆ, ಎಲ್ಲ ಆಗಿದೆ, ಹೋಗಬೇಕು ಅಂತ ತೀರ್ಮಾನ ಆಗಿದೆ. ಈಗಾಗಲೇ ಮದುವೆ ಆಗಿ 2 ಮಕ್ಕಳಿದ್ದಾರೆ ಅವ್ರಿಗೆ. ಹೋಗಬೇಕು ಅಂತ ತೀರ್ಮಾನ ಆದರೆ ಯಾರೋ ಹೆದರಿಸಿದ್ರು ಅಂತ ಇವ್ರು ಹೋಗೋದಕ್ಕಿಂತ 12 ದಿವಸ ಮೊದಲು ನೇಣು ಹಾಕ್ಕೊಂಡು ಸತ್ತೋದ್ರು. ನನ್ನ ಗಂಡ ಹೇಗೂ ವಾಪಸ್ ಬರಲ್ಲ, ನಾನು ಹೀಗ್ದೇನು ಮಾಡೋದು ಅಂತ. ನೋಡಿ ಏನು ಮಾಡಬೇಕಾ ಮನುಷ್ಯ ಅಂತ. ನನ್ನ ಮುಂದೆ ಸಾಕಷ್ಟು ಸಲ ನನ್ನ ಮಗನ ಹಾಗೆ ನೋಡ್ಕೊಂಡವರು ಅವರು ಹೇಳೋರು, 12 ದಿವಸ ಹೋಗೋದಿದೆ ಖರ್ಚಿಗೆ, ನಾನು ಹೆಂಡತಿ ಆತ್ಮಹತ್ಯೆ ಮಾಡ್ಕೊಂಬಿಟ್ಲು, ಏನು ಮಾಡೋದು. ನಾನು ವಿಚಾರ ಮಾಡಿದ್ದೀನಿ, ಏನು ಮಾಡೋಕ್ಕಾಗತ್ತೆ, 2 ಹಾದಿ ಇರೋದು. ಒಂದು ಬೇಡ ಅಂತ ಇಲ್ಲಿ ಕೂತ್ಕೋಬೇಕು, ಇಲ್ಲಾಂದ್ರೆ ಹೋಗಬೇಕು. ಇಲ್ಲಿ ಕೂತ್ಕೊಂಡ್ರೆ ಏನಾಗೋದಿದೆ ಅಂತ ಹೇಳಿ ಇವ್ರ ಹೆಂಡತಿ ಅಕ್ಕ ಒಬ್ಬರು ವಿಧವೆಯಾಗಿ ಮನೆಯಲ್ಲಿದ್ದರು. ಅವ್ರಿಗೆ ಪೂರ್ತಿ ತನ್ನ ಮನೆಯನ್ನು ಜವಾಬ್ದಾರಿ ಕೊಟ್ಟು ಮಕ್ಕಳನ್ನ ನೋಡ್ಕೊಂಡಿರು ಅಂತ ಹೇಳಿ ಲೀಡ್ಸಿಗೆ ಹೋದರು. 12ನೇ ದಿವಸ ಹೋದರು ಲೀಡ್ಸ್ ಯೂನಿವರ್ಸಿಟಿಗೆ. ಹೋಗಿ ಅಲ್ಲಿ PhD ಮಾಡಿದರು. ಅಲ್ಲಿ PhD ಮಾಡಿ ಬ್ರೂಕ್ ಹೆವನ್ಸ್ ನ್ಯಾಷನಲ್ ಲ್ಯಾಬೊರೇಟರಿ ಅಂತ ನ್ಯಾಷನಲ್ ಲ್ಯಾಬೊರೇಟರಿಯಲ್ಲಿ ಚೀಫ್ ಸೈಂಟಿಸ್ಟ್ ಆದರು. DC ನಮ್ಮ ಹೋಮಿ ಭಾಭಾ ಅವರು ಅಮೇರಿಕಕ್ಕೆ ಹೋದಾಗ ನೋಡಿದ್ರಂತೆ, ಬಹುದೊಡ್ಡ ವಿಜ್ಞಾನಿ ಇದ್ದಾರೆ, ಬಂದುಬಿಡಿ ನೀವು ಅಂತ ಹೇಳಿ ಕರ್ಕೊಂಬಂದರು. ಭಾಭಾ ಆಟೋಮಿಕ್ ರಿಸರ್ಚ್ ಸೆಂಟ್ರಿಗೆ ಬಂದರು ಸ್ಕಾಲರ್ಶಿಪ್ ತೊಗೊಂಡು. ಅವರಿಗೆ ಮಕ್ಕಳ ಬಗ್ಗೆ ಒಂದಿದೆಯಲ್ಲ, ಜವಾಬ್ದಾರಿ ಒಂದಿದೆ, ಪ್ರೀತಿ ಒಂದಾಯಿತು. ಅನಾಥ ಮಕ್ಕಳು ನಾನು ಬಿಟ್ಟು ಹೋದ್ರೆ ಯಾರು ಇರ್ತಾರೆ. ಆಕೆಗೆ ವಯಸ್ಸಾಗ್ತಾಯಿದೆ, ಧಾರವಾಡಕ್ಕೆ ಬಂದರು, ಯೂನಿವರ್ಸಿಟಿ ಪ್ರೊಫೆಸರ್ ಆದರು. ಈ ಕಲ್ಪನೆ ಮಾಡ್ಕೋಬೇಕು, ಒಂದು ಹಳ್ಳಿಯಲ್ಲಿ ಏನೇನೂ ಸಹಕಾರ ಇಲ್ಲದಂಥ ಒಬ್ಬ ಹುಡುಗ ಆ ಮಟ್ಟ ಮುಟ್ಟೋದಾದರೆ, ನಾವು ಮುಟ್ಟೋದಿಲ್ಲ ನಾವು ಬರೀ ಗೊಣಕೊಂಡಿರ್ತೀವಿ, ಆಗೋಲ್ಲ ರೀ, ನಮ್ಗೆ ಯಾರು ಮಾಡ್ತಾರೆ ಅಂತ. ಪ್ರಯತ್ನ ಪಟ್ಟರೆ ಖಂಡಿತ ಆಗತ್ತೆ. ನೋಡಿ ವೈಸ್ ಚಾನ್ಸಲರ್ ಪದವಿಗೆ ಏರಿದ್ದಾರೆ ಅವರು. ಅದಕ್ಕೆ ಹೇಳ್ತಾರೆ, DV ಜಿ ಒಂದು ಮಾತನ್ನು ಎಷ್ಟು ಚಂದ ಬರೀತಾರೆ, ಪ್ರೈವೇಟಲ್ಲಿ ಕೂತ್ಕೊಂಡು ಎಲ್ಲ ಮಾಡಿದರು ಅವರು ಅಂಥೇಳಿ. ಆಗ ಕಾಲೇಜುಗಳಿಗೆ ಹೋಗಬೇಕಾದ ನಿರ್ಬಂಧವಿರಲಿಲ್ಲ, ಮನೆಯಲ್ಲಿ ಕೂತ್ಕೊಂಡು ಓದಿ ಪರೀಕ್ಷೆ ಬರೀಬಹುದಾಗಿತ್ತು. ಅಂಥ ವಿದ್ಯಾಸಾಹಸಗಳಿಗೆ ಈಗ ಅವಕಾಶವಿಲ್ಲ, ವಿದ್ಯಾಸಾಹಸಗಳಿಗೆ ಈಗ ಅವಕಾಶ ಇಲ್ಲ ಅಂಥೇಳಿ ಈಗಿನ ವಿಶ್ವವಿದ್ಯಾಲಯಗಳು ಎಲ್ಲ ಸಾಹಸಗಳನ್ನು ತಪ್ಪಿಸಿವೆ. ಗಿಣಿಯ ಪಾಠ ಗೂಡಿನಲ್ಲಿ ಓಟ. ಮಾತು ನೋಡ್ಬೇಕು ಎಷ್ಟು ಚೆನ್ನಾಗಿದೆ ಅದು. ಗಿಳಿಯ ಪಾಠ ಗೂಡಿನಲ್ಲಿ ಓಟ, ಮನೆಯಲ್ಲೇ ಓಡಾಟ, ಹೊರಗಡೆ ಅಥ್ಲೆಟಿಕ್ ಕೋರ್ಟ್ಗೆ ಹೋಗೋದೇ ಅಲ್ಲ ಅವರೆಲ್ಲ. ಇಲ್ಲಿ ಮನೆ ಗೂಡಿನಲ್ಲಿ ಓಟ. ಇವು ಇಂದಿನ ತಯಾರಿ. ಇದು ಹೇಳಿದಾಗ ಒಬ್ರು ಯಾರೋ ಹೇಳಿದಂಗೆ, ಇಲ್ಲ ನಮ್ಮಲ್ಲೂ ಇದೆಯಲ್ಲ ಸರ್, ಡಿಸ್ಟೆನ್ಸ್ ಎಜುಕೇಷನ್ ಇದೆಯಲ್ಲ, ಈಗ ಕೂತ್ಕೊಂಡು ಮಾತ್ಬೋದು, ಏನು ಬೇಕಾದ್ರೆ ಪರೀಕ್ಷೆ ಪಾಸ್ ಆಗ್ಬೋದು. ಪರೀಕ್ಷೆ ಪಾಸ್ ಆಗ್ಬೋದು, ಜ್ಞಾನದ ಮಟ್ಟ ಎಲ್ಲಿ ಹೋಯ್ತು ಅಂತ. ಅದಕ್ಕೆ ನಾನು ತಮಾಷೆ ಮಾಡ್ತಿರ್ತೀನಿ, ಈಸ್ ಇಟ್ ಡಿಸ್ಟೆನ್ಸ್ ಎಜುಕೇಷನ್ ಆರ್ ಡಿಸ್ಟೆನ್ಸಿಂಗ್ ಎಜುಕೇಷನ್ ಅಂತ. ಶಿಕ್ಷಣದಿಂದ ದೂರ ತೊಗೊಂಡು ಹೋಗೋದು. ನಮ್ಮ ಪ್ರಶಸ್ತಿ ಪತ್ರಗಳಿಗೆ ಏನೂ ಕಮ್ಮಿ ಇಲ್ಲ.
ಎಷ್ಟು ಬೇಕಾದರೂ ಪ್ರಶಸ್ತಿ ಪತ್ರ ಸಿಗ್ತವೆ, ಆದರೆ ಹಿಂದೆ ಇಳಿದಂಥ ಸಾಮಾನು ಇದೆಯಾ, ಆಕಾರ ಇದೆಯಾ ಹಿಂದೆ, ಅದು ನೋಡಬೇಕಾದ್ದು. ನಂಜುಂಡಯ್ಯನವರು ಬರೀ ಉನ್ನತ ಹುದ್ದೆಗೆ ಹೋಗಲಿಲ್ಲ. ರೆವಿನ್ಯೂ ಡಿಪಾರ್ಟ್ಮೆಂಟಲ್ಲಿ, ಲೋಕೋಪಯೋಗಿ ಇಲಾಖೆಯಲ್ಲಿ ಅಥವಾ ಈ ಜುಡಿಷಿಯಲ್ ಇಲಾಖೆಯಲ್ಲಿ ಹೋಗಲಿಲ್ಲ, ಸಾಹಿತ್ಯಕ್ಕೆ ಹೋದರು. DVG ಹತ್ತಿರ ಆಗೋದಕ್ಕೆ ಅದೊಂದು ಕ್ವಾಲಿಫಿಕೇಷನ್. ಅವರಿಗೆ ಸಾಹಿತ್ಯದಲ್ಲಿ ಎಷ್ಟು ಆಸಕ್ತಿ ಇತ್ತು ಅಂತ ಬರೀತಾರೆ. ಕಾವ್ಯ ನಾಟಕಗಳನ್ನು, ಕಥೆ ಕಾದಂಬರಿಗಳನ್ನು ಓದುವರಿಂದ ಬರುವುದೇ ಆನಂದ ಅವರಿಗಿತ್ತು. ಅವರಂತೆ ಪುಸ್ತಕ ಕೊಳ್ಳುವವರನ್ನು ನಾನು ಕಂಡಿಲ್ಲ ಅಂತ ಬರೀತಾರೆ. ಭಾಳ ಪುಸ್ತಕ, ಯಾವುದೇ ಒಳ್ಳೆಯ ಪುಸ್ತಕ ಬರಲಿ ಕೊಂಡ್ಕೋಬೇಕು, ಕೊಂಡ್ಕೊಂಡು ಮಾರ್ಜಿನಲ್ಲಿ ಮಾರ್ಕ್ ಮಾಡಿ ಓದಬೇಕು. ಓದೋದಷ್ಟೇ ಅಲ್ಲ, ಮತ್ತವ್ರು ಬಂದವ್ರಿಗೆ ಹೇಳಬೇಕು, ತೊಗೊಂಡು ಓದಿದ್ದಾನೆ ಅಂತ ಮತ್ತೊಬ್ರಿಗೆ ಓದಿಸ್ಬೇಕು. ಹೀಗೆಲ್ಲ ಮಾಡ್ತಿದ್ದರಂತೆ. ಅವರು ಈ ಸಾಹಿತ್ಯದ ಜೊತೆಗೆ 3 ಶಾಸ್ತ್ರಗಳನ್ನು ಅವ್ರು ಮಾತಾಡಬೇಕು, ಸ್ವಾಧೀನಪಡಿಸಿಕೊಂಡಿದ್ದರು ಅಂತ. ಇದನ್ನು ಭಾಳ ಗಮನಿಸಬೇಕಾಗತ್ತೆ. ಓದೋದು ಬೇರೆ, ಸ್ವಾಧೀನಪಡಿಸ್ಕೊಳ್ಳೋದು ಬೇರೆ. 3 ಶಾಸ್ತ್ರಗಳನ್ನು ಕೈಯಲ್ಲಿ ಹಿಡ್ಕೊಂಡಿದ್ದರು: ನ್ಯಾಯಶಾಸ್ತ್ರ, ರಾಜ್ಯಶಾಸ್ತ್ರ ಮತ್ತು ಅರ್ಥಶಾಸ್ತ್ರ. ನೋಡಿ, ಅಧಿಕಾರದಲ್ಲಿರುವಂಥವರಿಗೆ, ನನಗೆ ಸ್ನೇಹಿತರಾದವರು, ತುಂಬ ಸೀನಿಯರ್ ಆಫೀಸರ್ ಆಗಿದ್ದು, ಕರ್ನಾಟಕದಲ್ಲಿ ಚೀಫ್ ಸೆಕ್ರೆಟರಿ ಆಗಿ ರಿಟೈರ್ ಆದವರು, ಅವರು ನನಗೆ ಹೇಳೋರು, ಎಷ್ಟೋ ಸಲ ನನಗನ್ಸುತ್ತೆ ಹೋಲ್ ಗೌರ್ಮೆಂಟ್ ಈಸ್ ರನ್ ಆನ್ ಸೆಕೆಂಡ್ ಡಿವಿಷನ್ ಕ್ಲರ್ಕ್ಸ್. ಯಾಕೆ ಅಂದರೆ ಮೇಲ್ನವ್ರು ಓದಿರಲ್ಲ ಕಾಯ್ದೆ, ಓದಿರೋನವರೊಬ್ಬನೇ, ಅವನು ಓದಿದ್ದಾನೆ ಅಂತ ಇವ್ರು ಅಂದ್ಕೊಂಡಿದ್ದಾರೆ ಅಷ್ಟೇ. ಅವನು ನೋಟ್ ಪುಟಪ್ ಮಾಡಿಬಿಟ್ಟ ಅಂದರೆ ಅವ್ರು ಯಾರೂ ತಿದ್ದಲ್ಲ. ತಿದ್ದಬೇಕು ಅಂತ ಅವನೋ ಧೈರ್ಯ ಮಾಡಿದ್ರೆ ಅವನು ಹೇಳ್ತಾನೆ, ಬೇಡ ಸರ್ ಫೈನಾನ್ಸ್ ಅಬ್ಜೆಕ್ಷನ್ ಆಗುತ್ತೆ ಅಂದ್ಬಿಟ್ರೆ ಮುಗಿದೈತೆ ನಿಂತೋಯ್ತು ಕೆಲಸ. ಅದು ಫೈನಾನ್ಸ್ ಯಾಕೆ ಅಬ್ಜೆಕ್ಷನ್ ಆಗುತ್ತೆ, ತೆಗಿ ನೋಡೋಣ ಪೇಪರು ಅಂತ ಹೇಳೋದಿಲ್ಲ. ಹೀಗೆ 3 ವಿಷಯಗಳನ್ನು ಚೆನ್ನಾಗಿ ತಿಳ್ಕೊಂಡವ್ರು. ಮುಂದೆ ಬರುತ್ತೆ ವಿಷಯ, ಅವ್ರು ಹೇಗೆ ಫೈಲ್ ಕ್ಲಿಯರ್ ಮಾಡ್ತಾಯಿದ್ರು ಅಂತ. ನಂಜುಂಡಯ್ಯರ ಭಾಷಾ ಪಾಂಡಿತ್ಯ ಕೂಡ ಅದ್ಭುತವಾದದ್ದು ಅಂತ ಬರೀತಾರೆ. ಇಂಗ್ಲೀಷ್, ಕನ್ನಡ, ಸಂಸ್ಕೃತ, ಇದ್ರ ಜೊತೆಗೆ ಫ್ರೆಂಚ್ ಭಾಷೆಯನ್ನು ಚೆನ್ನಾಗಿ ಓದ್ಕೊಂಡಿದ್ರು. ಭಾಷಾ ಪ್ರಭುತ್ವ ಬೇಕಾಗತ್ತೆ ಒಬ್ಬ ನಾಯಕನಾದವನಿಗೆ. ಮಾಡ್ಕೊಳ್ಳೋದಲ್ಲದೆ ಫ್ರೆಂಚ್ ಮಹಾಕವಿ ವಿಕ್ಟರ್ ಹ್ಯೂಗೋನ ಅನೇಕ ಕವನಗಳನ್ನು ಕನ್ನಡಕ್ಕೆ ಅನುವಾದ ಮಾಡಿದ್ರಂತೆ. ಅವ್ರದ್ದು ಒಂದು ಕವನ ಸಂಗ್ರಹದ ಹೆಸರು ರಾತ್ರಿಯಲ್ಲಿ ಕಂಬನಿ ಅಂತ ಬರೆದಿದ್ದಾರೆ. ಆ ಬರೆದಂಥ ಸಂದರ್ಭವನ್ನು ಬರೀತಾರೆ DVG. ನಂಜುಂಡಯ್ಯನವರಿಗೆ ಪುತ್ರ ವಿಯೋಗ ಆಯಿತು, ಮಗ ತೀರ್ಕೊಂಡಾಗ ಅದನ್ನು ಬರೆದು ಮಗನಿಗೆ ಅಂಕಿತ ಮಾಡಿದ್ದಾರಂತೆ ಪುಸ್ತಕನ. ಇದು ಗಮನಿಸಬೇಕು, ಒಬ್ಬ ಸೃಜನಶೀಲ ಮನುಷ್ಯನಿಗೆ ನೋವು ಕೂಡ ಪ್ರಯೋಜನಕಾರಿ ಆಗ್ತದೆ ಅಂತ. ಒಳ್ಳೆಯದಾಗೋದು ಪ್ರಯೋಜನಕಾರಿ ಆಗೇ ಆಗ್ತದೆ. ಒಬ್ಬ ಅತ್ಯಂತ ಸಹೃದಯಿಯಾದಂಥ ಮನುಷ್ಯನಿಗೆ, ಸಂವೇದಿಯಾದಂಥ ಮನುಷ್ಯನಿಗೆ ನೋವು ಕೂಡ ಒಂದು ಪ್ರಚೋದನೆಯನ್ನು ಮಾಡುತ್ತೆ. ಇಟ್ ಇಸ್ ನಾಟ್ ಎ ನೆಗೆಟಿವ್ ಇನ್ಫ್ಲೂಯೆನ್ಸ್. ಆ ನೆಗೆಟಿವ್ ಇನ್ಫ್ಲೂಯೆನ್ಸ್ ಬಿಕಮ್ಸ್ ಪಾಸಿಟಿವ್ ಅಂತ. ಹಾಗಾಗುವಂಥದ್ದು. ಮಗ ಸಾಯೋದು ಭಾಳ ದುಃಖದ ಸಂದರ್ಭ. ಆ ದುಃಖದ ಸಂದರ್ಭದಲ್ಲಿ ತಮ್ಮ ದುಃಖವನ್ನು ತೋಡ್ಕೊಂಡಿರೋ ಬಗೆ ಅಂಥದ್ದು ಅಂತ. ಕೆಲವೊಂದು ಸಲ ಈ ಉನ್ನತ ಸ್ಥಾನಕ್ಕೆ ಹೋಗೋದಂಥ ಕಷ್ಟದ ಕೆಲಸ ಇನ್ಯಾವುದೂ ಅಲ್ಲ. ಅಳೋಕ್ಕೂ ಆಗಲ್ಲ ರೀ ಪಬ್ಲಿಕ್ಕಾಗಿ. ಅವರು ಮೇಲೆ ಹೋದವರಿಗೆ ಪಬ್ಲಿಕ್ಕಾಗಿ ಅಳೋಕ್ಕೂ ಆಗೋದಿಲ್ಲ. ಆಗ ತಮ್ಮ ದುಃಖವನ್ನು ತೋಡ್ಕೊಂಡಂಥ ರೀತಿ ಅದನ್ನು ಬರೆದಾರವರು. ಅದರ ಇಂಗ್ಲೀಷ್ ಶೈಲಿ ಲಲಿತವಾಗಿ, ಭಾವಧ್ವನಿ ಪರಿಪೂರ್ಣವಾಗಿ, ಮನೋಜ್ಞವಾಗಿದೆ ಅಂತ. ನಾವಿದನ್ನು ಬೇಂದ್ರೆಯವರಲ್ಲೂ ಕಂಡಿದ್ದೇವೆ. ಬೇಂದ್ರೆ ಆಗ್ತಾರೆ ಅಂತನೂ ಹಾಗೆ. ಅದು ಬೇಯಬೇಕು. ಆ ದುಃಖ ಬಂದಾಗ ಆ ದುಃಖವನ್ನು ಹೊರಗೆ ಬರುವಂಥ ರೀತಿ ಕಾವ್ಯದಲ್ಲಿ ಒಂದು ಅದ್ಭುತವಾಗಿ ಪ್ರಕಟವಾಗ್ತದೆ ಅಂತ. ಇಂಗ್ಲೀಷ್ ಬರವಣಿಗೆ ನಂಜುಂಡಯ್ಯನವ್ರಿಗೆ ಬಹಳ ಚೆನ್ನಾಗಿತ್ತಂತೆ. ಕೂತ್ಕೊಂಡ್ರೆ ಸರಸ ಬರೀತಿದ್ರಂತೆ. ಸರಳವೂ ಗಂಭೀರವೂ ಯಥೋಚಿತವೂ ಆದ ಶೈಲಿಯಲ್ಲಿ 10 ಪುಟಗಳನ್ನು ಧಾರಾಕಾರವಾಗಿ ತಪ್ಪಿಲ್ಲದೆ ಚಿತ್ತಿಲ್ಲದೆ ಬರೆಯುತ್ತಿದ್ದರು ಅಂತ. ಇದು ಯಾಕೆ ಹೇಳ್ತಾರೆ ಅಂದರೆ ಮುಂದಿನ ಸಾಲು ಇಂಪಾರ್ಟೆಂಟು. ಇಷ್ಟು ಹೇಳಿಬಿಟ್ಟು ಆದರೆ ಇದೇ ರೀತಿ ಮಾತಾಡ್ತಿದ್ದಿಲ್ಲ ಅಂತ ನಾವು ಗಮನಿಸ್ತಿದ್ದೀವಿ. ಹೆಸರು ಹೇಳೋದು ಬೇಡ, ನಿಮಗೆಲ್ಲ ಗೊತ್ತಿರುತ್ತೆ. ಎಷ್ಟೋ ಮಹಾನ್ ಕವಿಗಳಿಗೆ ಮಾತು ಸಾಕಾಗೋದಿಲ್ಲ. ಬರವಣಿಗೆ ತುಂಬ ಚೆಂದ, ಮಾತು ಅಷ್ಟು ಆಕರ್ಷಕ ಅಲ್ಲ. ಎಷ್ಟೋ ಸಾಹಿತಿಗಳಿಗೆ ನೋಡಿದ್ದೇನೆ, ಬರೀಬೇಕಾದ್ರೆ ಕೂತ್ಕೊಂಡು ಬರೀತಾರೆ, ವೋಟ್ ಆಫ್ ಥ್ಯಾಂಕ್ಸ್ ಕೂಡ ಬರ್ಕೊಂಡು ಓದೋರಿದ್ದಾರೆ. ಆದರೆ ಹೋಗುವಾಗಿ ಮಾತಾಡುವಂಥದ್ದು ಎಲ್ರಿಗೂ ಸಾಧ್ಯ ಆಗೋದಿಲ್ಲ, ಭಾಳ ಕಷ್ಟ ಅದು. ಅಪರೂಪಕ್ಕೆ ಎಲ್ಲೊಬ್ಬರು ಸಿಗ್ತಾರೆ, ಇವರು ಬಹಿರಂಗ ಭಾಷಣದಿಂದಾಗಿ ಹೇಗಿತ್ತು ಅಂತ ಬರೀತಾರೆ. ಅದನ್ನು ಟೀಕೆ ಮಾಡೋದು ಎಷ್ಟು ಸೊಗಸಾಗಿ ಮಾಡ್ತಾರೆ ನೋಡ್ರಿ. ಅದೇ ಚುಚ್ಚಬಾರ್ದು ಯಾರಿಗೂ. ಅವರು ವೇದಿಕೆ ಮೇಲೆ ನಿಂತಾಗ ವಿಷಯವನ್ನು ಆಲೋಚನೆ ಮಾಡುತ್ತಾ ತುಟಿಯಿಂದ ಹೊರಟ ಮಾತನ್ನು ಮರುಕ್ಷಣವೇ ಅಲ್ಲಲ್ಲೇ ತಿದ್ದುತ್ತಾ, ಇದು ಗಮನಿಸಬೇಕೇ ಚೆನ್ನಾಗಿದೆ. ಮಾತು ಹೇಳಿಬಿಡೋದು, ಅದು ತಿದ್ಕೋತಿರೋದು ಅಲ್ಲೇ, ಅದು ಕೇಳಿಕೊಂಡು ಮರುಕ್ಷಣವೇ ತಿದ್ದುತ್ತಾ ಹೇಳುವ ವಿಷಯವನ್ನು ಆದಷ್ಟು ಕರಾರುವಾಕ್ಕಾಗಿ ಹೇಳಬೇಕೆಂಬ ಚಿಂತೆಯಲ್ಲಿದ್ದಾಗ ಆ ಮಾತು ಸಾವಕಾಶಕ್ಕೆ ಬಿದ್ದು ರಭಸ ಕಾಣದೆ ಹೋಗುತ್ತಿತ್ತು. ಏನು ಪದಪ ಇದು!
ಹೇಳಬೇಕು ಅಂದಾಗ ಹೇಳಬೇಕು ಅನಿಸೋದು, ಇದು ಪದ ಸರಿ ಹೌದು ಅಲ್ಲೋ ತೂಕ ಮಾಡಬೇಕು, ಇದು ಬೇಡ ಇನ್ನೊಂದು ಪದ ಹಾಕು. ಇವರು ಪರಿಷ್ಕಾರ ಮಾಡೋ ತನಕ ಕೂತವ್ರ ಗತಿ ಏನು? ಅದು ಚಿಂತೆ ಇರೋಲ್ಲ, ಅವರಿಗೆ ಪರಿಷ್ಕಾರ ಆಗಬೇಕು. ಅದೆಷ್ಟು ಚೆಂದ ಹೇಳ್ತಾರೆ, ಆದಷ್ಟು ಕರಾರುವಾಕ್ಕಾಗಿ ಹೇಳಬೇಕೆಂಬ ಚಿಂತೆಯಲ್ಲಿದ್ದಾಗ ಅವರ ಮಾತು ಸಾವಕಾಶಕ್ಕೆ ಬಿದ್ದು ರಭಸ ಕಾಣದೆ ಹೋಗುತ್ತಿತ್ತು. ಆ ಮಾತಿನ ಓಘ ಬರ್ತಿರಲಿಲ್ಲ. ಯಾಕಂದರೆ ಆ ಪದ ಸರಿನೋ ತಪ್ಪೋ ಸರಿನೋ ತಪ್ಪು ಅಂದ್ಕೊಂಡು, ಅಂದರೆ ಒಟ್ಟು ಹೇಳಬೇಕಾದ್ದೆಷ್ಟೇ, ಮಾತು ಅಷ್ಟು ಪ್ರಖರವಾಗಿರಲಿಲ್ಲ ಅಂತ ಹೇಳಬೇಕಾಗಿದೆ. ಅದನ್ನೆಷ್ಟು ಸುಂದರ ಹೇಳ್ತಾರೆ. ಅವರ ಸ್ವಭಾವ ರಭಸದ್ದಲ್ಲವೆಂದೇ, ರಭಸಕ್ಕೆ ಪ್ರತಿಯಾದದ್ದೆಂದೇ ಹೇಳಬೇಕು. ಮಾತು ತೂಕ ನೋಡಿ ಹೇಗಿದೆ. ಸ್ವಭಾವ ರಭಸದ್ದಲ್ಲ ಅಂತ ಅಷ್ಟೇ ಹೇಳಿಲ್ಲ, ರಭಸಕ್ಕೆ ಪ್ರತಿಯಾದದ್ದು ಎಂದೇ ಹೇಳಬೇಕು. ರಭಸ ಬೇಡ, ನಿಧಾನಕ್ಕೆ ಹೋಗಬೇಕು ಅಂತ ತೀರ್ಮಾನ ಮಾಡ್ಕೊಂಡಿರೋದು. ಅವ್ರು ಪುಸ್ತಕ ಬರೆದ್ರಂತೆ ಆಗಿನ ಕಾಲಕ್ಕೆ. ನೋಡಿ, ಈಗಲೂ ಅನ್ಕೋತೇವೆ ನಾವು, ಲೆಟರ್ ರೈಟಿಂಗ್ ಅಂತ ಬೇಕಾದಷ್ಟು ಪುಸ್ತಕ ಬರುತ್ತೆ. ಎಷ್ಟೋ ಜನಕ್ಕೆ ಲೆಟರ್ ಬರೀಬೇಕಾದ್ರೆ ಅಡ್ರೆಸ್ ಮಾಡೋದು ಹೇಗೆ, ಅದನ್ನು ಅಂಕಿತ ಹಾಕೋದು ಹೇಗೆ, ತುಂಬ ಕಷ್ಟ. ಅದರ ಸಲುವಾಗಿ ಬರೆದಿದ್ರಂತೆ ಲೇಖ್ಯ ಬೋಧಿನಿ, ವ್ಯವಹಾರ ದೀಪಿಕೆ, ಅರ್ಥಶಾಸ್ತ್ರ ಮುಂತಾದ ಗ್ರಂಥಗಳನ್ನು ಬರೆದ್ರಂತೆ. ಅದಕ್ಕೆ ಹೇಳ್ತಾರೆ, ಬಹುತೇಕ ಆಗಿನ ಕಾಲಕ್ಕೆ ಆ ಲೆಟರ್ ರೈಟಿಂಗ್ ಬರೆದು ಮೊದಲೇ ಪುಸ್ತಕ ಇದ್ದರೂ ಇರಬೇಕದು ಅಂತ ಬರೀತಾರೆ. ಆಗಿನ ಕಾಲ ಪ್ರಾಕ್ಟಿಕಲ್ ನೋಡಿರಬೇಕು, ಅವ್ರು ಅಧಿಕಾರಿಯಾಗಿ ನೋಡಿದ್ದಾರೆ. ಒಂದು ಪತ್ರ ಬರೆಯೋದು ಕಷ್ಟ ಆಗುತ್ತೆ ಜನಕ್ಕೆ ಅಂದಾಗ. ಹಾಗೇ ಕಷ್ಟ ಆಗ್ತಿತ್ತು ಅಂದರೆ ಈಗ ನೋಡ್ಬೇಕು ಸ್ವಾಮಿ ಪತ್ರ ಬರೆಯೋರ ಅವಸ್ಥೆಗಳನ್ನು. ಅಯ್ಯೋ ಬೇಡ ಪಸ್ತ್ರ. ಕೆಲವರು ಲೀವ್ ಲೆಟರ್ ಬರೀತಾರೆ, ಅದಕ್ಕೆ ಗೌರ್ಮೆಂಟ್ ಆಫೀಸ್ ಕೆಳಗಡೆ ಪ್ರಿಂಟೇ ಮಾಡಿಬಿಟ್ಟಿದ್ದಾರೆ. ಸುಮ್ಮನೆ ನೀವು ಸಹಿ ಮಾಡಿಕೊಡೋ ಮಾರಾಯ, ನೀನು ಪತ್ರ ಓದೋಕ್ಕಾಗಲ್ಲ ನನಗೆ. ಹೇಳ್ತಾರೆ, ಸಿನ್ಸ್ ಮೈ ವೈಫ್ ಡೈಡ್ ಟುಡೇ ಮಾರ್ನಿಂಗ್, ಸಿನ್ಸ್ ಐ ಆಮ್ ರೆಸ್ಪಾನ್ಸಿಬಲ್ ಫಾರ್ ಇಟ್ ಐ ಶುಡ್ ಗೋ. ಅದು ಏನು ಹಾಗಂದ್ರೆ, ರೆಸ್ಪಾನ್ಸಿಬಲ್ ಫಾರ್ ವಾಟ್? ಫಾರ್ ಹರ್ ಡೈಯಿಂಗ್ ಆರ್ ಫಾರ್ ಬೀಯಿಂಗ್ ಯುವರ್ ವೈಫ್ ಆರ್ ವಾಟ್ ಈಸ್ ಇಟ್? ಆ ಪದಗಳನ್ನು ಹೇಗೆ ಉಪಯೋಗಿಸ್ಬೇಕು, ಅದಕ್ಕೆ ಪತ್ರ ಬರೀಬೇಕಾದ್ರೆ ಲೆಟರ್ ರೈಟಿಂಗ್. ಅದಕ್ಕೆ ಹೇಳ್ತಾರೆ, ಸಭ್ಯ ಮನುಷ್ಯನಾದವನು ಅವ್ರ ಮಾತನ್ನು ಗಮನಿಸಬೇಕು. ಯಾರ್ಯಾರು ಹಂಗೆ ನಡೀತಿದೆ. ಒಬ್ಬ ಸಭ್ಯ ಮನುಷ್ಯನಾದವನು ಬಂಧು ಮಿತ್ರರಿಗೂ ಗುರು ಹಿರಿಯರಿಗೂ ನಾನಾ ಸಂದರ್ಭಗಳಲ್ಲಿ ಬರೆಯಕ್ಕೆ ಎನ್ನುವ ಪತ್ರಗಳು ಹೇಗಿರಬೇಕೆಂಬುದನ್ನು ನಮ್ಮ ಸಾಂಪ್ರದಾಯಿಕವಾದ ಒಕ್ಕಣೆ ಮರ್ಯಾದೆಗಳೊಂದಿಗೆ ಮಾದರಿಯ ಕಾಗದಗಳ ಮೂಲಕ ಲೆಟರ್ ಬರೆದು ತೋರಿಸ್ತಿದ್ದಾರೆ. ಮಾಡೆಲ್ ಲೆಸನ್ಸ್ ಮಾಡಿಟ್ಟಿದ್ದಾರೆ, ತೋರಿಸಿಕೊಡುತ್ತದೆ. ಆ ಪುಸ್ತಕ 3-4 ಮುದ್ರಣ ಕಂಡಿದೆ. ಅಂದರೆ ಬೇಕಾಗಿತ್ತು ಜನಕ್ಕೆ ಆವಾಗ ಅಂತ ಅರ್ಥ. 3-4 ಮುದ್ರಣ ಕಂಡಿದ್ದು. ವ್ಯವಹಾರ ದೀಪಿಕೆಯಲ್ಲಿ ಸರ್ಕಾರದಲ್ಲಿ ಆಡಳಿತ ನಡೀತದೆ ಹೇಗೆ, ನಿಜವಾಗಲೂ ಇಂಥದ್ದು ಈಗೂ ಬೇಕಪ್ಪ. ಅಸೆಂಬ್ಲಿಯಲ್ಲಿ ಕ್ವಶ್ಚನ್ ಕೇಳೋದು ಹೇಗೆ, ಕೇಳಿದಾಗ ಉತ್ತರ ಕೇಳಿಸ್ಕೊಳ್ಳೋದು ಹೇಗೆ ಅಂತ ಬರೀಬೇಕು ಪುಸ್ತಕ. ಈಗ ಅದೆಲ್ಲ ಬೇಕಾಗುತ್ತೆ. ಬರೆದು ಕೋರ್ಟ್ಗಳ ನಡವಳಿಕೆ ಹೇಗಿರುತ್ತೆ, ತೀರ್ಪು ಹೇಗೆ ಕೊಡ್ತಾರೆ, ಇಂಥ ವ್ಯವಹಾರ ಪುಸ್ತಕಗಳನ್ನೆಲ್ಲ ಬರೆದಿದ್ದಾರಂತೆ. ಅದರ ಜೊತೆಗೆ ಅರ್ಥಶಾಸ್ತ್ರದ ಬಗ್ಗೆ, ಸಂಪತ್ತು ಅಂದರೆ ಏನು, ಸಂಪತ್ತು ಉತ್ಪಾದನೆ ಮಾಡೋದು ಹೇಗೆ, ನಮ್ಮ ಆಯವ್ಯಯ ಪತ್ರ ಅಂದರೆ ಏನು, ಆಗಿನ ಕಾಲಕ್ಕೆ ಬರೀಬೇಕಾದ್ರೆ 100 ವರ್ಷದಿಂದ ಸುಲಭ ಅಲ್ಲ, ಅದು ಬರೆದಿದ್ದಾರೆ. ಆ 3 ಜಾತಿಯ DVG ಮಾತು, ಆ 3 ಜಾತಿಯ ಸಾಹಿತ್ಯದಲ್ಲೂ ನಂಜುಂಡಯ್ಯನವರ ಗ್ರಂಥಗಳೇ ಕನ್ನಡದ ಮೊದಲವು ನನ್ನ ನಂಬಿಕೆ. ಕನ್ನಡದಲ್ಲಿ ಬರೆದಿಡೋದಂತೆಲ್ಲ ಆಗಿನ ಕಾಲಕ್ಕೆ. ಆಮೇಲೆ ನನಗೆ ಹೇಗೆ ಭೇಟಿ ಆಯಿತು ನೆನಪಿಲ್ಲ ನನಗೆ ಅಂತಾರೆ. ನಂಜುಂಡಯ್ಯನವ್ರ ಭೇಟಿ ಹೇಗಾಯಿತು ನೆನಪಿಲ್ಲ. ಬಹುಶಃ ನನ್ನ ಹಿರಿಯ ಬಂಧುಗಳಾದಂಥ ಸಬ್ ಜಡ್ಜಿ ಲಕ್ಷ್ಮೀನಾರಾಯಣಪ್ಪನವರು ಪರಿಚಯ ಮಾಡಿರಬೇಕು. ಕೆಲವೊಂದು ಸಲ ಹಾಗೆ ಆಗುತ್ತೆ. ಅತ್ಯಂತ ಸ್ನೇಹಿತರಾದವರು ಯಾವತ್ತು ಭೇಟಿ ಆದೀವೋ ಅವ್ರು, ನಾವು ಫಸ್ಟ್ ಭೇಟಿ ಆದದ್ದು ನೆನಪಿರೋಲ್ಲ ನಮಗೆ. ಆದರೆ ಮುಂದೆ ಸಲಿಗೆ ಬೆಳೆದದ್ದು ಯಾವಾಗ ಅಂದರೆ 1915ನೇ ಇಸ್ವಿಯಿಂದ ಕರ್ನಾಟಕ ಸಾಹಿತ್ಯ ಪರಿಷತ್ತು ಸ್ಥಾಪನೆ ಆಯಿತು. ಅದು 1 ವರ್ಷದ ಹಿಂದೆ ಚಿಂತೆ ನಡೀತಾ ಇತ್ತು, ಹೇಗೆ ಮಾಡಬೇಕು, ಒಂದು ಕಾರ್ಯಕ್ರಮ ನಡೆಸಬೇಕು ಅಂತ. ಆ ವಿದ್ಯಾ ಸಮಿತಿ ಅಂತ ಒಂದು ಮಾಡಿದ್ರಂತೆ. ಅದರಲ್ಲಿ DVGನೂ ಮೆಂಬರ್ ಆಗಿದ್ದರು. ಹಾಗಾದಾಗ ಮೇಲೆ ನಂಜುಂಡಯ್ಯನವ್ರನ್ನ ಭೇಟಿ ಆಗಬೇಕಾಗ್ತಿತ್ತು. ಆಗ ಮುಖ್ಯರಾಗಿದ್ದಂಥವ್ರು 3 ಜನ, ನಂಜುಂಡಯ್ಯನವರು, ಕರ್ಪೂರ್ ಶ್ರೀನಿವಾಸರಾಯರು, PS ಅಚ್ಯುತರಾಯರು, ಇವು 3 ಜನ. ಈಗಿನ ಇಂಟರ್ಮೀಡಿಯೇಟ್ ಕಾಲೇಜ್ ಸಭಾಭವನದಲ್ಲಿ ಪರಿಷತ್ತು ಸ್ಥಾಪನವಾಯಿತು. ಪರಿಷತ್ತಾದಾಗ ಇವರು ಕಾರ್ಯ ಸಂದರ್ಭದಲ್ಲಿ ಭೇಟಿಯಾದಾಗ ಅವರ ಗುಣಗಳನ್ನು ಪಟ್ಟಿ ಮಾಡ್ತಾರೆ. ನಾನು ಮೊದಲೇ ನಿನ್ನೆ ಕೂಡ ಅಪೀಲ್ ಮಾಡ್ಕೊಂಡು ಹಾಗೆ, ನಮ್ಮ ಸುತ್ತಮುತ್ತಲಿದ್ದವ್ರನ್ನ ಆ ಥರ ನಾವು ಗಮನಿಸೋದಾದರೆ ಎಷ್ಟು ಚೆನ್ನಾಗಿರ್ತದೆ ಅಂತ. ಅವ್ರು ಹೇಗೆ ಗಮನಿಸ್ತಾರೆ ನೋಡಿ. ನಂಜುಂಡಯ್ಯನವರಲ್ಲಿ ಮುಖ್ಯವಾಗಿ ಕಂಡುಬಂದ ಗುಣಗಳು ಇವು: ಭಾಷೆಯಲ್ಲಿ ಸರಳತೆ ಮತ್ತು ಸಮಂಜಸತೆ. ಭಾಷೆ ಎಷ್ಟು ಸಾಧ್ಯ ಇದೆಯೋ ಅಷ್ಟು ಸರಳ ಇರಬೇಕು. ನಾನು ಯಾವಾಗಲೂ ಹೇಳ್ತೀನಿ, ಭಾಷೆಯಲ್ಲಿ ಸರಳತೆ ಬರೋದು ಯಾವಾಗ ಗೊತ್ತಾ, ನಿಮ್ಮ ಚಿಂತನೆಯಲ್ಲಿ ಸ್ಪಷ್ಟತೆ ಇದ್ದಾಗ ಭಾಷೆ ಸರಳ ಆಗುತ್ತೆ. ಇಲ್ಲೇ ಕನ್ಫ್ಯೂಸ್ ಇದ್ದರೆ ಭಾಷೆ ಕನ್ಫ್ಯೂಸ್ ಆಗಿ ಹೋಗುತ್ತೆ. ಕೆಲವು ಅರ್ಥವೇ ಆಗಲ್ಲ. ಕಡೆ ಏನು ಅರ್ಥ, ಒಟ್ಟೇನು ಅಂತೀರಿ ಇದ್ರ ಮೇಲೆ ಅಂತ ಕೇಳಬೇಕು ಅವ್ರನ್ನೇ ಬರೆದವ್ರನ್ನ. ಒಟ್ಟೇನು ಅಭಿಪ್ರಾಯ, ಯಾಕಂದರೆ ಅವ್ರಿಗೂ ಸ್ಪಷ್ಟ ಇಲ್ಲ. ನಿಮ್ಮ ಮಾತಿನಲ್ಲಿ ಚಿಂತನೆಯಲ್ಲಿ ಸ್ಪಷ್ಟತೆ ಇದ್ದರೆ ಮಾತಿನಲ್ಲಿ ಸರಳತೆ ಬರುತ್ತೆ, ಸಮಂಜಸತೆ. ಕಾರ್ಯತತ್ಪರ ಬುದ್ಧಿ ಅಂದರೆ ಎಷ್ಟು ಅವ್ರು ಮಾತನಾಡಬೇಕು. ಯಾವ ಬುದ್ಧಿ ಗುಣವನ್ನು ಇಂಗ್ಲೀಷ್ನಲ್ಲಿ ಕಾಮನ್ ಸೆನ್ಸ್ ಎಂದು ಹೇಳುತ್ತಾರೋ ಆ ಸಾಧ್ಯ ವಿವೇಕ. ಕಾಮನ್ ಸೆನ್ಸ್ ಈಸ್ ನಾಟ್ ಸೋ ಕಾಮನ್ ಅಂತೀವಿ ನಾವು. ಕಾಮನ್ ಸೆನ್ಸ್ ಅಂತ ಅದು ಭಾಳ ಅಪರೂಪ. ಅದು
ಅದು ಕಾಮನ್ ಸೆನ್ಸ್ ಇರುವಂಥದ್ದು. ಸ್ನೇಹ ತತ್ಪರತೆ ಮತ್ತು ಕರುಣೆ ನಂಜುಂಡಯ್ಯನವರು ಕಂಡದ್ದು. ಹಾಸ್ಯ ರಸಿಕತೆ, ಮುಂದೆ ಉದಾಹರಣೆ ಬರುತ್ತೆ. ವಿಚಾರ ಧೈರ್ಯ ಬಹಳ ಮುಖ್ಯ ಸ್ವಾಮಿ. ವಿಚಾರ ಎಲ್ರಿಗೂ ಇರುತ್ತೆ, ಬಾಯಿ ಬಿಟ್ಟು ಹೇಳೋ ಧೈರ್ಯ ಇರೋಲ್ಲ. ನಮಗೆ ಆಗಬೇಕು ಬಿಡ್ರಿ, ಅವ್ರು ಹೇಳ್ಕೊಂಡಿರ್ತಾರೆ. ಮನೆಗೆ ಬಂದೇ ಚರ್ಚೆ ಮಾಡೋದು. ನಾನು ಹಿಂದೆ ಒಂದು ಆರ್ಟಿಕಲ್ ಬರೆದು ಭಾಳ ಕಾಂಟ್ರವರ್ಸಿಯಲ್ ಆಗಿದೆ, ಚರ್ಚೆ ಆಗಿತ್ತು ನನ್ನ ಬಗ್ಗೆ. ಇಲಸ್ಟ್ರೇಟೆಡ್ ವೀಕ್ಲಿ ಆಫ್ ಇಂಡಿಯಾ ಅಂತ ಒಂದು ಜರ್ನಲ್ ಇತ್ತು. ಖುಷ್ವಂತ್ ಸಿಂಗ್ ಅವ್ರು ಕೊನೆ ಟೈಮಲ್ಲಿ ಮುಗಿಸೋ ಹೊತ್ತಿಗೆ ನಾನೊಂದು ಆರ್ಟಿಕಲ್ ಬರೆದಿದ್ದೆ. ಏನದು ಇಂಟೆಲೆಕ್ಚುವಲ್ ಡಿಸ್ಆನೆಸ್ಟಿ ಅಂತ. ಇಂಟೆಲೆಕ್ಚುವಲ್ ಡಿಸ್ಆನೆಸ್ಟಿ, ಬುದ್ಧಿವಂತರ ಡಿಸ್ಆನೆಸ್ಟಿ, ಅಪ್ರಾಮಾಣಿಕತೆ ಅಂತ. ಸಾಮಾನ್ಯವಾಗಿ ನಾವು ಹಳ್ಳಿಗಾಡು ಓದೇ ಬರೆಯೋದಂಥ ಅನಕ್ಷರಸ್ಥರಿಂದ ದೇಶಕ್ಕೆ ಅನ್ಯಾಯ ಆಗಿದೆ ಅಂತ ಅನ್ಕೋತೀವಿ. ನನ್ನ ಪ್ರಕಾರ ಅದಷ್ಟು ಆಗಿಲ್ಲ. ನಿಜವಾಗ್ಲೂ ಏನಾದರೂ ತೊಂದರೆ ಆಗಿದ್ದರೆ ಈ ಬುದ್ಧಿವಂತರು ಅಂತೇನಿದ್ದಾರೋ ಅವ್ರ ಅಪ್ರಾಮಾಣಿಕತೆಯಿಂದ ಬಹಳ ಮೋಸ ಆಗಿದೆ ದೇಶಕ್ಕೆ ಅಂತ ಬರೆದಿದೆ. ಅದ್ರ ಬಗ್ಗೆ ತುಂಬ ಚರ್ಚೆ ಆಯಿತು. ಆವಾಗ ಎಷ್ಟೋ ಸಲ IIT ಪ್ರೊಫೆಸರ್ ಇಂದಿರೇಶನ್ ಅಂತಿದ್ರು, ಅವ್ರು ನನ್ನ ಸಪೋರ್ಟಿಗೆ ಬಂದು ಕರೆಕ್ಟ್ ಆಗಿದೆ ಎಂದು ಖುಷ್ವಂತ್ ಸಿಂಗ್ ಒಪ್ಕೊಂಡು, ಹೌದು ಕರೆಕ್ಟ್ ಆಗಿದೆ, ದೇಶಕ್ಕೆ ಮೋಸ ಹೆಚ್ಚಾದದ್ದು ಇವರಿಂದಾನೇ. ಬ್ಯಾಂಕ್ ಚೆಕ್ಗಳನ್ನು ಫೋರ್ಜ್ ಮಾಡೋನು ಹಳ್ಳಿಯವನು ಮಾಡಲ್ಲ, ಬ್ಯಾಂಕ್ ಸ್ಕ್ಯಾಮ್ಸ್ ಅವ್ರು ಮಾಡಲ್ಲ, ನೋಡಿದ್ವಿ ಬ್ಯಾಂಕ್ ಸ್ಕ್ಯಾಮ್ ಮಾಡಲ್ಲ. ಈ ಅಪರಾಧ ಮಾಡುವಂಥದ್ದು ಪಾಪ ಅವ್ನಿಗೇನು ಅವಕಾಶ ಇಲ್ಲ ಅವನು ಮಾಡೋದಕ್ಕೆ. ಮಾಡೋರೆಲ್ಲ ಇಂಟೆಲೆಕ್ಚುವಲ್ ಡಿಸ್ಆನೆಸ್ಟಿ ಅಂತ ಹೇಳಿ ಮಾಡಿದ್ದು. ವಿಚಾರ ಧೈರ್ಯವನ್ನು ನಂಜುಂಡಯ್ಯನವ್ರ ಕಡೆ ಕಲ್ತ್ಕೊಳ್ಬೇಕು ಅಂತ DVG ಹೇಳ್ತಾರೆ. ಇವತ್ತು ಕನ್ನಡ ಸಾಹಿತ್ಯ ಪರಿಷತ್ತು ಸ್ಥಾಪನೆ ಆದ ದಿವಸ ಮೊದಲನೇ ಅಧ್ಯಕ್ಷರಾಗಿದ್ದವರು ನಂಜುಂಡಯ್ಯನವರು, H.V. ನಂಜುಂಡಯ್ಯನವರು. ನಾನು ಕಾಲೇಜಲ್ಲಿ ಪ್ರಿನ್ಸಿಪಲ್ ಆಗಿದ್ದಾಗ ನನ್ನ ಕೋಣೆಯಲ್ಲಿ, ಪ್ರಿನ್ಸಿಪಾಲ್ ಕೋಣೆಯಲ್ಲಿ ಎಲ್ಲ ಅಧ್ಯಕ್ಷರ ಫೋಟೋ ಹಾಕಿದ್ದೆ. ಎಲ್ಲ ಅಧ್ಯಕ್ಷರದ ಫೋಟೋ ಆ ನಂಬರ್ ಪ್ರಕಾರ 1, 2, 3 ನಂಜುಂಡಯ್ಯನವ್ರ ಫೋಟೋ ಫಸ್ಟ್ ಬರೋದು. ಹೀಗೆಲ್ಲ ಇರ್ತಿತ್ತು. ಅದನ್ನು ಬಳಸ್ಕೊಂಡಿರೋ ರೀತಿ ವಿಚಿತ್ರ ಆಗಿತ್ತು. ನಾನು ಅದನ್ನು ಪನಿಷ್ಮೆಂಟಿಗೆ ಉಪಯೋಗಿಸ್ಕೊತಾ ಇದ್ದೆ, ನಾನು ಶಿಕ್ಷೆ ಕೊಡೋದಕ್ಕೆ. ಯಾರಿಗೆ? ಯಾವುದೋ ಹುಡುಗರು ಅಸೈನ್ಮೆಂಟ್ ಮಾಡಿಲ್ಲ, ಲೇಟಾಗಿ ಬಂದಿದ್ದಾರೆ ಅಥವಾ ಕೆಲಸ ಮಾಡಿಲ್ಲ, ಅವ್ರಿಗೇನು ಶಿಕ್ಷೆ ಕೊಡ್ತೀರಿ ಕಾಲೇಜ್ ಮಕ್ಕಳಿಗೆ? ಅವ್ರನ್ನ ಕರೆದ್ಬಿಟ್ಟು ಹೇಳೋದು, ಇಷ್ಟೆಲ್ಲ ಫೋಟೋ ಇದೆಯಲ್ಲಪ್ಪ, ಇದು ಯಾವುದು ಒಂದು ಫೋಟೋ ಆರಿಸ್ಕೊಳ್ಳಿ ನೀವು ಒಂದು, ಯಾರ್ದಾದ್ರೂ ಒಂದು ಆರಿಸ್ಕೊಂಡ್ರೆ ಲೈಬ್ರರಿಗೆ ಹೋಗಬೇಕು, 8 ದಿವಸ ಟೈಮ್ ನಿಮಗೆ. ಅವ್ರು ಏನೇನು ಬರೆದಿದ್ದಾರೆ ಕಂಪ್ಲೀಟ್ ಲಿಸ್ಟ್ ಮಾಡಬೇಕು, ಲಿಸ್ಟ್ ಆಫ್ ಆಲ್ ಈಸ್ ವರ್ಕ್ಸ್. ಅವ್ರು ಏನೇನು ಮಾಡಿ ಎಲ್ಲ ಲಿಸ್ಟ್ ಮಾಡಬೇಕು. ಅದರೊಳಗೆ ಒಂದು ಕೃತಿ ಆರಿಸ್ಕೊಂಡು ಅದ್ರ ಬಗ್ಗೆ ಒಂದು ಆರ್ಟಿಕಲ್ ಬರೀಬೇಕು. ಇದು ಶಿಕ್ಷೆ. ಎಷ್ಟು ಚೆನ್ನಾಗಿ ಶಿಕ್ಷೆ ಅಂದರೆ, ಆ ಶಿಕ್ಷೆ ಕೊಟ್ಟಂಥ ಫಲಿತಾಂಶ ಏನು ಬಂದಿತ್ತಲ್ಲ ಶಿಕ್ಷೆದು, ಅದನ್ನೆಲ್ಲ ಸೇರಿ ಸೌರಭ ಅಂತ ಒಂದು ಪುಸ್ತಕ ಮಾಡ್ತಿದ್ದೆ ಪ್ರತಿ ವರ್ಷ. ಶಿಕ್ಷೆಯ ಪುಸ್ತಕ ಅಂತ ಹುಡುಗರು ಬರೆದಿದ್ರು. ಎಷ್ಟು ಚೆನ್ನಾಗಿದ್ದು ಗೊತ್ತಾ ಅದು. ಆಮೇಲೆ ಬೇರೆ ಹುಡುಗರು ಬಂದು ಕೇಳೋರು, ನಾನು ಬರೀಬೋದಾ ಸರ್ ಅದನ್ನು? ಬರೀರಿ, ಶಿಕ್ಷೆಗೆ ಬರೀರಿ ಅಂತ. ಆವಾಗ ನಂಜುಂಡಯ್ಯನವ್ರ ಬಗ್ಗೆ ಒಬ್ಬ ಹುಡುಗಿ ಬರೆದದ್ದು ಹೇಳ್ತೀನಿ. ಎಷ್ಟು ಅದ್ಭುತವಾಗಿ ಬರೆದಿದ್ಲು ಅಂದರೆ, ಸರ್ ನಾನು ಶಿಕ್ಷೆ ಸಿಕ್ಕಿದ್ದು ಎಷ್ಟು ಸಂತೋಷ ಆಯಿತು ಅಂದರೆ, ಇಂಥ ಶಿಕ್ಷೆ ನಾನು ಮೇಲೆ ಮಾಡೋಕ್ಕೆ ತೊಗೊಳಕ್ಕೆ ತಯಾರಿದ್ದೀನಿ. ನಂಜುಂಡಯ್ಯನವರೊಬ್ಬರು ಇದ್ದರು ಅಂತ ಗೊತ್ತಿಲ್ಲ, ಅದು ಕನ್ನಡ ಸಾಹಿತ್ಯ ಪರಿಷತ್ತಿನ ಮೊದಲನೇ ಅಧ್ಯಕ್ಷರಾಗಿದ್ದರು ಅಂತ ಗೊತ್ತಿಲ್ಲ. ಈ ಮಾತನ್ನು ಒತ್ತಿ ಹೇಳೋದು ಯಾಕೆಂದರೆ, ಆಕೆ ಆಪ್ಷನಲ್ ಕನ್ನಡ ಸ್ಟೂಡೆಂಟ್ ಆಗಿದ್ದವಳು. ಆಪ್ಷನಲ್ ಕನ್ನಡ ಸ್ಟೂಡೆಂಟಿಗೆ ನಮ್ಮ ಕನ್ನಡ ಸಾಹಿತ್ಯ ಪರಿಷತ್ ಮೊದಲೇ ಅಧ್ಯಕ್ಷರು ಯಾರು ಅಂತ ಗೊತ್ತಿಲ್ಲ. ಇದನ್ನು ಓದಬೇಕು, ಕಣ್ಣು ಮುಂದೆ ಕಟ್ಟಿದಾಗಿದೆ ಅದು. ಎಷ್ಟು ಚೆಂದ ಬರೀತಾರೆ ಅವರು. ಅಧ್ಯಕ್ಷರಾಗಿ ಪ್ರಾರಂಭ ಭಾಷಣ ಮಾಡಿದವರು ನಂಜುಂಡಯ್ಯನವರು. ಆದರೆ ವಿಶೇಷ ತಿಳ್ಕೊಬೇಕಾದ್ದು, ಆ ಭಾಷಣ ಇಂಗ್ಲೀಷಿನಲ್ಲಿತ್ತು. ಮೊದಲನೇ ಭಾಷಣ ಅಧ್ಯಕ್ಷರದ್ದು ಇಂಗ್ಲೀಷ್ನಲ್ಲಿತ್ತು. ಆ ಹೊತ್ತು ತುಂಬು ಸಭೆ, ಕಲ್ಪನೆ ಮಾಡ್ಕೋಬೇಕು. ಇಂಟರ್ಮೀಡಿಯೇಟ್ ಕಾಲೇಜಲ್ಲಿ ಧಾರವಾಡ, ಬೆಳಗಾವಿ, ಮಂಗಳೂರು, ಶೋಲಾಪುರ, ಬಳ್ಳಾರಿ, ಬಿಜಾಪುರ ಎಲ್ಲ ಕಡೆಗಳಿಂದ ಪ್ರಸಿದ್ಧ ವಿದ್ವಾಂಸರುಗಳು, ಪ್ರತಿನಿಧಿ ಪುರುಷರು ದಯಮಾಡಿಸಿದ್ದರು. ಕನ್ನಡ ಸಾಹಿತ್ಯ ಸಮ್ಮೇಳನವನ್ನು ಅಂದಿನಿಂದ ಇಂದಿನವರೆಗೂ ನೋಡಿರುವ ನನಗೆ ಅದಕ್ಕೆ ಸಮನಾದ ವಿದ್ವಜ್ಜನ ಪ್ರತಿನಿಧಿ ಸಭೆ ಇನ್ನೊಂದು ಆಗಿಲ್ಲವೆಂದೆನಿಸಿದೆ. ಅಷ್ಟು ಜನ ವಿದ್ವಾಂಸರು ಬಂದಿದ್ದರಂತೆ. ಆಮೇಲೆ ಇವರು ಭಾಷಣ ಮಾಡ್ತಿರ್ಬೇಕಾದ್ರೆ ಎದ್ದು ನಿಂತು ತಮ್ಮ ಇಂಗ್ಲೀಷ್ ಭಾಷಣ ಓದೋಕ್ಕೆ ಶುರು ಮಾಡಿದರು. ಅವ್ರ ಎದುರಿಗೆ ಮೊದಲನೇ ಸಾಲಿನ ಒಂದು ತುದಿ ಕೂತಂಥವರು ಬೆಳ್ಳಾವಿ ವೆಂಕಟನಾರಾಯಣಪ್ಪರು. ಅವ್ರು ಕೂತಿದ್ದಾರೆ. ನೋಡಿದರು, ಕಿರಿಕಿರಿ ಆಯ್ತು ಮನಸ್ಸಿಗೆ. ಏನು ಕನ್ನಡ ಸಾಹಿತ್ಯ ಪರಿಷತ್ತಿಂದು ಅಧ್ಯಕ್ಷರು, ಮೊದಲನೇ ಅಧ್ಯಕ್ಷರು ಮಾತಾಡ್ತಾರೆ, ಇಂಗ್ಲೀಷಲ್ಲಿ ಮಾತಾಡ್ತಾರಲ್ಲ ಅಂತ ಬೇಜಾರಾಗಿರಬೇಕು. ಅವರು ನನ್ನ ಕಡೆಗೆ ತಿರುಗಿ, ಅಂದರೆ DVG ಕಡೆ ತಿರುಗಿ, ಇದೇನಪ್ಪ ನಾನ್ಸೆನ್ಸ್, ಶುದ್ಧ ನಾನ್ಸೆನ್ಸ್ ಅಷ್ಟೇ ಅಂದ್ರಂತೆ. ಶುದ್ಧ ನಾನ್ಸೆನ್ಸ್. ಮೊದಲನೇ ಸಾಲಲ್ಲಿ ಕೂತವರು, ಕಡೆದು ಕೂತ್ರೆ ಗೊತ್ತಿಲ್ಲ, ಮೊದಲನೇ ಸಾಲಲ್ಲಿ ಕೂತ್ಕೊಂಡು ತಿರುಗಿ ನೋಡಿ ತಕ್ಷಣ ಗೊತ್ತಾಗಲ್ವೇ ಭಾಷಣ ಮಾಡೋರಿಗೆ, ನಾನ್ಸೆನ್ಸ್, ಶುದ್ಧ ನಾನ್ಸೆನ್ಸ್ ಅಷ್ಟೇ ಅಂದ್ರಂತೆ. ಅದು ನಂಜುಂಡಯ್ಯನವ್ರ ಕಿವಿಗೆ ತಾಕಿರಬೇಕು ಮಾತಾಡೋರಿಗೆ. ಅವ್ರು ಏನು ಮಾಡಿದರು ಅಂತ, ಅವರ ಮುಖದ ಮೇಲೆ ಮುಗುಳು ನಗೆ ಸುಳಿಯಿತು. ಇದು ಒಬ್ಬ ದೊಡ್ಡ ಕ್ವಾಲಿಟಿ ಅಡ್ಮಿನಿಸ್ಟ್ರೇಟರ್ ಲಕ್ಷಣ. ಮುಖದ ಮೇಲೆ ಭಾವ ಕಾಣಿಸ್ಕೋಬಾರ್ದು. ಒಳಗಡೆ ಒಲ್ಕ್ಯಾನೋ ಕುದೀತಿದ್ರು ಮುಖದ ಮೇಲೆ ಶಾಂತವಾಗಿರಬೇಕಾಗತ್ತೆ. ದರ್ ಇಸ್ ನೋ ಆಪ್ಷನ್, ಆಗಿರಬೇಕಾಗತ್ತೆ. ನಕ್ಕರಂತೆ ಅವರು ಭಾಷಣವನ್ನು ಓದಿ ಮುಗಿಸಿದರು. ಆ ಹೊತ್ತಿನ ಸಭೆ ಮುಕ್ತಾಯವಾಗಿ ಜನ ಚದುರುತ್ತಿದ್ದ ಕಾಲದಲ್ಲಿ ಎಲ್ಲ ಹೊರಡುವಾಗ ನಂಜುಂಡಯ್ಯನವರು ವೆಂಕಟನಾರಾಯಣಪ್ಪನವರ ಬಳಿಗೆ ಬಂದು, ನಾನ್ಸೆನ್ಸ್ ಯಾವ ಭಾಷೆ ಇದು ಅಂತ ಕೇಳಿದ್ರಂತೆ.
ಎಷ್ಟು ಚೆಂದ ನೋಡಿ, ನಾನ್ಸೆನ್ಸ್ ಯಾವ ಭಾಷೆ ಇದು ಅಂತ ಕೇಳಿದ್ರಂತೆ. ವೆಂಕಟನಾರಾಯಣಪ್ಪ ಕರ್ಣಕಾಲ ಅರ್ಥವೇ ಆಗಲಿಲ್ಲ. ಅವ್ರು ನಾನ್ಸೆನ್ಸ್ ಅಂದದ್ದಷ್ಟೇ, ಆದರೆ ಮುಂದೆ ಇಂಗ್ಲೀಷ್ನಲ್ಲಿ ಮಾಡಿದಂಥ ಭಾಷೆ ಎಷ್ಟು ಚೆನ್ನಾಗಿತ್ತು ಅಂದರೆ ಅದರ ಭಾವದಲ್ಲಿ ಕಳ್ಕೊಂಡ್ಬಿಟ್ಟಿದ್ದಾರೆ ಇವರು ತಮ್ಮನ್ನು. ಪೂರ್ತಿ ತನ್ಮಯತೆಯಿಂದ ಕೇಳಿದ್ದಾರೆ. ಅವಾಗ ತಾವು ಒಂದದ್ದೇ ಮರೆತು ಹೋಗ್ಬಿಟ್ಟಿದೆ ಅವರಿಗೆ. ಇವ್ರು ಬಂದು ಕೇಳಿದಾಗ ನಾನ್ಸೆನ್ಸ್ ಯಾವ ಭಾಷೆ ಅಂತ ಗೊತ್ತಾಗಲಿಲ್ಲ. ಉಪನ್ಯಾಸ ಇಂಗ್ಲೀಷ್ನಲ್ಲಿದ್ದರೂ ಅದರ ವಿಷಯ ಗಂಭೀರವಾಗಿ ಬೋಧ ಪರಿಪೂರ್ಣವಾಗಿ ಮನೋಹರವಾಗಿದ್ದರಿಂದ ಅದರ ಸ್ವಾರಸ್ಯ ಅನುಭವದಲ್ಲಿ ವೆಂಕಟನಾರಾಯಣಪ್ಪನವರಿಗೆ ತಾವು ಆಡಿದ ಆಕ್ಷೇಪಣೆಯ ಮಾತು ಮರೆತು ಹೋಗಿತ್ತು. ಆ ಮಾತು ಹೇಗೆ ಬರ್ತದೆ ನೋಡಿ. ಅವರಿಗೆ ಜ್ಞಾಪಕ ಕೊಡುವ ಉದ್ದೇಶದಿಂದ ನಂಜುಂಡಯ್ಯನವರು ಕನ್ನಡದಲ್ಲಿ ನಾನ್ಸೆನ್ಸ್ ಇಲ್ವೋ ಎಂದು ಕೇಳಿದರು. ಮತ್ತೆ ಕನ್ನಡದಲ್ಲಿ ನಾನ್ಸೆನ್ಸ್ ಇಲ್ವೋ ಎಂದು ಕೇಳಿದರು. ಆಗ ವೆಂಕಟನಾರಾಯಣಪ್ಪ ತಾವು ನೆನಪಾಯಿತು, ತಾವು ಮಾತಾಡಿದ್ದು ನೆನಪಾಗಿ ಏನಂದರು ಅಂದರೆ, ಅವರು ಬಿಟ್ಕೊಡಲ್ಲ ನೋಡಿ, ಎಷ್ಟು ಚೆನ್ನಾಗಿ ಹೇಳ್ತಾರೆ ಅವರು. ತಮ್ಮ ಉಪನ್ಯಾಸ ಅಮೋಘವಾಗಿತ್ತು, ಆದರೆ ಕನ್ನಡದಲ್ಲಿ ಇದ್ದಿದ್ದರೆ ಮತ್ತೂ ಚೆನ್ನಾಗಿರುತ್ತಿತ್ತು. ಗೌರವ ಕೊಡಬೇಕಾದ್ದು, ಆದರೆ ನಿಮ್ಮ ಅಭಿಪ್ರಾಯವನ್ನು ಹೇಳಬೇಕಾದ್ದು ಎರಡು. ಅದಕ್ಕೆ ಹೇಳ್ತಾರೆ, ತಮ್ಮ ಉಪನ್ಯಾಸ ಅಮೋಘವಾಗಿತ್ತು, ಆದರೆ ಕನ್ನಡದಲ್ಲಿ ಇದ್ದಿದ್ದು ಇನ್ನೂ ಚೆನ್ನಾಗಿರುತ್ತೆ ಎಂದು ನನ್ನ ಚಪಲ ಎಂದರು. ನಂಜುಂಡಯ್ಯನವರು ಆಗಬಹುದಾಗಿತ್ತು, ಇನ್ನು ಮೇಲೆ ಹಾಗೆ ಮಾಡೋಣಂತೆ ಅಂದ್ರಂತೆ. ಇಬ್ಬರು ನಗುತ್ತಾ ಪ್ರಕರಣವನ್ನು ಮುಗಿಸಿದರು. ಇದ್ರ ಮರುದಿನ ಏನಿಡಬೇಕು ಪರಿಷತ್ತಿಗೆ ಹೆಸರು ಅಂತ ಚಿಂತೆ. ಸಂಸ್ಥೆಗೆ ಏನು ಹೆಸರು ಇಡಬೇಕು? ಕರ್ನಾಟಕ ಸಂಸದ, ಕರ್ನಾಟಕ ಮಹಾಸಭಾ, ಕರ್ನಾಟಕೀ ಪರಿಷತ್, ಕನ್ನಡ ಕೂಟ, ಕನ್ನಡಿಗರ ಕೋಟೆ, ಹಿಂಗೆಲ್ಲ ಹೆಸರು ಇಟ್ಕೊಂಡು ಹೋದ್ರಂತೆ. ಮುಗಿತಾನೇ ಇಲ್ಲ. ಕೊನೆಗೆ 10 ಗಂಟೆ ನಂಜುಂಡಯ್ಯನವರು ಬಂದ್ರಂತೆ, ಬೆಳಗ್ಗೆ ಬಂದು ಹೇಳಿದ್ರಂತೆ, ಇನ್ನು ನಾವು ಒಂದು ನಿರ್ಧಾರಕ್ಕೆ ಬರಬೇಕು. ಅವ್ರ ಮಾತೆಷ್ಟು ಚೆನ್ನಾಗಿದೆ, ಒಂದು ನಿರ್ಧಾರಕ್ಕೆ ಬರಬೇಕು. ಹೆಸರಿನ ಮೇಲೆ ಇಷ್ಟು ಶಕ್ತಿ ವ್ಯಯ ಮಾಡಿದವರು ಕೆಲಸಕ್ಕಾಗಿ ಶಕ್ತಿ ಉಳಿಸಿಕೊಳ್ಳಬೇಡವೇ? ಹೆಸರಿಗೋಸ್ಕರನೇ ಶಕ್ತಿ ಕಳ್ಕೊಂಡಿದ್ದೀರಿ, ಕೆಲಸಕ್ಕೊಂದು ಸ್ವಲ್ಪ ಶಕ್ತಿ ಇಟ್ಕೊಳ್ಳಿ ಮಾಡಿ ಅಂತ ಹೇಳಿಬಿಟ್ಟು ಮಧ್ಯಾಹ್ನ ಹೊತ್ತಿಗೆ ಕೆಲಸ ಮುಗಿಬೇಕು, ನಿಶ್ಚಿತವಾಗಿ ಬೆಳಗಿನ ಸಭೆಯಲ್ಲೇ ಮುಗಿಬೇಕು ಅಂತ ಹೇಳಿದರು. ಅದಾದ ಮೇಲೆ ತಕ್ಷಣ ತೀರ್ಮಾನ ಆಗಿ ಕರ್ನಾಟಕ ಸಾಹಿತ್ಯ ಪರಿಷತ್ತು, ಕರ್ನಾಟಕ ಸಾಹಿತ್ಯ ಪರಿಷತ್ತು ಅಂತ ಆಯಿತು. ಅಲ್ಲಿಂದ 20-25 ವರ್ಷದವರೆಗೂ ಅದು ಹಾಗೆ ಉಳಿತು. ಆದರೆ ನಕಾರ ಯಾರು ಮಾಡಿದರು ಅನ್ನೋದು ಗೊತ್ತಿಲ್ಲ ಅಂತ ಡಿ ವಿ ಜಿ ಭಾಳ ಚೆಂದ ಬರೀತಾರೆ. ಹಾಗೆ ಸಿದ್ಧವಾದದ್ದು ಕರ್ನಾಟಕ ಸಾಹಿತ್ಯ ಪರಿಷತ್ತು ಎಂಬ ಹೆಸರು. ಅಲ್ಲಿಂದ 25 ವರ್ಷ ಕಳೆದ ಮೇಲೆ ಅದರಲ್ಲಿ ನಕಾರವನ್ನು ನಕಾರ ಮಾಡಿದವರು ಯಾರೆಂಬುದು ವಾದಗ್ರಸ್ತವಾದ ಸಂಗತಿ. ಇನ್ನೂ ಗೊತ್ತಾಗಿಲ್ಲ ಯಾರು ಮಾಡಿದರು ಅಂತ. ಆ ಬದಲಾವಣೆಯನ್ನು ಬಹಿರಂಗಕ್ಕೆ ಎಳೆದವರು ವೆಂಕಟನಾರಾಯಣಪ್ಪನವರು ಗಲಾಟೆ ಹಿಡ್ಕೊಂಡ್ರು. ಆ ವಿವಾದದ ಫಲಿತಾಂಶ ಏನಾಯಿತು ಅಂದರೆ, ಕರ್ನಾಟಕ ಎಂಬ ಪದವೇ ಸಂಸ್ಥೆಯ ಹೆಸರಿನಿಂದ ಲುಪ್ತವಾಗಿ ಕನ್ನಡ ಎಂದು ಬಂದದ್ದು ಒಂದು. ಆವಾಗ ಕನ್ನಡ ಸಾಹಿತ್ಯ ಪರಿಷತ್ತು ಅಂತ ಬಂತು. ಈ ಜಗಳ ಯಾಕಪ್ಪ, ನೊಣ ಜಗಳೇ ಅಂತ ಕರಿತಿದ್ರು ಅವಾಗೆಲ್ಲ, ಅದು ನೊಣ ಅಂತ. ನ ಕರ್ನಾಟಕನೋ ಎರಡೂ ಬೇಡ ಅಂಥೇಳಿ ಕನ್ನಡ ಸಾಹಿತ್ಯ ಪರಿಷತ್ತು ಅಂತ ಆಯಿತು ಅಂತ ಹೇಳ್ತಾರೆ. ಅದು ಸದ್ಯಕ್ಕೆ ಹಾಗಿರಲಿ, ಕಾವ್ಯನೇ ಬರೋದು ಅದ್ರ ಮೇಲೆ ನೊಣ ಅಂತೇನೋ ಬರ್ತಿರು, ತತ್ವೋದ್ಧರಣ. ಪರಿಷತ್ತಿನ ಸಭೆ ನಡೀತಿರ್ಬೇಕಾದ್ರೆ 2ನೇ ದಿವಸ ಹೇಗೆ ಇಬ್ಬರು ದೊಡ್ಡ ವಿದ್ವಾಂಸರು ಜಗಳ ಆಡಿದ್ರು ಎಷ್ಟು ಚೆಂದ ಇರ್ತದೆ. ಇದು ನಾವು ಬಹಳ ಕಲ್ಕೋಬೇಕಾಗತ್ತೆ. ಜಗಳ ಆಡಿದಾಗ ನಾವು ವೈಯಕ್ತಿಕ ದ್ವೇಷ ಕಟ್ಕೋತೀವಿ. ಅಲ್ಲಿ ಹಾಗಿರಲಿಲ್ಲ. ಅವ್ರು ಯಾವುದೋ ಒಂದು ವಿಷಯದ ಮೇಲೆ ಭಿನ್ನಾಭಿಪ್ರಾಯ ಬರ್ತಿತ್ತೇ ವಿನಃ ವ್ಯಕ್ತಿಗಳ ನಡುವೆ ಭಿನ್ನಾಭಿಪ್ರಾಯ ಇರಲಿಲ್ಲ. ಅದಕ್ಕೆ ಹೇಳ್ತೇವೆ, ಡಿಫರ್ ಆನ್ ಎನ್ ಇಶ್ಯೂ, ಡೋಂಟ್ ಡಿಫರ್ ಆ್ಯಸ್ ಅ ಪರ್ಸನ್ ಅಂತ ಹೇಳುವಂಥದ್ದು. ಇಲ್ಲಿ ಒಂದು ಏನೋ ಮಾತು ಬಂದಾಗ ನಂಜುಂಡಯ್ಯನವರು ಮಾತು ಹೇಳಿದ್ರಂತೆ, MS ಪುಟ್ಟಣ್ಣವ್ರು ಮುಂದೆ ಕೂತಿದ್ದಾರೆ, ಸಿಟ್ಟು ಬಂದುಬಿಡ್ತು, ಟಕ್ ಅಂತ ಎದ್ದು ಹೋಗ್ಬಿಟ್ರು ಹೊರಗಡೆ. ಅವರು ಸಭೆ ಬಿಟ್ಟು ಹೊರಗೆ ಹೋದ್ರಂತೆ. ಹೋದ ತಕ್ಷಣ ಇವ್ರು ನಗ್ತಾನೇ ಇದ್ದರು. ನಂಜುಂಡಯ್ಯನವ್ರು ಯಾವಾಗ ನಗ್ತಾನೇ ಇರೋರು, ನಗ್ತಾ ಇದ್ರಂತೆ. ಆಮೇಲೆ ವೆಂಕಟನಾರಾಯಣಪ್ಪನ ಹೋಗಿ ಪುಟ್ಟಣ್ಣನ ಕರ್ಕೊಂಬರ್ತೇನೆ, ಬೇಜಾರು ಮಾಡ್ಕೊಂಡಿದ್ದಾನೆ ಅಂದ್ರಂತೆ. ಅದಕ್ಕೆ ಇವರು, ನೀವೇನು ಕರ್ಕೊಂಬರೋದು, ನಾನೇ ಕರ್ಕೊಂಬರ್ತೇನೆ ರೀ ಅಂದರು. ನೋಡಿ, ಜಗಳ ಇವರಿಂದ ಆಗಿದ್ದು, ನೀವೇನು ನಾ ಕರ್ಕೊಂಬರ್ತೀನಿ ರೀ ಅಂತ ಹೇಳಿ ಅವ್ರ ಮಾತು ಹೆಂಗಿದೆ ನೋಡಿ. ನಮ್ಮ ಪುಟ್ಟಣ್ಣನೇ ನಾನೇ ಕರ್ಕೊಂಬರ್ತೀನಿ, ನೀವೇಕೆ ಅಂದವ್ರು ಹೋಗಿ ಅಲ್ಲಿಂದ 15-20 ನಿಮಿಷ ಸಭೆ ಮುಗಿಯಿತು. ನಂಜುಂಡಯ್ಯನವರು ತಮ್ಮ ಗಾಡಿಯಲ್ಲಿ ಕುಳಿತು ಉದ್ದಕ್ಕೆ ಪುಟ್ಟಣ್ಣನವರ ಮನೆಗೆ ಹೋದರು, ಸೀದಾ ಮನೆಗೆ. ಅವರಿಬ್ಬರು ತುಂಬ ಮಿತ್ರರು, ಒಬ್ಬರ ಹೃದಯವನ್ನು ಇನ್ನೊಬ್ಬರು ಚೆನ್ನಾಗಿ ಬಲ್ಲವರು. ಮಾರನೇ ದಿನ ಪುಟ್ಟಣ್ಣವರು ನಗುತ್ತಾ ಸಭೆಗೆ ಬಂದು ಹಿಂದಿನ ದಿನ ಯಾವ ವಿಶೇಷವೂ ನಡೆದಿಲ್ಲ ಎಂಬುದಂತೆ ನಡೆದುಕೊಂಡು ಬಿಟ್ಟರು. ಇದು ನಾವು ಭಾಳ ಕಡೆ ಕಂಡಿದ್ದೀವಿ ಡಿ ವಿ ಜಿ ಜೀವನದಲ್ಲಿ. ಮಿರ್ಜಾ ಇಸ್ಮಾಯಿಲ್ ಆಗ್ಬೋದು, ಯಾರದೇ ಆಗಲಿ, ಒಂದು ವಿಷಯದ ಬಗ್ಗೆ ಜಗಳ ಬಂದಾಗ ಅವ್ರು ಏನು 3 ಜನ್ಮ ವೈರಿಗಳಾಗಿದ್ದರು ಅನ್ನೋಂಗೆ ಜಗಳ ಆಡೋದು. ಆದರೆ ಮುಗಿದ ಮೇಲೆ ಇಶ್ಯೂ ಮುಗಿತಲ್ಲ, ವ್ಯಕ್ತಿಶಃ ನಮಗೇನು ಭಿನ್ನಾಭಿಪ್ರಾಯ ಇಲ್ಲ, ಆ ಸ್ನೇಹ ಮರಿಲಾರದಂಥದ್ದು. ಇಲ್ಲೊಂದು ತಮಾಷೆ ಘಟನೆ ಭಾಳ ಚೆನ್ನಾಗಿರೋದನ್ನು ಬರೀತಾರೆ. ಇವರು ಶಿವಮೊಗ್ಗಕ್ಕೆ ಹೋಗಿದ್ದರು ಅಸಿಸ್ಟೆಂಟ್ ಕಮಿಷನರ್ ಆಗಿ ಕೆಲವು ದಿವಸ. ಹೋದಾಗ ಒಂದು ಘಟನೆ ಆಯಿತು ಬೆಂಗಳೂರಲ್ಲಿ ಎಂದು ಬರೀತಾರೆ. ಒಬ್ಬನೊಬ್ಬ ಯುವಕ BA ಪಾಸ್ ಮಾಡಿ ಸರ್ಕಾರದ ಚಾಕರಿಗಾಗಿ ಒದ್ದಾಡುತ್ತಿದ್ದ. BA ಆಗಿದೆ, ನೌಕರಿಗೆ ಬಂದಿದ್ದಾನೆ, ಸರ್ಕಾರಿ ನೌಕರಿಗೆ. ಹೈಕೋರ್ಟಿಗೂ ಅಪ್ಲಿಕೇಶನ್ ಹಾಕಿದ್ದಂತೆ. ಒಂದು ದಿವಸ ಹೈಕೋರ್ಟಿನ ಕಾರ್ಯಾಲಯದಿಂದ ಪತ್ರ ಹೋಯಿತು, ಇಂಟರ್ವ್ಯೂಗೆ ಬಾರಪ್ಪ ನೀನು, ಪರ್ಸ್ನಲ್
ಬರಬೇಕು ಪ್ರತ್ಯಕ್ಷ ಪರೀಕ್ಷೆಗೆ ಅಂತ ಕರೆದ್ರಂತೆ. ಆತ ಬಂದು ತನ್ನ ಹವಾಲು ಹೇಳ್ಕೊಂಡು ತನ್ನ ಅಪ್ಲಿಕೇಶನ್ ಕೊಟ್ಟು ಕೆಲಸ ಕೊಡಿ ಅಂತ ಬೇಡ್ಕೊಂಡ. ಆ ಅಧಿಕಾರಿ ಇಂಟರ್ವ್ಯೂ ಮಾಡ್ತಾ ಇದ್ನಲ್ಲ ಅವನು, ನೀವು ಯಾವ ಜಾತಿಯವರು ಅಂತ ಕೇಳಿದ್ನಂತೆ. ಕೇಳಿದ ತಕ್ಷಣ ನಾನು ಶ್ರೌತಿ ಎಂದಂತವನು. ನಾನು ಶ್ರೌತಿ ಎನ್ನ. ಇವು ಅಧಿಕಾರಿಗೆ ಅದೇನು ಗೊತ್ತಾಗಲಿಲ್ಲ, ಅದು ಏನು ಅಂತ ಗೊತ್ತಾಗಿಲ್ಲ. ಓಹೋ ಹಾಗೆಯೋ, ನಿಮ್ಮ ಜನ ಯಾರಾದರೂ ದೊಡ್ಡವರು ಇದ್ದಾರೆಯೋ ಅಂತ ಕೇಳಿದ್ರಂತೆ. ಮ್ಯಾಲಿನವ್ರ ಇನ್ಫ್ಲೂಯೆನ್ಸ್ ಏನಾದರೂ ದೊಡ್ಡವರು ಇದ್ದಾರೆಯೋ ಅಂತ. ಈತ ಯಾರೂ ಇಲ್ಲ ಅಂದ. ಅಯ್ಯೋ ಪಾಪ, ಹಾಗಾದರೆ ಮುಂದಿನ ಶನಿವಾರ ಬನ್ನಿ ನೋಡಿ ಹೇಳುತ್ತೇನೆ ಎಂದು. ಯಾರೂ ಇಲ್ಲ ಮೇಲೆ ದೊಡ್ಡವರು ಅಂದರೆ ಎಳೆಯವರು ಯಾರೂ ಇಲ್ಲ ಅಂದಂಗೆ ಆಯ್ತಲ್ಲ, ಇವನು ಹಿಂದೆ ಮುಂದೆ ಏನಿಲ್ಲ ಇವನಿಗೆ, ಮುಂದಿನ ಶನಿವಾರ ಬನ್ನಿ ಅಂತ ಕಳಿಸ್ಬಿಟ್ರು. ಆತ ಹೋದ ಮೇಲೆ ಆ ಅಧಿಕಾರಿ ತಮ್ಮ ಜೊತೆಗಿದ್ದಂಥ MS ಪುಟ್ಟಣ್ಣವ್ರನ್ನ ಕೇಳಿದ್ದಂತೆ, ಈ ಶ್ರೌತಿ ಅಂದರೆ ಯಾವ ಜನ ಸ್ವಾಮಿ ಅಂತ ಕೇಳಿದ ತಕ್ಷಣ ಪುಟ್ಟಣ್ಣವರು ಶ್ರೌತಿ ಅಂದರೆ ಶ್ರೋತ್ರಿಯ, ಶ್ರುತಿ ಅಂದರೆ ವೇದ, ಬ್ರಾಹ್ಮಣರಲ್ಲಿ ವೇದಾಧ್ಯಯನ ಸಂಪನ್ನರಾಗಿ ವೈದಿಕ ಧರ್ಮನಿಷ್ಠೆ ಇಟ್ಟುಕೊಂಡಿರೋನ ಶ್ರೋತ್ರಿಯರು ಎಂದು ಕರೆಯೋದು ಪದ್ಧತಿ. ಹಾಗೆ ಅಧಿಕಾರಿ ಗೆದ್ದು, ಹಾಗಾದರೆ ಅವ್ರು ಬ್ರಾಹ್ಮಣರೇ ಅನ್ನಿ ಅಂದ. ಪುಟ್ಟಣ್ಣ, ಅಲ್ವೇ, ಅದರಲ್ಲೂ ಉತ್ತಮ ದರ್ಜೆ ಬ್ರಾಹ್ಮಣರವರು ಅಂತ ಹೇಳಿದ್ರಂತೆ. ಸರಿ ಅದು ನಾನು ತಿಳಿದಿರಲಿಲ್ಲ, ಸುಮ್ಮನೆ ಕೇಳಿದೆ ಅಂದಂತ ಅಧಿಕಾರಿ. ಹೀಗೆ ಮಾತು ಮುಗಿಯಿತು. ಶನಿವಾರ ಬಾ ಅಂತ ಹೇಳಿದ್ರಲ್ಲ, ಆತ ಬಂದ ಹುಡುಗ. ಬಂದು ಕೂತಾಗ ಅವನ ಪಕ್ಕದ ಇನ್ನೊಬ್ಬ ಮನುಷ್ಯ ಕೂತಿದ್ದಾನೆ. ಅವನು ಅಪ್ಲಿಕೇಶನ್ ಹಾಕ್ಕೊಂಡವನೇ, ಅವನು ಕೂತಿದ್ದಾನೆ. ಮೊದಲು ಶ್ರೌತಿಯನ್ನು ಕುರಿತು ಅಧಿಕಾರಿ ಕೇಳಿದ, ನಿಮಗೆ ಕನ್ನಡ ಓದೋಕ್ಕೆ ಬರುತ್ತದೆಯೇ? ನನ್ನ ಮನೆ ಮಾತು ಕನ್ನಡ ಸ್ವಾಮಿ, ಕನ್ನಡ ಬಾರದೆ ಏನು ಅಂದ. ಆಗ ಅಧಿಕಾರಿ, ಹಾಗಾದರೆ ಈ ಕಾಗದವನ್ನು ಓದಿ ನೋಡೋಣ ಎಂದು ಒಂದು ಮೋಡಿ ಅಕ್ಷರದ ಬರಹವನ್ನು ಶ್ರೌತಿಯ ಕಡೆ ಕೈಟ್ಟ. ಶ್ರೌತಿಗೆ ಲಿಪಿಯನ್ನು ಓದುವುದು ಕೊಂಚ ಕಷ್ಟವಾಯಿತು. ಅಕ್ಷರಗಳು ಜಡೆಯಾಗಿ ಹೆಣೆದುಕೊಂಡಿದ್ದರಿಂದ ತಡವರಿಸುವಂತಾಯಿತು. ಅಧಿಕಾರಿ ಅದನ್ನೇ ನೆವ ಮಾಡಿಕೊಂಡು, ಏನ್ರಿ ಕನ್ನಡ ಮನೆ ಮಾತು ಅಂತೀರಿ, ಕಾಗದ ಓದೋದು ಬರೋದಿಲ್ವಲ್ಲ ನಿಮಗೆ ಎಂದು ಹೇಳಿ ಅದೇ ಕೆಲಸಕ್ಕೆ ಉಮೇದುವಾರನಾಗಿ ಬಂದಿದ್ದ ಇನ್ನೊಬ್ಬನ ಕಡೆ ತಿರುಗಿ ಆತನಿಗೆ ಇನ್ನೊಂದು ಕಾಗದವನ್ನು ಕೊಟ್ಟು ಓದಿ ಹೇಳಿದ. ಆ ಉಮೇದುವಾರನು BA ಪಾಸ್ ಆದವನೇ, ಜಾತಿ ಮಾತ್ರ ಬೇರೆ. ಅವನು ತನ್ನ ಕೈಗೆ ಬಂದ ಕಾಗದವನ್ನು ಧಾರಿಯಾಗಿ ಸುಲಭವಾಗಿ ಓದಿಬಿಟ್ಟ. ಚಾಕರಿ ಅವನಿಗೆ ದೊರೆಯಿತು, ಇವನು ಸಿಗಲಿಲ್ಲ. ಅವನ ಹುಡುಗನ ಗತಿ ಏನಾಯಿತು ಅಂತ ಹುಡುಗನಿಗೆ ಎಂದೋ ಸುದ್ದಿ ಗೊತ್ತಾಯಿತು. ಈ ಅಧಿಕಾರಿ ಪುಟ್ಟಣ್ಣವರ ಕಡೆಯಿಂದ ತನ್ನ ಜಾತಿ ಯಾವುದು ಅಂತ ಕೇಳ್ಕೊಂಡಿದ್ದಾರೆ, ಬಹುಶಃ ನನ್ನ ಜಾತಿ ಗೊತ್ತಾದ್ದರಿಂದ ನಾನು ಸಿಲೆಕ್ಟ್ ಮಾಡಿಲ್ಲ ಇವರು ಅಂತ ಹೇಳಿ ಪುಟ್ಟಣ್ಣನ ಮೇಲೆ ಸಿಟ್ಟು ಬಂತ ಹುಡುಗನಿಗೆ. ಇವರೇ ನಾನು ಸಿಗಲಾರ್ದಂಗೆ ಮಾಡಿದರು, ಏನೋ ಹೇಳಿರ್ಬೇಕು ನನ್ನ ಬಗ್ಗೆ, ಜಾತಿ ಬಗ್ಗೆ ಅಂತ ತಿಳ್ಕೊಂಬಿಟ್ರಂತೆ. ಇದು ನಂಜುಂಡಯ್ಯನವ್ರಿಗೆ ಗೊತ್ತಾಯಿತು. ವಿಚಾರ ನೋಡಿ ಹೇಗೆ ತಮಾಷೆ ಆಗಿದೆ. ಹಿಂಗೆ ಆದದ್ದು ನಂಜುಂಡಯ್ಯ ಗೊತ್ತಾಯ್ತಂತೆ. ಅದಕ್ಕೋರೊಂದು ಪತ್ರ ಬರೆದ್ರಂತೆ. ಎಷ್ಟು ಚಂದದ ಪತ್ರ, ಹಾಸ್ಯವಾಗಿ ಬರೀಬೇಕಾದ್ರೆ ಹೇಗೆ ಬರೀಬೇಕು ಅಂತ. ಪುಟ್ಟಣ್ಣವ್ರು ಪತ್ರ ಬರೆದ್ರಂತೆ, ಶ್ರೌತಿಗಳಿಗೆ ನಿಮ್ಮ ಮೇಲೆ ಕೋಪ ಬಂದದ್ದು ಸಹಜವಾಗೇ ಇದೆ. ನಿಮ್ಮನ್ನು ಅಧಿಕಾರಿ ಅರ್ಥ ವಿವರಣೆ ಕೇಳಿದಾಗ ನೀವು ಬೇರೆ ಅರ್ಥವನ್ನು ಯಾಕೆ ಹೇಳಲಿಲ್ಲ? ಬೇರೆ ಅರ್ಥ ಯಾಕೆ ಹೇಳಿಲ್ಲ? ಶ್ರುತಿ ಅಂದರೆ ತಮಾಷೆ ಇದೆ. ಶ್ರುತಿ ಅಂದರೆ ಮೇಳದಲ್ಲಿ ಹೊರಡುವ ಒಂದು ತರಹದ ಶಬ್ದ. ಶ್ರುತಿ ಅಂದರೆ ಮೇಳದಲ್ಲಿ ಹೊರಡುವ ಒಂದು ಜೊತೆಯ ಶಬ್ದ. ಶ್ರುತಿ ಹಿಡಿಯುವುದು ಅಂದರೆ ತುತ್ತು ಎಂದು ಓಲಗ ಊದುವುದು. ಆದ ಕಾರಣ ಶ್ರೌತಿ ಅಂದರೆ ಬಾಜಾ ಭಜಂತ್ರಿಯವರು. ಹೀಗೆಂದ್ರೆ ನೀವು ಅರ್ಥ ಹೇಳಬೇಕಾಗಿತ್ತಲ್ವೇ? ಹೀಗೆ ಹೇಳಿದರೆ ಆತನಿಗೆ ಚಾಕರಿ ಸಿಗುತ್ತಿತ್ತು ಅಂದ್ರಂತೆ. ಅದು ನೀವು ತಪ್ಪಿಸಿದಾರಲ್ಲ ಅಂದ್ಬಿಟ್ಟು ಕೊನೆ ಸಾಲು ಚೆನ್ನಾಗಿದೆ. ಅದು ಚಾಕರಿ ತಪ್ಪಿಸಿ ಜಾತಿ ಉಳಿಸಿದರೆ ಏನಾಯಿತು ಸ್ವಾಮಿ? ಚಾಕರಿ ತಪ್ಪಿಸಿ ಜಾತಿ ಉಳಿಸಿದರೆ ಏನಾಯಿತು ಸ್ವಾಮಿ ಅಂತ ಕೇಳಿದ್ರು. ಅವ್ರ ಸೆನ್ಸ್ ಆಫ್ ಹ್ಯೂಮರ್ ಬಗ್ಗೆ ಹೇಳಬೇಕಾದ್ದು. ಆಮೇಲೆ ಒಬ್ಬರು ಉಪಾಧ್ಯಾಯರು ಶಿವಮೊಗ್ಗದಲ್ಲಿದ್ದಾಗ ದೊಡ್ಡ ಉಪಾಧ್ಯಾಯರಿಗೆ ವರ್ಗ ಆಯ್ತಂತೆ ಕಾಲೇಜಿಂದ. ಭಾಳ ವಿದ್ವಾಂಸರು, ಪರಮ ಸಭ್ಯರು ಮತ್ತು ಭಾಳ ಉತ್ತಮ ಬೋಧಕರು ಅಂತ ಹೆಸರಾಗಿತ್ತು. ಎಲ್ಲರಿಗೂ ಪ್ರಿಯರಾಗಿದ್ದಂಥವ್ರು ಅವ್ರಿಗೊಂದು ಫೇರ್ವೆಲ್ ಪಾರ್ಟಿ ಕೊಡಬೇಕು ಅಂತ ತೀರ್ಮಾನ ಆಯಿತು. ಆ ಪಾರ್ಟಿಗೆ ಅಸಿಸ್ಟೆಂಟ್ ಕಮಿಷನರ್ ದೊಡ್ಡವರಲ್ವ ಆವಾಗ, ಬನ್ನಿ ಅಂತ ನಂಜುಂಡಯ್ಯರು ಕರೆದ್ರಂತೆ. ಮುಖ್ಯ ಅತಿಥಿಯಾಗಿ ಇವ್ರು ಹೋಗಿದ್ದಾರೆ. ಅದು ಚೆನ್ನಾಗಿ ಮಾತಾಡಿ ಸಂತೋಷಪಟ್ಟು ಬಂದಿದ್ದಾರೆ. ಬಂದ ಮೇಲೆ ಮರುದಿವಸ ಇವರು ಪರಿಚಯದವರೊಬ್ಬರು ಸಿಕ್ಕರಂತೆ ದಾರಿಯಲ್ಲಿ. ಸಿಕ್ಬಿಟ್ಟು ಅವ್ರು ಕೇಳಿದಂತೆ, ನಂಜುಂಡಯ್ಯವ್ರನ್ನ ಕೇಳಿದ್ರಂತೆ, ಏನು ಸ್ವಾಮಿ ನೀವು ಹೋಗಿದ್ದರಂತೆ ಅಲ್ಲೇ ನಿನ್ನೆ ಅಂತ ಕೇಳಿದ್ರಂತೆ. ಅಂದರೆ ಏನೋ ತಪ್ಪಾಯಿತು ಅನ್ನಿಸ್ತು ಇವರಿಗೆ. ನೀವು ಹೋಗಿದ್ರಂತಲ್ಲ ಅಲ್ಲಿ? ಹೌದು, ನೀವ್ಯಾಕೆ ಬರಲಿಲ್ಲ ಅಂತ ಇವ್ರಿಗೆ ಕೇಳಿದ್ರಂತ ಅವ್ರನ್ನ. ಆತ ಹೇಳಿದಂತ, ಅಂಥ ಕಡೆಗೆ ಬರೋದು? ಅಯ್ಯೋ, ಅಂಥ ಕಡೆ ಬರೋದಾ? ಆ ಮನುಷ್ಯ ಇಬ್ಬರು ಹೆಂಡ್ರನ್ನು ಮಾಡ್ಕೊಂಡಿದ್ದಾನೆ, ಒಂದು ಬದುಕಿರುವಾಗ ಇನ್ನೊಂದನ್ನು ಮಾಡ್ಕೊಂಡಿದ್ದಾನೆ ಎಂದು ಆಗ್ರಹ ಧ್ವನಿಯಲ್ಲಿ, ಎತ್ತರ ಧ್ವನಿಯಲ್ಲಿ ಹೇಳಿದರು. ಅದಕ್ಕೆ ಉತ್ತರ ನಂಜುಂಡಯ್ಯನವ್ರು ಭಾಳ ಚೆನ್ನಾಗಿದೆ. ಓಹೋ, ಆತ ಮದುವೆ ಮಾಡಿಕೊಂಡು ಹೆಂಡತಿಯರನ್ನು ಇಟ್ಟುಕೊಂಡದ್ದಕ್ಕೋ ನಿಮ್ಮ ಆಕ್ಷೇಪಣೆ?
ಮದುವೆ ಆಗದೆ ಹಾಗೆ ಇಟ್ಕೊಂಡಿದ್ರೆ ನಿಮ್ಮ ಆಕ್ಷೇಪಣೆ ಇರ್ತಿರ್ಲಿಕ್ಕಿಲ್ಲಲ್ಲ ಅಂದ್ರಂತೆ. ಯಾಕೆ ಈ ಮಾತನ್ನು ಹೇಳಿದ್ರು ಮುಖ್ಯವಾಗಿದೆ ಅದು. ಮದುವೆ ಆಗದೆ ಇಟ್ಕೊಂಡು ನಿಮ್ಮ ಆಕ್ಷೇಪಣೆ ಇರ್ತಿರ್ಲಿಕ್ಕಿಲ್ಲಲ್ಲ ಅಂತ ಹೇಳಿದ್ರಂತೆ. ಇದು ಆ ಸ್ನೇಹಿತನಿಗೆ ಶಹ. ಎಷ್ಟು ಜನಕ್ಕೆ ಶಹ ಅಂತ ಗೊತ್ತಿಲ್ಲ. ನಾವು ಚೆಸ್ ಆಡಬೇಕಾದ್ರೆ ರಾಜ ಸಿಕ್ಕಾಕೋತಾನೆ ಕೊನೆಗೆ. ಚೆಕ್ ಅಂತ ಕರೀತಾರೆ ಇಂಗ್ಲೀಷಲ್ಲಿ ಅದನ್ನು. ಚೆಕ್ ಮೇಟ್, ಚೆಕ್ ಅಂತ ಕೊಡ್ತಾರೆ. ಹಿಂದೆ ಆಡೋರೆಲ್ಲ ನಮ್ಮ ಅಜ್ಜ ಎಲ್ಲ ಆಡಬೇಕಾದ್ರೆ ಶಹ ಅಂತಿದ್ರು ಅದಕ್ಕೆ. ಶಹ ಅಂದರೆ ರಾಜ ಸಿಕ್ಕಾಕೊಂಡ, ನಿಮ್ಮ ರಾಜ ಸಿಕ್ಕಾಕೊಂಡ, ಸರಿಯಾಗಿ ಏಟು ಬಿತ್ತಿದ್ದು ಅಂತ ಹಾಗೆ. ಅದಕ್ಕೆ ಇದು ಆ ಸ್ನೇಹಿತನಿಗೆ ಶಹ. ಯಾಕೆಂದರೆ ಆತ ಮನೆಯ ಹೊರಗಡೆ ಬೇಕಾದಷ್ಟು ಲೀಲೆ ಆಡುತ್ತಿದ್ದವನು ಎಂದು ಎಲ್ಲರಿಗೂ ಗೊತ್ತಿತ್ತು ಅಂತ. ಅವನ ಸ್ವಭಾವ ಆಗಿತ್ತು, ಹೊರಗಡೆ ಬೇಕಾದಷ್ಟು ಲೀಲೆ ಆಡ್ತಿದ್ದವನು. ಅದಕ್ಕೆ ನಂಜುಂಡಯ್ಯನವರು ಎಷ್ಟು ಚೆನ್ನಾಗಿ ಕೊಟ್ಟರು ಅಂದರೆ, ಮದುವೆ ಮಾಡ್ಕೊಳ್ಳೋದೇ ಇದ್ದರೆ ಏನು ತೊಂದರೆ ಇರಲಿಲ್ಲಲ್ಲ ನಿಮಗೆ ಅಂದರು. ಆತ ಹೇಗೆ ಹೋದ ಅನ್ನೋದು ಹೇಳಬೇಕಾಗಿಲ್ಲ. ಅದಕ್ಕೆ ಡಿ ವಿ ಜಿ ಹೇಳ್ತಾರೆ, ನಂಜುಂಡಯ್ಯನವರು ಎದುರಿಗೆ ಬಂದಾಗ ಅವ್ರ ಮುಖದ ಮೇಲೆ ಸಾಮಾನ್ಯವಾಗಿ ಮುಸಿ ನಗು ಸುಳಿದಾಡುತ್ತಿತ್ತು ಯಾವಾಗಲೂ. ಅವರ ತುಟಿಯ ಮಿಡಿತ, ಮೀಸೆಯ ಕುಣಿತ. ಕಲ್ಪನೆ ಮಾಡ್ಕೋಬೇಕ್ರಿ, ಎಷ್ಟು ಚೆನ್ನಾಗಿದೆ ಅದು. ತುಟಿಯ ಮಿಡಿತ, ಮೀಸೆಯ ಕುಣಿತ ಎರಡೂ ಒಂದು ಹಾಸ್ಯ ಪ್ರಕರಣಕ್ಕೆ ಪೀಠಿಕೆಯಾಗಿ ಬರುತ್ತಿದ್ದು. ಆ ತುಟಿ ನಡ್ಗೋಕ್ಕೆ ಶುರು ಆಯಿತು, ಮೀಸೆ ಕುಣಿಯೋಕ್ಕೆ ಶುರು ಆಯ್ತು, ಏನೋ ಬಂತು ಅಂತ ಅದು ಗೊತ್ತಿರಬೇಕು. ಪೀಠಿಕೆಯಾಗಿ ಬರುತ್ತಿದ್ದವು ಅಂತ. ಒಂದು ಸಲ ಎಷ್ಟು ಚೆನ್ನಾಗಿದೆ, ಡಿಸ್ಕಷನ್ ಬಂತಂತೆ, ಪ್ರಜಾಪ್ರತಿನಿಧಿ ಸಭೆಯಲ್ಲಿ ಮಾತು ಬಂತು. ಸಣ್ಣ ಸಣ್ಣ ವಯಸ್ಸಿಗೆ ಮಕ್ಕಳು ಮದುವೆ ಮಾಡಿಬಿಡ್ತಾರೆ ರೀ, ಬಾಲ ವಿವಾಹ ತಪ್ಪಲ್ವೇ ಇದು? ತಪ್ಪಿಸ್ಬೇಕು, ಹೇಗೆ ನಿಲ್ಲಿಸ್ಬೇಕು ಇದನ್ನು? ಅದಕ್ಕೆ ಹೇಳಿದ್ರಂತೆ, ಸಮಾಜ ಸಂಸ್ಕಾರ ಸೂಚನೆ ಅಂತಂದ್ರಂತೆ. ಸಮಾಜ ಸಂಸ್ಕಾರ ಮಾಡಬೇಕು, ಬಾಲ ವಿವಾಹ ತಪ್ಪಿಸ್ಬೇಕು. ನಮ್ಮ ಜನದಲ್ಲಿ ಭಾಷಣ ಮಾಡಿದರು, ಬಾಲ್ಯ ವಿವಾಹದ ಕೇಡು ತುಂಬ ಹೆಚ್ಚಾಗಿ ಹೋಗಿದೆ, ಖಂಡಿತವಾಗಿ ನಿಲ್ಲಿಸಬೇಕು. ಇದಕ್ಕೇನು ಉಪಾಯ ಅಂದರೆ, ಇನ್ನು ಮುಂದೆ ಸ್ಕೂಲ್ ಕಾಲೇಜುಗಳಿಗೆ ಸೇರಬರುವ ವಿದ್ಯಾರ್ಥಿಗಳಿಗೆ ಅವರು ವಿವಾಹಿತರಾಗಿದ್ದಲ್ಲಿ ಫ್ರೀಶಿಪ್ ಸ್ಕಾಲರ್ಶಿಪ್ಗಳನ್ನು ಕೊಡತಕ್ಕದ್ದಲ್ಲ. ಮದುವೆ ಆಗಿದ್ದರೆ ಫ್ರೀಶಿಪ್ಪು ಸ್ಕಾಲರ್ಶಿಪ್ ಇಲ್ಲ. ಅದಲ್ಲದೆ ಅವರ ಫೀಸನ್ನು ದ್ವಿಗುಣವಾಗಿ ವಸೂಲು ಮಾಡಬೇಕು, 2 ಪಟ್ಟು. ಮದುವೆ ಆದದಕ್ಕೊಂದು ತಂದೊಂದು ಹೆಂಡ್ತಿದೊಂದು 2 ಕಟ್ಟಬೇಕು ಫೀಸ್ ಅವನು. ಹೀಗೆ ಮಾಡಬೇಕು ಅಂತ ಹೇಳಿದ್ರಂತೆ. ಚರ್ಚೆ ನಡೆಯಿತು. ವಿಶ್ವೇಶ್ವರಯ್ಯನವರಿಗೆ ಆ ಉದ್ದೇಶ ಇಷ್ಟವೂ ಆಯಿತು. ವಿಶ್ವೇಶ್ವರ ಹೇಳಿದ್ರಂತೆ, ನೋಡಿ ನೀವು ಹಿರಿಯ ಮನುಷ್ಯರು, ಸಾಮಾನ್ಯವಾಗಿ ಒಪ್ಕೋತೀರಿ ಬಾಲವಿವಾಹ ಅಂತ ಅಂದ್ಕೊಂಡಿದ್ವಿ, ಆದರೆ ನೀವು ಅದು ವಿರುದ್ಧ ಮಾಡ್ತಿದ್ದೀರಿ. ಒಳ್ಳೆ ಐಡಿಯಾ ಕೊಟ್ಟಿದ್ದೀರಿ, ಫೀಸ್ ಹೆಚ್ಚಿಗೆ ಮಾಡಿ ದಂಡ ಹಾಕಿ ಅಂತ ಹೇಳಿದಿರಿ, ಸಂತೋಷ ಆಯಿತು ಅಂತ ಹೇಳಿದ್ರಂತೆ. ಒಳ್ಳೆಯದು ಪ್ರೋತ್ಸಾಹಕರವಾಗಿದೆ ಎಂದು ಪ್ರಶಂಸೆ ಮಾಡಿದರು. ಇನ್ನು ಕೆಲವು ಹೇಳಿದಂತ, ಅಲ್ಲ ಸ್ವಾಮಿ, ಆ ಹುಡುಗನಿಗೆ ಫೀಸ್ ಜಾಸ್ತಿ ಮಾಡಿದ ಅವನೇನು ಮಾಡ್ತಾನೆ ಗೊತ್ತಾ? ಮಾವನ ಕಡೆಯಿಂದ ಇಸ್ಕೊತಾನೆ, ಮಾವನಿಗೆ ಜುಲ್ಮಾನೆ ಬೀಳುತ್ತೆ, ಅವನಿಗೇನಾಗುತ್ತೆ? ಹೇಳ್ತಾನೆ, ನನ್ನ ಫೀಸ್ ಡಬಲ್ ಆಗಿದೆಯಲ್ಲ, ನಿಮ್ಮ ಮಗಳದ್ದು ಅದನ್ನು ನಾನು ಕೊಡಿ ಅಂತಾನು ಅವನು, ಅದರಿಂದ ಮಾವನಿಗೆ ಜುಲ್ಮಾನೆ ಬೀಳುತ್ತದಲ್ವೇ ಅಂತ ಕೇಳಿದ್ರಂತೆ. ಅದಕ್ಕೆ ನಂಜುಂಡಯ್ಯನವರು ಭಾಳ ಚೆನ್ನಾಗಿ ಹೇಳ್ತಾರೆ, ಇದೆಲ್ಲ ಯಾಕೆ ಸ್ವಾಮಿ? ಅಂಥ ಹುಡುಗರಿಗೆ ಹೆಣ್ಣು ಕೊಟ್ಟವರಿಗೆ 6 ತಿಂಗಳು ಜೈಲು ಸಜಾ ವಿಧಿಸಿದರೆ ಬಾಲ್ಯವಿವಾಹ ನಿಂತು ಹೋಗುತ್ತದಲ್ವೇ? ಹುಡುಗನಿಗೆ ಯಾರಾದರೂ ಹುಡುಗಿನ ಕೊಟ್ಟರೆ ಆ ಹುಡುಗಿ ತಂದೆ ತಾಯಿನ 6 ತಿಂಗಳು ಜೈಲಲ್ಲಿ ಹಾಕ್ತೀವಿ ಅಂತ ಹೇಳಿಬಿಡಿ, ಮುಗಿದೋಯ್ತು, ಅಲ್ಲಿ ನಿಂತೇ ಹೋಗುತ್ತೆ ಬಾಲ್ಯವಿವಾಹ ಅಂತ ಅಂದ್ರಂತೆ. ಎಲ್ಲರೂ ಸಭಿಕರ ಸದಸ್ಯರ ನೀರುಗುಳ್ಳೆ ಒಡೆಯಿತು, ಸಮಾಧಾನ ನೆಲೆ ಊರಿತು. ಅವ ಹುಚ್ಚುಚಾರ ಸದಸ್ಯನ ಬದಲು ಏನು ಮಾಡಬೇಕು ಅಂತ ವಿಚಾರ ಮಾಡೋಕ್ಕೆ ಶುರು ಮಾಡಿದರು. ಯಾವಾಗಾದರೂ ಒಂದು ಚೂರು ದಾರಿ ಬಿಟ್ಟು ಚರ್ಚೆ ಹೋಯಿತು ಅಂತ ಗೊತ್ತಾದ ತಕ್ಷಣ ಒಂದು ಹಾಸ್ಯ ಪ್ರಸಂಗ ತರೋರಂತೆ. ಒಂದು ಸಲ ಉತ್ಸಾಹಿ ಸದಸ್ಯರು ಹೇಳಿದ್ರಂತೆ, ಇನ್ಮೇಲೆ ನಗರವನ್ನು, ಗ್ರಾಮವನ್ನು ಸ್ವಚ್ಛವಾಗಿಡಬೇಕು, ಚೊಕ್ಕಟವಾಗಿಡೋದಕ್ಕೆ ಪೊಲೀಸರಿಗೆ ಅಧಿಕಾರ ಕೊಡಬೇಕು. ಉತ್ಸಾಹದಲ್ಲಿ ಕೆಲವೊಂದು ಸಲ ಸಜೆಷನ್ಸ್ ಬರ್ತಾವೆ. ಹಾಗೆ ಗ್ರಾಮ ಸ್ವಚ್ಛವಾಗಿರಬೇಕು, ಇಟ್ಕೊಳ್ಳೋದಿಲ್ಲ ಜನ, ಅದಕ್ಕೆ ಪೊಲೀಸರಿಗೆ ಅಧಿಕಾರ ಕೊಡಬೇಕು, ಎಲ್ಲಿ ಬೇಕಾದರೂ ನುಗ್ಗಿ ಅವರು ಸ್ವಚ್ಛ ಮಾಡ್ಬೋದು, ಹಾಗೆ ಅಧಿಕಾರ ಕೊಡಬೇಕು ಅಂತ ಹೇಳಿದ್ರಂತೆ. ಅದಕ್ಕೆ ನಂಜುಂಡ ನಕ್ಕಬಿಟ್ಟು ಕೇಳಿದ್ರಂತೆ, ನಿಮ್ಮ ಅಡುಗೆ ಮನೆಯೊಳಗೆ ಚೊಕ್ಕಟವಾಗಿದೆಯೇ ಎಂದು ಪರೀಕ್ಷೆ ಮಾಡಲು ಪೊಲೀಸ್ನವ್ರು ಬಂದರೆ ಅವನು ಊಟ ಇಡುತ್ತೀರಾ ಅಂತ ಕೇಳಿದ್ರು. ಅಡುಗೆ ಮನೆಗೆ ಪೊಲೀಸ್ನವ್ರು ಬರ್ತಾರೆ, ಒಳಗಡೆ ಚೊಕ್ಕಟಾಗಿದೆಯಾ ಅಂತ ಊಟಕ್ಕೆ ಹಾಕ್ತೀರಾ? ಸುಮ್ಮನೆ ಕೂತ್ಕೊಂಡ್ರು ಎಲ್ಲರೂ. ಕೆಲವು ಸೊಳ್ಳೆ ಕಾಟ ವಿಪರೀತ ಆಗಿದೆ, ಸರ್ಕಾರ ಏನು ಮಾಡ್ತಾ ಇದೆ ಅಂತ ಕೇಳಿದ್ರಂತೆ. ಇವು ಸರ್ಕಾರದ ಪರವಾಗಿ ಉತ್ತರ ಕೊಡಬೇಕಲ್ಲ, ಈಗೂ ಅಂತ ಪ್ರಶ್ನೆ ಬೇಕಾದಷ್ಟು ಬರ್ತವೆ. ಸೊಳ್ಳೆ ವಿಪರೀತ ಆಗಿಬಿಟ್ಟದೆ, ಏನು ಸರ್ಕಾರ ಏನು ಮಾಡ್ತಾ ಇದೆ ಅಂತ. ಅದಕ್ಕೆ ಇವ್ರು ಕೇಳಿದ್ರಂತೆ, ಸರ್ಕಾರವನ್ನು ಸೊಳ್ಳೆ ಪರದೆ ಹೊಲಿಸಿಕೊಡಿ ಎಂದು ಕೇಳುತ್ತೀರೋ? ಆ ಮಾತು ನೋಡಿ, ಆ ಸಂದರ್ಭಕ್ಕೆ ಹಾಸ್ಯ ಎಷ್ಟೋ ಸಲ ಹಾಸ್ಯ ಗಂಭೀರ ಪರಿಸ್ಥಿತಿಯನ್ನು ತಿಳಿ ಮಾಡುತ್ತೆ. ಇನ್ನೊಂದು ಸಲ ಒಬ್ಬ ಸದಸ್ಯರು ಹೇಳಿದ್ರಂತೆ, ಸಂಸ್ಥಾನದಲ್ಲಿ ಇರುವ ಗುಡಿಗಳ ಪೈಕಿ ಯಾವುದಕ್ಕೆ ಗೋಪುರಗಳಿಲ್ಲವೋ ಅವಕ್ಕೆಲ್ಲ ಸರ್ಕಾರ ಗೋಪುರ ಕಟ್ಟಿಸಿಕೊಡಬೇಕು. ಯಾವ ಗೋಪುರ ಎಲ್ಲ ಕಟ್ಟಿಸ್ಕೊಡ್ಬೇಕು, ಯಾಕಂದರೆ ಗೋಪುರವಿಲ್ಲದ ಗುಡಿಗೆ ಹೋಗಬಾರದು ಎಂಬ ಶಾಸ್ತ್ರವಿದೆ ಅಂತ ಯಾರೋ ಜೋರಾಗಿ ಹೇಳಿದರು. ಅದಕ್ಕೆ ಇವ್ರು ಏನು ಹೇಳಬೇಕು, ಗೋಪುರ ಕಟ್ಟಿಸ್ಕೊಡೋಕ್ಕಾಗತ್ತಾ ಎಲ್ಲ ದೇವಸ್ಥಾನಗಳಿಗೆ? ಈಗ ಸಜೆಷನ್ ಕೊಟ್ಟರಂತೆ, ಹೋಗಲಿ ಬಿಡಿ ಒಳ್ಳೆಯದು, ಆದರೆ ಆ ಗುಡಿಯಿಂದ ಸಕ್ಕರೆ ಪೊಂಗಲ್ ಪ್ರಸಾದವನ್ನು ಮನೆಗೆ ತಂದು ಕೊಟ್ಟರೆ ಆಗಬಹುದೋ? ನಿಮಗೆ ಹೋಗಬಾರ್ದು ಒಂದು ಶಾಸ್ತ್ರ ಇದೆಯಲ್ಲ, ಆ ಸಕ್ಕರೆ ಪೊಂಗಲ್ ಮನೆಗೆ ತಂದು ಕೊಟ್ಟರೆ ಆಗಬಹುದೋ? ಏನು ಮಾತಾಡ್ತಾರೆ ಪಾಪ. ಈ ರೀತಿಯಾಗಿ ನಂಜುಂಡಯ್ಯನವರು ನನಗೆ ಆ ಪದಗಳನ್ನು ಇಷ್ಟು ಹಿಡ್ಕೊಂಡ್ಬಿಡ್ತಾವೆ ಮನಸ್ಸಿಗೆ, ಅದನ್ನು ಬಿಡೋಕ್ಕೆ ಆಗಲ್ಲ. ಮುಂದಿನ ಪೇಜ್ ಓದೋಕ್ಕಾಗಲ್ಲ ನನಗೊಂದು ಸಲ ಓದಿದಾಗ. ನೋಡಿ ಆ ಪದ ಹೆಂಗೆ ಬರುತ್ತೆ. ಈ ರೀತಿಯಾಗಿ ನಂಜುಂಡಯ್ಯನವರು ಜನರ ಅವಿವೇಕಗಳನ್ನು ಅಲ್ಲಲ್ಲಿಯೇ
ಹಾಸ್ಯ ಮರ್ಯಾದೆಯಿಂದ ತಿದ್ದುತ್ತಿದ್ದರು. ಈ ಹಾಸ್ಯ ಮರ್ಯಾದೆ ಅನ್ನೋ ಹೊಸ ಪದಪ್ಪ ನನಗನ್ಸಿತ್ತು. ಹಾಸ್ಯ ಬೇರೆ, ಮರ್ಯಾದೆ ಬೇರೆ. ಹಾಸ್ಯ ಮರ್ಯಾದೆ ಒಂದೇ ಪದ ಉಪಯೋಗಿಸಿದ್ದಾರೆ ಅವರು. ಹಾಸ್ಯ ಮರ್ಯಾದೆ ಅಂದರೆ ಮರ್ಯಾದೆನೂ ತೆಗೆದಿರಬಾರ್ದು, ಹಾಸ್ಯನೂ ಮುಟ್ಟಿರಬೇಕು. ಅದನ್ನು ಜೋರಾಗಿ ಒರಟಾಗಿ ಹೇಳಿದ್ರೆ ಮರ್ಯಾದೆ ಹೋಗ್ಬಿಡುತ್ತೆ. ಅವ್ರ ಮರ್ಯಾದೆನೂ ಕಾಪಾಡಿಕೊಂಡಿರಬೇಕು. ಅದಕ್ಕೆ ಸೂತ್ರವಾಗಿ ಬರುವಂಥದ್ದು ಹಾಸ್ಯ. ಹಾಸ್ಯದ ಮೂಲಕ ಅವರ ಮರ್ಯಾದೆಯನ್ನು ಕಾಪಾಡುವಂಥದ್ದು ಇದೆಯಲ್ಲ, ಅದನ್ನು ಹಾಸ್ಯ ಮರ್ಯಾದೆಯಿಂದ ತೋರಿಸಿಕೊಡುತ್ತಿದ್ದರು ಅಂತ. ಇದ್ರ ಜೊತೆಗೆ ಸಾಮಾನ್ಯವಾಗಿ ನಾವು ನೋಡಿದ್ದೇವೆ, ಅಧಿಕಾರದಲ್ಲಿ ಭಾಳ ವರ್ಷ ಇದ್ದರೆ ಮನಸ್ಸು ಕಲ್ಲಾಗಿ ಹೋಗ್ಬಿಡುತ್ತೆ. ಅಯ್ಯೋ ದಿನ ನೋಡಿ ನೋಡಿ ಎಷ್ಟು ಮಾಡೋದು ಅಂತ. ಆದರೆ ಇವ್ರದ್ದು ವಿಚಿತ್ರವಾಗಿತ್ತು, ವಿರುದ್ಧವಾಗಿತ್ತು ಅಂತ ಹೇಳ್ತಾರೆ. ವಿಪರೀತ ಕರುಣಾಳುಗಳು. ಎಷ್ಟು ಕರುಣಾಳು ಅವರು ಅಂದರೆ ಅವರಿಗೆ ಯಾವಾಗ ಕೋಪ ಬರುತ್ತಿತ್ತೋ ನಾ ಕಾಣೆ, ನಾ ಕೋಪ ಬಂದದ್ದೇ ನೋಡಲಿಲ್ಲ ಅಂತ ಡಿ ವಿ ಜಿ ಹೇಳ್ತಾರೆ. ಅಧಿಕಾರದಲ್ಲಿದ್ದವರಿಗೆ ಕೋಪ ಬರದೇ ಇರೋದು ಭಾಳ ಅಪರೂಪ, ಕೋಪ ಬರ್ತಿರ್ಲಿಲ್ಲಂತೆ. ಅವರು ಜಡ್ಜ್ ಆಗಿದ್ದಾಗ ಅಪರಾಧಿ ವಿಷಯದಲ್ಲಿ ಸಾಧ್ಯವಿದ್ದ ಮಟ್ಟಿಗೆ ಕನಿಕರವನ್ನೇ ತೋರಿಸುತ್ತಿದ್ದರು. ಯಾಕೆ ಅಂತ ಕೇಳಿದಾಗ, ಪಾಪ ಇವನು ತಪ್ಪು ಮಾಡಿದರೆ ಇವನು ಹೆಂಡತಿ ಮಕ್ಕಳ ಫಲ ಅನುಭವಿಸ್ಬೇಕಲ್ಲ, ಅವ್ರೇನು ಮಾಡಿದರು ಇವನ ತಲಾಗೆ ಅಂಥೇಳಿ ಆದಷ್ಟು ಕನಿಕರ ತೋರಿಸುವಂಥದ್ದು ಪರಿತಪಿಸುತ್ತಿದ್ದರು ಅಂತ ಬರೀತಾರೆ. ಇನ್ನೊಂದು ಕಡೆ ನವರತ್ನ ರಾಮರಾಯರು ಒಂದು ಉದಾಹರಣೆ ಬರೆದಿದ್ದಾರೆ ಅಂತ ಡಿ ವಿ ಜಿ ಬರೀತಾರೆ. ಎಷ್ಟು ಕರುಕರ ಇತ್ತು ಇವರಿಗೆ ಅಂದರೆ ಈ ಮಾತನ್ನು ಗಮನಿಸಬೇಕು. ನಂಜುಂಡಯ್ಯನವರು ಕೌನ್ಸಿಲರ್ ಆಗಿದ್ದಾಗ ಎಡತೊರೆ ಕಡೆಯಿಂದ ಸರ್ಕಾರಕ್ಕೆ ಒಂದು ತಂತಿ ಬಂತಂತೆ, ಒಂದು ಟೆಲಿಗ್ರಾಮ್ ಬಂತು. ಆ ಪ್ರದೇಶದಲ್ಲಿ ಇದ್ದ ಒಬ್ಬ ಪ್ರಸಿದ್ಧ ದರೋಡೆಖೋರ ಎಷ್ಟೋ ವರ್ಷಗಳ ಪೊಲೀಸರ ಕೈಗೆ ಸಿಗದೆ ತಪ್ಪಿಸಿಕೊಂಡಿದ್ದು ಕಡೆಗೆ ಒಂದಾನೊಂದು ದಿನ ಸಿಕ್ಕಿಬಿದ್ದಂತೆ. ವೀರಪ್ಪನ ಸಿಕ್ಕಾಕೊಂಡ. ಅವನನ್ನು ಕ್ರಮವಾಗಿ ವಿಚಾರಣೆ ಮಾಡಿ ದಂಡನೆ ವಿಧಿಸಿ ಆಮೇಲೆ ಮ್ಯಾಜಿಸ್ಟ್ರೇಟರು ಸರ್ಕಾರಕ್ಕೆ ಒಂದು ತಂತಿ ಕಳಿಸಿದ್ರಂತೆ, ಟೆಲಿಗ್ರಾಮ್ ಕಳಿಸಿದರು, ತೀರ್ಮಾನ ಮಾಡಿ ಶಿಕ್ಷೆ ಕೊಟ್ಟು. ಅದೇನಿತ್ತು ಅಂದರೆ ತಂತಿಯಲ್ಲಿ ಬಂದಿರೋದು, ಗ್ಲಾಡ್ ಟು ರಿಪೋರ್ಟ್ ದಟ್ ಸೋ ಆ್ಯಂಡ್ ಸೋ ವಾಸ್ ಹ್ಯಾಂಗ್ಡ್ ಆ್ಯಂಡ್ ಸೆಂಟೆನ್ಸ್ಡ್. ಅವನು ಗಲ್ಲಿಗೇರಿಸಿದ್ದಾರೆ, ಅದು ಬರೆದಿದ್ದಾರೆ, ಗ್ಲಾಡ್ ಟು ರಿಪೋರ್ಟ್ ದಟ್ ಸೋ ಆ್ಯಂಡ್ ಸೋ ವಾಸ್ ಹ್ಯಾಂಗ್ಡ್ ಆ್ಯಂಡ್ ಸೆಂಟೆನ್ಸ್ಡ್ ಅಂತ. ಆ ಟೆಲಿಗ್ರಾಮ್ ಕಾಪಿ ಇವ್ರು ನೋಡಿದ್ರಂತೆ. ನೋಡಿದ ತಕ್ಷಣ ಇವರು ಹೇಗೆ ಅದಕ್ಕೆ ಸ್ಪಂದಿಸಿದರು ಅಂತ ಹೇಳ್ತಾರೆ, ಭಾಳ ಚಂದ ಹೇಳ್ತಾರೆ. ಈ ತಂತಿಯ ವರದಿಯನ್ನು ನಂಜುಂಡೆ ನೋಡಿದ ಕೂಡಲೇ ಗ್ಲ್ಯಾಡು ಪುತ್ರೋತ್ಸವವಾಯಿತು. ಅವನು ಗಲ್ಲಿಗೇರಿಸಿದ್ದಾರೆ, ಸತ್ತೋದ, ಇವು ಸಂತೋಷ ಆಯಿತು ಅಂತ ಬರೀತಾರಲ್ಲ ಗ್ಲ್ಯಾಡ್ ಅಂತ, ಅದಕ್ಕೆ ಹೇಳ್ತಾರೆ ಗ್ಲ್ಯಾಡು ಪುತ್ರೋತ್ಸವ ಆಯಿತು, ಹಾಲು ಕೀರು ಮಾಡಿಸ್ಕೊಂಡು ಕುಡೀಲಿ ಅಂದ್ರಂತೆ. ಅಂದರೆ ಆ ಡಕಾಯಿತನ ಕೂಡ ನೇಣು ಹಾಕಿದ್ದಾಗ ಇವ್ರಿಗೆ ದುಃಖ ಆಗ್ತಾಯಿತ್ತು ಅಂತ. ಆದಷ್ಟು ಆ ತಪ್ಪಿಗೆ ಅಂಥ ಆಳವಾದ ಶಿಕ್ಷೆ ಬೇಕಾಗಿಲ್ಲ, ಕರುಣೆ ತೋರಿಸ್ಬೇಕು ಅಂತ. ಅವರು ಮನೆಗೆ ಹೋದಾಗ ನೋಡಬೇಕು, ಸಾಮಾನ್ಯವಾಗಿ ಒಂದು ಹಂತಕ್ಕೆ ಬಂದ ಅಧಿಕಾರಿಗಳು ಒಂದು ಮಟ್ಟಕ್ಕೆ ಬಂದರೆ ಗತ್ತಿರುತ್ತೆ ಜೀವನದಲ್ಲಿ. ಮನೆಯಲ್ಲೂ ಆ ಥರದ ಗತ್ತು ನಡೆಸ್ತಾರೆ ಕೆಲವರು, ಆದರೆ ಇವರು ಹಾಗಿರಲಿಲ್ಲ ಅಂತ. ವೈಸ್ ಚಾನ್ಸಲರ್ ಮಟ್ಟಕ್ಕೆ ಹೋದಂಥವ್ರು, ಕನ್ನಡ ಸಾಹಿತ್ಯ ಪರಿಷತ್ತಿನ ಅಧ್ಯಕ್ಷರಾಗುವಂಥ ಮಟ್ಟದವರು, ಆ ಜ್ಞಾನ, ಆ ಅರ್ಥಶಾಸ್ತ್ರದ್ದು, ರಾಜ್ಯಶಾಸ್ತ್ರದ ಇದೊಂದು ಶಕ್ತಿ ಇರುವಂಥ ಮನುಷ್ಯ ಮನೆಗೆ ಹೋಗ್ತಿದ್ದರಂತೆ ಡಿ ವಿ ಜಿ. ಹೋದಾಗ ಅವ್ರು ಬರೀತಾರೆ, ನನಗೆ ಮನೆ, ಬಳಗ, ಸಂಸಾರ ಎಂಬುದರ ಅರ್ಥ ಅಲ್ಲಿ ಪ್ರತ್ಯಕ್ಷವಾದ ಹಾಗೆ ಇನ್ನೆಲ್ಲೂ ಆಗಲಿಲ್ಲ. ಒಂದು ಮನೆ, ಒಂದು ಸಂಸಾರ, ಒಂದು ಬಳಗ ಅಂದರೆ ಹೇಗಿರಬೇಕು ಅಂತ ಅರ್ಥ ಆದದ್ದು ನಂಜುಂಡಯ್ಯನವ್ರ ಮನೆಗೆ ಹೋದಾಗ ಅಂತ ಹೇಳ್ತಾರೆ. ಅದು ಭಾರಿ ದೊಡ್ಡ ಕಟ್ಟಡ ಅವರಿದ್ದಂಥ ಮನೆ. ಅದರ ಎಲ್ಲ ಜಾಗಗಳಲ್ಲಿಯೂ ಅದನ್ನು ಗಮನಿಸಬೇಕು, ಅದರ ಎಲ್ಲ ಜಾಗಗಳಲ್ಲಿಯೂ ಮುದುಕರು ಮಕ್ಕಳು ಇರುತ್ತಿದ್ದರು. ಯಾರ್ಯಾರೋ ಸಂಬಂಧಿಕರು ಕಂಡಾಪಟ್ಟಿ ಜನ ಇರೋರು ಮನೆಯಲ್ಲಿ ಇರೋರು. ಏನಾದರೊಂದು ಸದ್ದು ಸಂಗತಿ ನಡೀತಿತ್ತು, ಏನೋ ಗಲಾಟೆ ಇರೋದು. ಮಡಿಯ ಹೆಂಗಸರು, ಮುದುಕಿಯರು ಎಲ್ಲೆಲ್ಲೂ ಹಾರಾಡುತ್ತಿದ್ದರು. ನಾನು ಮಹಡಿಯ ಮೇಲೆ ಹೋದಾಗ ನಂಜುಂಡಯ್ಯ ಕೂಡು ಅನ್ನುತ್ತಿದ್ದರು. ಈಗ ಯಾರ್ದಾರ ಮನೆಗೆ ಹೋದಾಗ ಕೂಡು ಅಂದರೆ ಕೂತ್ಕೊಳ್ಕೊಂಡು ಜಾಗ ಬೇಕಲ್ಲ, ಎಷ್ಟೋ ಜನ ಹಾಗೆ ಮಾಡ್ತಾರೆ. ಬಾಗಿಲಲ್ಲಿ ನಿಂತ್ಕೊಂಡಿರ್ತಾನೆ ಕೈ ಹಿಡ್ಕೊಂಡು, ಬರ್ಬೋದಾಗಿತ್ತಲ್ಲ, ಕೈ ಬಿಟ್ಟರೆ ಒಳಗೆ ಬರ್ಬೋದು, ಒಳಗೆ ಹೋಗೋದು ಹೇಗೆ ಇಟ್ಕೊಂಡು ನಿಂತ್ಕೊಂಡ್ರಿ. ಇಲ್ಲಿ ಹಾಗೆ ಒಳಗೆ ಬಂದು ಕೂಡು ಅಂತಿದ್ರಂತೆ. ಆದರೆ ಕೂಡೋದಲ್ಲಿ ಅದು ಬರೆದಿದ್ದಾರೆ, ಆದರೆ ಅಲ್ಲಿಯ ಸೋಫಾಗಳ ಮೇಲೆ ಮಕ್ಕಳ ಲಂಗಗಳು, ಪರಿಕರಗಳು, ಟವಲ್ಗಳು, ಬನಿಯನುಗಳು ಅಲ್ಲಲ್ಲಿ ಬಿದ್ದಿರ್ತಿದ್ದವು. ಎಲ್ಲಿ ಕೂಡೋದು ಅಂತ ಸಂಕೋಚ ಆಗೋದಂತೀವರು. ಆದ್ದರಿಂದ ಮೊದಲನೇ ಸ್ಥಳದ ಸ್ವಲ್ಪ ಸಂಕೋಚವಾಯಿತು. ಅದನ್ನು ಊಹಿಸಿದರು ಅಂತ ಚಾಣಾಕ್ಷ ಅಡ್ಮಿನಿಸ್ಟ್ರೇಟರ್ ತಕ್ಷಣ ಊಹಿಸಿಬಿಟ್ಟು ಏನು ಮಾಡಿದರು, ನಿಮ್ಮ ಮನೆಯಲ್ಲೂ ಮಕ್ಕಳಿದ್ದಾರೋ ಅಂತ ಕೇಳಿದರು. ಎಷ್ಟು ಚಂದದ ಮಾತು ಗೊತ್ತಾ ಅದು, ನಿಮ್ಮ ಮನೆಯಲ್ಲೂ ಮಕ್ಕಳಿದ್ದಾರೋ ಎಂದು ಕೇಳಿದರು. ನನ್ನ ಸಂಕೋಚ ಬಿಟ್ಟು ಹೋಯಿತು. ಎಷ್ಟೋ ಸಲ ನಾನು ಅವರಲ್ಲಿಗೆ ಹೋದಾಗ ಅವರ ಹೆಂಡತಿಯವ್ರ ಪಕ್ಕದಲ್ಲಿ ನಿಂತಿರುತ್ತಿದ್ದರು. ನಂಜುಂಡರು ಒಳಗೆ ಬಾ ಅಂದು ಕರೀತಿದ್ರು. ನಾನು ಸಂಕೋಚಪಟ್ಟು ಹೊರಗೆ ನಿಂತ್ಕೊಳ್ಳುತ್ತಿದ್ದೆ. ಅವ್ರು ಪರವಾಗಿಲ್ಲ, ಎಲ್ಲರ ಮನೆಯಲ್ಲಿರೋ ಹಾಗೆ ನಮ್ಮ ಮನೆಯಲ್ಲೂ ಅನ್ನೋರಂತೆ. ಆಗ ಅಷ್ಟು ಸರಳರು, ಅಷ್ಟು ಪ್ರೀತಿವಂತರು. ಇದು ಭಾಳ ಮುಖ್ಯ ಸ್ವಾಮಿ. ನಾವೊಂದು ಚೂರು, ಅದು ಏನು ದೊಡ್ಡ ಬೆಲೆಯದ್ದು ಅಧಿಕಾರ ಅಲ್ಲ, ಸ್ವಲ್ಪ ಅಧಿಕಾರ ಬಂದ ತಕ್ಷಣ ಮುಖವಾಡ ಬದಲಾಯಿಸ್ಕೊಂಡ್ಬಿಡ್ತೇವೆ, ಏನು ಇರಲಾರದ ದರ್ಪ ತೊಗೊಂಬರ್ತೇವೆ. ಎಷ್ಟು ಹುಚ್ಚುತನ ಅನಿಸ್ಬಿಡುತ್ತೆ ಅಂದರೆ,
ಒಂದೇ ಮುಖ ಹೊರೋದೇ ಕಷ್ಟ ಆಗಿದೆ. ಈ ನಾಲ್ಕು ಮುಖ ಹೊತ್ಕೊಂಡು ಅದಕ್ಕೆ ಹೇಳ್ತಾರೆ ಡಿ ವಿ ಜಿ, ರಾವಣನು ದಶಶಿರವದೇಂ ನರನು ಶತಶಿರನು, ಸಾವಿರಾಸ್ಯಗಳನ್ನು ಒಂದರೊಳಗಣಕಿಹನು, ಹಾವಾಗಿ ಹುಲಿಯಾಗಿ ಕಪ್ಪೆ ಹುಲ್ಲಿಯೂ ಆಗಿ ಭೂಯೋಮ ಕತಿಶಯನು ಮಂಕುತಿಮ್ಮ ಅಂತ. ರಾವಣನಿಗೆ 10 ತಲೆ ಇತ್ತು ಅಂತ ಅಂತೀವಲ್ಲ, ನಮ್ಮ 100 ತಲೆ ಇದೆಯಲ್ಲಪ್ಪ, 100 ಸಂದರ್ಭದಲ್ಲಿ 100 ಮುಖ ಹಾಕ್ಕೋತೀವಿ ನಾವು. ಯಾಕೆ ಬೇಕಾಗಿತ್ತು 3 ಮುಖ? ಅವರು ಎಷ್ಟು ನ್ಯಾಚುರಲ್ ಆಗಿದ್ದರು ಅಂದರೆ, ಮನೆಗೆ ಯಾರು ಬಂದರೂ ಹಾಗೆ ಬನ್ನಿ, ಇದೇ ಮರ ಇರೋದೇ ಹಾಗೆ. ನಂದು ಯಾರ್ದೋ ಮನೆಯಲ್ಲಿ ನೋಡಿದ್ದೆ, ನಮ್ಮ ಮನೇಲಿ ಇತ್ತದಂತೇನೋ ಈ ಸೈನ್ ಬೋರ್ಡ್ ಅಂತ ಹಾಕ್ತಾರೆ, ಮನೆಗೆ ಬಂದಾಗ ಹಾಕೋದು, ಒಂದು ವಾಲ್ ಪ್ಲೇಟ್ ಥರ ಹಾಕ್ತಾರೆ. ಐ ವೆಲ್ಕಮ್ ಯು ಟು ಮೈ ಹೌಸ್, ಪ್ಲೀಸ್ ಕಮ್ ಇನ್, ಸಿಟ್ ಡೌನ್, ಹೌಸ್ ಈಸ್ ಇನ್ ಎ ಸ್ಟೇಟ್ ಆಫ್ ಮೆಸ್. ದಯವಿಟ್ಟು ಬನ್ನಿ, ಒಳಗೆ ಬನ್ನಿ, ಮನೆಯೆಲ್ಲ ಕೊಳಕಾಗಿದೆ, ಯಾವಾಗಲೂ ಹೀಗಿರಲ್ಲ, ಯಾವಾಗ ಇದಕ್ಕಿಂತ ಕೆಟ್ಟದಾಗಿರುತ್ತೆ ಅಂತ. ಮೈ ಹೌಸ್ ಈಸ್ ಆಲ್ವೇಸ್ ಇನ್ ಎ ಮೆಸ್, ಇಟ್ ಈಸ್ ಆಲ್ವೇಸ್ ವರ್ಸರ್ ದೆನ್ ದಿಸ್ ಅಂತ. ಇದು ತೊಂದರೆ ಇಲ್ಲ, ನಾವು ಎಷ್ಟು ಮುಚ್ಕೊಳ್ಳೋಕೆ ಹೋಗ್ತೀವೋ ಅಷ್ಟು ಆಭಾಸ ಆಗುತ್ತೆ. ಎಷ್ಟು ನ್ಯಾಚುರಲ್ ಆಗಿದ್ರು, ಬನ್ನಿ ಅಂತಿದ್ರು. ಅವರು ನಿಧಾನ ಸ್ವಭಾವದವರು ಅಂತ. ಅವ್ರ ಮಾತನ್ನು ವ್ಯಕ್ತಿ ಚಿತ್ರ ಬೆಳೆಸಬೇಕಾದ್ರೆ ದಯವಿಟ್ಟು ಗಮನಿಸಬೇಕು. ಅವರು ವಿದ್ಯಾಕ್ಷೇತ್ರವನ್ನು ತೋರಿಸಿದರು, ಆಡಳಿತದ ಹಂತವನ್ನು ತೋರಿಸಿದರು, ಅವರು ಕರುಣೆಯನ್ನು ತೋರಿಸಿದರು, ಹಾಸ್ಯ ಪ್ರವೃತ್ತಿಯನ್ನು ತೋರಿಸಿದರು, ಮನೆಯಲ್ಲಿ ಹೇಗಿದ್ದರು, ಅಂತರಂಗ ಹೇಗಿತ್ತು ಅಂತ ತೋರಿಸಿದರು. ಇನ್ನು ಅವರ ಕೆಲಸದ ರೀತಿ ಹೇಗಿತ್ತು ಅಂತ ತೋರಿಸ್ಬೇಕು. ನಿಧಾನ, ಟೆನ್ಷನ್ ಮಾಡ್ಕೊಳ್ಳೋಬೇಕಿಲ್ಲ, ಆರಾಮಾಗಲಿ. ಯಾವುದರಲ್ಲಿಯೂ ಆತರವಿಲ್ಲ. ಯಾವುದಾದ್ರೂ ತಪ್ಪಾಯಿತು ಅಂತ ಹೇಳಿದರೆ ಆಗಲಿ ತಿದ್ದೋಣ, ಆಯಿತು ತಿದ್ದಿದ್ರೆ ಏನು ಅವಸರ ಅನ್ನೋರಂತೆ. ತಿದ್ದುವುದಕ್ಕೆ ಆಗೋದಿಲ್ಲ ಅಂದ್ರೆ ಆಗೋದಿಲ್ಲವೇ, ಹೋಗಲಿ ಬಿಡಿ, ಮಿಂಚಿ ಹೋದದ್ದೇನು, ಏನು ಅನಾಹುತ ಆಗೋದಿದೆ, ಮಿಂಚಿ ಹೋದದ್ದೇನು ಅನ್ನೋರಂತೆ. ಮಿಂಚಿ ಹೋಯಿತು ಎಂದರೆ ಹಾಗಾದರೆ ಚಿಂತೆ ಮಾಡಿ ಏನು ಪ್ರಯೋಜನ. ಎಷ್ಟು ಚೆನ್ನಾಗಿದೆ. ಇಂಗ್ಲೀಷಲ್ಲಿ ಮಾತಿದೆ, ವಾಟ್ ಕೆ ನಾಟ್ ಬಿ ಕ್ಯೂರ್ಡ್ ಶುಡ್ ಬಿ ಎಂಡ್ಯೂರ್ಡ್ ಅಂತ. ಅಲ್ಲ, ತಪ್ಪಾಗುತ್ತೆ ಅಂದರೆ ಆಗೋಣ, ತಿದ್ದೋಣ. ಮಿಂಚು ಹೋಗ್ತದೆ, ಮಿಂಚು ಹೋದರೆ ಮಿಂಚು ಹೋಗಿಲ್ಲಲ್ಲ ಅನ್ನೋದು. ಮಿಂಚು ಹೋಯಿತು ಅಂದರೆ ಆಯ್ತಲ್ಲ, ಇನ್ಯಾಕೆ ಚಿಂತೆ ಮಾಡಬೇಕು, ಆಯ್ತಲ್ಲ ಹೊಂದ್ಕೋಣ, ಅನುಭವಿಸಿದ್ರಾಯಿತು ಎನ್ನೋರು. ಅವ್ರ ಬಗ್ಗೆ ಮರೀತಾರೆ. ಇವರು ಒಂದು ಸಲ ದಿಲ್ಲಿಗೆ ಹೋಗ್ತಾ ಇದ್ದರಂತೆ, ಟ್ರೈನಲ್ಲಿ ಹೋಗ್ತಿರ್ಬೇಕಾದ್ರೆ ತಲೆಗೊಂದು ಐಡಿಯಾ ಬಂತು. ನಾಸಿಕ್ ಹತ್ತಿರ ಇಳಿದು ಗೋದಾವರಿಗೆ ಸ್ನಾನ ಮಾಡಬೇಕು ಅಂತ ತೀರ್ಮಾನ ಮಾಡಿಕೊಂಡ್ರು. ಸೆಕ್ರೆಟ್ರಿಗೆ ಹೇಳಿದ್ರಂತೆ, ನೋಡಪ್ಪ ನಾಸಿಕ್ದಲ್ಲಿ ಇಳಿತೀನಿ, ಸ್ನಾನ ಮಾಡ್ತೀನಿ, ಎಚ್ಚರ ಮಾಡು ಅಂತ ಹೇಳಿದರು. ನಾಸಿಕಕ್ಕೆ ಹತ್ತಿರ ಬರ್ತಿರ್ಬೇಕಾದ್ರೆ ಸೆಕ್ರೆಟ್ರಿ ಬಂದು ಹೇಳಿದ, ಸ್ವಾಮಿ ನಾಸಿಕ ಬರ್ತಾ ಇದೆ, ಇಳಿಬೇಕಲ್ಲ ಇನ್ನು ಅಂದರು. ವಾಚ್ ನೋಡಿಕೊಂಡ್ರು, ಬೆಳಗ್ಗೆ ಸುಮಾರು 5 ಗಂಟೆ. ನಂಜುಂಡ, ಏನಯ್ಯ ಇಷ್ಟೊಂದು ಚಳಿ ಇದೆ, ಟ್ರೈನಿಂದ ಇಳಿದಿಲ್ಲ, ಟ್ರೈನಲ್ಲೇ ಇದ್ದಾರೆ, ಇನ್ನೂ ಟ್ರೈನ್ ನಿಂತೇ ಇಲ್ಲ, ಇನ್ನೂ ಇಷ್ಟು ಚಳಿ ಇದೆ. ಈಗ ರೈಲಿನಿಂದ ಇಳಿದ್ರೆ ಪಾಪ ದೇವರಿಗೆ ಆಗೋದು ಶಾಪ ಅಷ್ಟೇ, ದೇವರಿಗೆ ಆಗೋದು ಶಾಪ, ಚಳಿಯಲ್ಲಿ ಕೂತಿದ್ದೀನಲ್ಲ ಅಂತ. ದೆಹಲಿಯಲ್ಲಿ ಅದು ಹೇಳ್ತಾರೆ ಉದಾಹರಣೆ, ದೆಹಲಿಯಲ್ಲಿ ಮಾಡೋ ಪಾಪಗಳನ್ನೆಲ್ಲ ಮಾಡಿ ಬರುವಾಗ ಸ್ನಾನ ಮಾಡಿ ತೊಳ್ಕೊಂಡು ಹೋಗೋಣ, ಬರುವಾಗ ಎಳೆಯೋಣ ಅಂದ್ರಂತೆ. ಕೇಳ್ತಾರೆ, ಬರುವಾಗ ಸ್ನಾನ ಮಾಡೋಣ. ವಾಪಸ್ ಬರುವಾಗ ಕಾರ್ಯದರ್ಶಿ ನಾಸಿಕ್ ಹತ್ತಿರ ಮತ್ತೆ ಎಬ್ಬಿಸಿದ. ಅಂಥ ಪಾಪವರು ಏನೂ ಮಾಡಲೇ ಇಲ್ವಲ್ಲಯ್ಯ, ದೆಹಲಿಯಲ್ಲಿ ಪಾಪ ಮಾಡಿದರೆ ತೊಳ್ಕೊಳ್ಬೇಕು ಅಂತಿದ್ದೆ, ಪಾಪವನ್ನೇನು ಮಾಡಲೇ ಇಲ್ವಲ್ಲಯ್ಯ, ಈ ರಾತ್ರಿ ಇಲ್ಲೇಕೆ ಕೊರಗೋದು ಎಂದುಬಿಟ್ರು. ಒಂದು ಕಡೆಗೆ ಒಂದು ಮಾತನ್ನು ಹೇಳ್ತಾರೆ, ಅವ್ರು ಯಾವುದೂ ಟೈಮ್ ಶೇರ್ ಮಾಡ್ತಿರಲಿಲ್ಲ ಅಂತ, ಕರೆಕ್ಟಾಗಿ ಮಾಡೋದಿರಲಿಲ್ಲ. ಸಾಮಾನ್ಯವಾಗಿ ರೈಲಿಗೆ ಆಗಲಿ ಸಭೆಗೆ ಆಗಲಿ ಗೊತ್ತಾದ ಹೊತ್ತಿಗೆ ನಂಜುಂಡಯ್ಯನವರು ಬಂದರೆ ಅದು ಎಲ್ಲರಿಗೂ ಆಶ್ಚರ್ಯವಾಗುತ್ತಿತ್ತು ಅಂತ. ಹೇಳಿ ಟೈಮಿಗಿಲ್ಲ, ಆರಾಮ ಹೋಗ್ಬಿಡಿ, ಏನು ಅವಸರ ಅಂತ. ಹಾಗೆ ಕೆಲಸದ ರೀತಿಯಲ್ಲಿ ಮಾಡಬೇಕಾದ್ದು ಹಾಗೇನೆ. ಅವ್ರು ಕೆಲಸ ಮಾಡೋದು ಹೇಗೆ, ಫೈಲ್ ಅಕ್ಯುಮುಲೇಟ್ ಆಗ್ತಾ ಹೋಗ್ತದೆ. ಅವರು ಸಾಹಿತ್ಯ ಅದು ಇದು ಅಡ್ಡಾಡಿಕೊಂಡು ಹೊರಗಣ ಆಡಳಿತ ನೋಡ್ಕೊಂಡಿರ್ತಿದ್ರಂತೆ. ಕಾಗದದ ಕಟ್ಟುಗಳು 50-100 ಆಗೋದು ಅಂದರೆ ಏನು ಮಾಡೋದು, ಬೆಳಗ್ಗೆ ಕುದುರೆಯ ಮೇಲೆ ಕುಳಿತು ಕಚೇರಿಗೆ ಬಂದುಬಿಡುವರು. ಅಲ್ಲಿ ಬಾಗಿಲು ತೆರೆಯಲು ಒಬ್ಬ ಆಳಿದ್ದರೆ ಸಾಕು, ಗುಮಾಸ್ತರು ಸಹಾಯಕರು ಒಬ್ಬರೂ ಬೇಕಿಲ್ಲ. ಅವರಿಗೆ ಎಲ್ಲ ಇಲಾಖೆಯ ಕಾನೂನುಗಳು, ಆಡಳಿತಗಳು, ವ್ಯವಹಾರ ಚರಿತ್ರೆಗಳು ಹೃದ್ಗತವಾದ್ದರಿಂದ ಯಾರರ ಅಪೇಕ್ಷೆ ಇರಲಿಲ್ಲ. ಪ್ರತಿಯೊಂದು ಕಟ್ಟನ್ನು ಬೇಗನೆ ತೆಗೆದು ಮುಖ್ಯಾಂಶವನ್ನು ಕಂಡುಕೊಂಡು ತಟ್ಟನೆ ಅದರ ಮೇಲೆ ತಮ್ಮ ಅಭಿಪ್ರಾಯವನ್ನು ಬರೆದು ಸ್ವಹಸ್ತದಲ್ಲಿ ತಿದ್ದಿಬಿಡುತ್ತಿದ್ದರು. ಯಾರ್ದು ಬೇಕಾ ತಾವೇ ಬರೆದು ಕೈಲಿ ಬರೆದು ಸಹಿ ಮಾಡಿಬಿಡ್ತಿದ್ರಂತೆ. ಸಂದೇಹ ಕೆಡೆಯಿಲ್ಲದಂತೆ ಬರೆದಿಡುತ್ತಿದ್ದರು. ಅವರಿಗೆ ಶಾರ್ಟ್ ಹ್ಯಾಂಡ್ ಶೀಘ್ರ ಲಿಪಿಗಾರರು ಬೇಕಾಗಿರಲಿಲ್ಲ, ಟೈಪಿಸ್ಟ್ಗಳು ಬೇಕಾಗಿರಲಿಲ್ಲ, ಸರಸರನ ಬರೆಯುವ ಸಾಮರ್ಥ್ಯವಿತ್ತು. ಆದ್ದರಿಂದ 1-2 ತಿಂಗಳು ಶೇಖರವಾಗಿದ್ದ ಕಾಗದ ಪತ್ರಗಳು ರಾಶಿ ಒಂದೇ ದಿನದಲ್ಲಿ ಫೈಸಲಾಗಿ ಹೋಗುತ್ತಿತ್ತು, ಮಾಡಿಬಿಡೋರು. ಇದು ನೆನಪಿದೆ, ಈ ಥರದ ಆಫೀಸರ್ ಸಾಕಷ್ಟು ಜನ ನೋಡಿದ್ದೆ. ನಮ್ಮ ತಂದೆನೂ ಆಗಿದ್ದರು, ಅವರು ಡೈರೆಕ್ಟರ್ ಆಗಿದ್ದರು ಡಿಪಾರ್ಟ್ಮೆಂಟಿಗೆ. ಆಗಿನ ಕಾಲದಲ್ಲಿ ಕಂಪ್ಯೂಟರ್ ಇಲ್ಲಲ್ಲ, ಅವ್ರದ್ದೊಂದು ಪೋರ್ಟೇಬಲ್ ಟೈಪ್ ರೈಟ್ರ್ ಇತ್ತು, ಸಣ್ಣದೊಂದು ಟೈಪ್ ರೈಟ್ರ್. ಎಲ್ಲಿ ಹೋದರೂ ಅವ್ರ ಜೊತೆಗೆ ಹೋಗೋದು. ಅದು ಈಗೂ ಮನೇಲಿ ಇದೆ, ಅದು ಹಾಗೆ ಮಾನ್ಯುಮೆಂಟ್ ಅಂತ ಇಟ್ಕೊಂಡಿದ್ದೀನಿ ನಾನು. ಅದು ಸಣ್ಣ ಟೈಪ್ ರೈಟ್ರು, ಚೆನ್ನಾಗಿ ಟೈಪ್ ಮಾಡೋರು. ಅಲ್ಲಿ ಹೋದಾಗ ಯಾರಿಗೊಬ್ಬರಿಗೆ ಸಸ್ಪೆನ್ಷನ್ ಆರ್ಡರ್ ಕೊಡಬೇಕು ಅಂತ ತೀರ್ಮಾನ ಆಗಿದೆ. ಅವ್ರಿಗೆ ಗೊತ್ತು, ಇವರಿನ್ನೂ ಆಫೀಸಿಗೆ ಹೋಗಿ ಬೆಂಗಳೂರಿಗೆ ಹೋಗಿ ಆರ್ಡರ್ ಕಳ್ಸೋದಕ್ಕೆ 1 ವಾರ 15 ದಿವಸ ಆಗುತ್ತೆ ಅಂತ ಸಮಾಧಾನವಾಗಿದ್ದ. 5 ನಿಮಿಷದಲ್ಲಿ ಬಂದೇ ಬಿಡ್ತು.
ಇವ್ರಿಗೆ ಎಷ್ಟೋ ತಾವೇ ಟಪ ಟೈಪ್ ಮಾಡಿ ಸೈನ್ ಮಾಡಿ ಕೊಟ್ಟೇ ಬಿಟ್ಟು ತೊಗೊಂಬಿಟ್ಟು ಸಸ್ಪೆನ್ಷನ್ ಅಂತ. ಅವನು ಏನಾಗ್ತದೆ ಗೊತ್ತಾಗೋದು ಸಸ್ಪೆಂಡ್ ಆಗಿ ಹೋಗಿದ್ದ ಅವನು. ಕೆಲವು ಅಧಿಕಾರಿಗಳು ಹಂಗಿರ್ತಾರೆ. ಇನ್ನೊಂದು ಕೆಲವು ಸಲ ಈ ಮಾತು ಹೇಳಿದಾಗ ಯಾಕಷ್ಟು ಜವಾಬ್ದಾರಿಯಿಂದ ಡಿ ವಿ ಜಿ ಹೇಳ್ತಾರೆ ಅಂದರೆ ಸ್ವಲ್ಪ ನಿಧಾನ ಪ್ರಕೃತಿಯವ್ರು ಹೌದು, ಆದರೂ ಕೂಡ ಅವ್ರು ಯಾರನ್ನೂ ಯೋಗ್ಯತೆ ಇಲ್ಲದೆ ಆರಿಸ್ತಿರಲಿಲ್ಲ ಅಂತ. ಕೆಲವೊಂದು ಸಲ ನಂಜುಂಡಯ್ಯನವ್ರ ನಿಧಾನದಿಂದ ಕೆಲವು ಸಲ ತೊಂದರೆ ಆಯಿತು ಸಂಸ್ಥೆಗಳಿಗೆ ಅಂತ ಕೆಲವು ಮಾತಾಡೋದಕ್ಕೆ ಉತ್ತರವಾಗಿ ಹೇಳ್ತಾರೆ. ನಂಜುಂಡಯ್ಯನವರು ಯೋಗ್ಯತಾ ಪಕ್ಷಪಾತಿಗಳು ಯಾವಾಗಲೂ. ಅವ್ರು ವಿಶ್ವವಿದ್ಯಾಲಯದ ಮಾಡಿದಂಥ ನೇಮಕಗಳು ತಿಳಿಸ್ತದೆ ಅಂತ. ಮೈಸೂರು ವಿಶ್ವವಿದ್ಯಾಲಯಕ್ಕೆ ಮಾಡಿದಂಥವ್ರು ಯಾರ್ಯಾರನ್ನು ಕರ್ಕೊಂಬಂದರು ಅವರು: ರಾಧಾಕೃಷ್ಣನ್, ರಾಧಾ ಕುಮುದ್ ಮುಖರ್ಜಿ, ಕೆ ಟಿ ಶಾ, ಎ ಆರ್ ವಾಡಿಯಾ, ಹಿರಿಯಣ್ಣವರು, ಸಂಪತ್ ಕುಮಾರನ್, ವೆಂಕಟೇಶಾಚಾರ್, ಸಿ ಆರ್ ನಾರಾಯಣರಾವ್, ಸಂಪತ್ತಯ್ಯಂಗಾರ್, ಎನ್ ಎಸ್ ಸುಬ್ಬರಾವ್. ಇವ್ರು ಯಾರೂ ಇವ್ರ ಮನೆ ಪೈಕಿ ಅಲ್ಲ ಅನ್ನೋದಕ್ಕೆ ಅವರು ಡಿ ವಿ ಜಿ ಮಾತು ನೋಡಿ, ಇವ್ರು ಯಾರೂ ಮನೆವಾಂಡ್ಲು ಅಲ್ಲ, ಯಾರು ಮನೆವಾಂಡ್ಲ ಅಲ್ರ. ಎಲ್ಲರೂ ನಂಜುಂಡಯ್ಯನವರ ಕುಲಪಂಗಡಗಳಿಂದ ಹೊರಗೇ ಇದ್ದವರು ಮತ್ತು ಎಲ್ಲರೂ ಆಗ ತಮ್ಮ ತಮ್ಮ ಶಾಸ್ತ್ರ ವಿಚಾರಗಳಲ್ಲಿ ಮಹಾ ಸಮರ್ಥರೆನಿಸಿಕೊಂಡಿದ್ದವರು. ಅಂಥವ್ರನ್ನ ಮಾತ್ರ ಆರಿಸ್ಕೊಂಬಂದರು. ಇದಕ್ಕೊಂದು ಕೊನೆಗೊಂದು ಮಾತನ್ನು ಹೇಳ್ತಾರೆ, ಇದು ನಾವು ಎಂದೂ ಮರಿಬಾರ್ದು. ಮೈಸೂರು ವಿಶ್ವವಿದ್ಯಾಲಯಕ್ಕೆ ಕೀರ್ತಿ ಪ್ರತಿಷ್ಠೆಗಳು ಏನಾದರೂ ಇದ್ದರೆ ಅದಕ್ಕೆ ಮೂಲ ಪುರುಷರಾದವರು ಈ ಮೇಲೆ ಹೇಳಿದಂಥ ವಿದ್ವಾಂಸರು. ಅಂಥವರನ್ನು ಆರಿಸಿ ನೇಮಿಸಿದ ಯಶಸ್ಸು ನಂಜುಂಡಯ್ಯನವ್ರದ್ದು. ಜನರನ್ನ ಆರಿಸೋದಿದೆಯಲ್ಲ, ಕ್ಯಾಚಿಂಗ್ ದ ಟ್ಯಾಲೆಂಟ್, ರೈಟ್ ಮ್ಯಾನ್ ಟು ದ ರೈಟ್ ಪೋಸ್ಟ್. ಒಬ್ರು ಒಳ್ಳೆಯವ್ರನ್ನ ಆರಿಸಿ ಒಂದು ಸ್ಥಾನದಲ್ಲಿ ಕೂಡಿಸೋದಿದೆಯಲ್ಲ, ನಮ್ಮ ಅವ್ಯವಸ್ಥೆಗೆ ಇವತ್ತು ಬಹುಪಾಲು ಕಾರಣ ಆದದ್ದು ಅಂದರೆ ಆ ಶಕ್ತಿ ಇಲ್ಲದವ್ರ ಮೇಲೆ ಕೂತದ್ದು. ಸಾಮರ್ಥ್ಯ ಇದ್ದವರು ತಿಳುವಳಿಕೆದ ಮೇಲೆ ಕೂತಾಗ ಅದಕ್ಕೆ ಇನ್ನೊಂದು ಮಾತಿದೆ, ಇಂಗ್ಲೀಷಲ್ಲಿ ಮಾತಿದೆ, ಇನ್ ಆನ್ ಆರ್ಗನೈಸೇಷನ್ಸ್ ವ್ಯಾಲ್ಯೂಸ್ ಪರ್ಕೊಲೇಟ್ ಡೌನ್ ದೇ ಡೋಂಟ್ ರೈಸ್ ಅಪ್ ಅಂತ. ಮೌಲ್ಯಗಳು ಮೇಲಿಂದ ಕೆಳಗಿಳಿದು ಬರ್ತಾವಂತೆ, ಕೆಳಗಿಂದ ಮೇಲೆ ಇರೋದಿಲ್ಲ. ಮೇಲೆ ಕೂತವನು ಒಬ್ಬ ಮೌಲ್ಯಾಧಿಕಾರಿ ಆಗಿದ್ದರೆ ಮನುಷ್ಯ ಆ ಇಡೀ ವ್ಯವಸ್ಥೆ ಮೌಲ್ಯವನ್ನು ಪಾಲಿಸ್ತದೆ. ಅಂಥವ್ರನ್ನ ಆರಿಸಿ ತಂದು ಕೂಡಿಸಿದ್ರು ಅವರು ನಂಜುಂಡಯ್ಯನವರು ಅಂತ. ಇಲ್ಲಿ ಒಂದು ಅದ್ಭುತವಾದ ಕಂಪ್ಯಾರಿಸನ್ ಮಾಡ್ತಾರೆ. ಅದೇ ಹೇಳ್ತಿಲ್ಲ, ಒಂದೊಂದು ವ್ಯಕ್ತಿ ಚಿತ್ರ ಒಂದು ದರ್ಶನ ಇದ್ದ ಹಾಗೆ. ನಂಜುಂಡಯ್ಯನವ್ರನ್ನ ವಿಶ್ವೇಶ್ವರಯ್ಯವ್ರನ್ನ ಇಬ್ಬರನ್ನು ಹೋಲಿಸ್ತಾರೆ ಒಂದು ಪ್ಯಾರಾಗ್ರಾಫಲ್ಲಿ. ಒಂದು ಅಕ್ಷರ ತೆಗೆಯೋಕ್ಕೆ ಸಾಧ್ಯ ಇಲ್ಲ ಸ್ವಾಮಿ ಅದರೊಳಗೆ. ನಂಜುಂಡಯ್ಯನವರು ವಿಶ್ವೇಶ್ವರಯ್ಯನವರು ಸ್ನೇಹಿತರು, ಒಂದೇ ಕುಲ ಪ್ರಭೇದಕ್ಕೆ ಸೇರಿದವರು. ಅದೆಷ್ಟು ಚೆನ್ನಾಗಿದೆ ನೋಡಿ, ಒಂದೇ ಕುಲ ಪ್ರಭೇದಕ್ಕೆ ಸೇರಿದವರು. ಆದರೆ ಅವರಿಬ್ಬರ ದೃಷ್ಟಿಕೋನಗಳು ಬೇರೆ ಬೇರೆಯಾದವು, ಇಬ್ಬರು ಬೇರೆ ಬೇರೆ. ಒಟ್ಟಿನಲ್ಲಿ ವಿಶ್ವೇಶ್ವರಯ್ಯನವರು ಪ್ರಗತಿ ವಿಷಯದಲ್ಲಿ ಆತುರವುಳ್ಳವರು, ಬೇಗ ಬೆಳವಣಿಗೆ ಆಗಬೇಕು, ದೇಶ ಬೆಳಿಬೇಕು ಅನ್ನೋರು. ನಂಜುಂಡಯ್ಯನವರು ಪ್ರಗತಿ ವಿಷಯದಲ್ಲಿ ಉದಾಸೀನರೇನೂ ಅಲ್ಲ, ಪ್ರಗತಿಗೆ ಸಹಾಯಕರಾಗಿದ್ದವರು. ಆದರೆ ಆತುರವೆಂದರೆ ಶಕ್ತಿಗೆ ಮೀರಿದ್ದಾಗಿರಬಾರದು ಅಂತ, ಸಂದರ್ಭಕ್ಕೆ ಮೀರಿದಷ್ಟು ವೇಗವಾಗಬಾರದು. ವೇಗವನ್ನು ನಮ್ಮ ದೇಶದ ಸ್ಥಿತಿಗೆ ಅನುಗುಣವಾಗಿ ಮಿತಗೊಳಿಸಬೇಕೆನ್ನುವುದು ನಂಜುಂಡಯ್ಯನವರ ಆಶಯ. ಮುಂದೆ ಒಂದೊಂದು ಸಾಲು ಗಮನಿಸಬೇಕು. ದೇವಶಿಲ್ಪಿಯಾದ ಮಯ ಇದ್ನಲ್ಲ, ಹೇಗೆ ರಾತ್ರಿ ಕಟ್ಟಿಬಿಟ್ನಲ್ಲ, ಮಯನು ಕಟ್ಟಡ ಕಟ್ಟಿದಂತೆ ಬೆಳಗಾಗುವಷ್ಟರಲ್ಲಿ ನಿರ್ಮಾಣವಾಗಬೇಕೆಂಬುದು ವಿಶ್ವೇಶ್ವರಯ್ಯನವರ ಅಭಿಪ್ರಾಯ. ದೇಶ ಬೆಳಗಾಗಿಬಿಡ್ಬೇಕು, ಚೇಂಜ್ ಆಗಿಬಿಡಬೇಕು ಅಂತ ಅನ್ನೋದು. ಆದರೆ ಇದು ದೇವಲೋಕವಲ್ಲ. ಇಲ್ಲಿ ಇಟ್ಟಿಗೆ ಮೇಲೆ ಇಟ್ಟಿಗೆ ಇಟ್ಟು, ಮಣ್ಣಿನ ಮೇಲೆ ಮಣ್ಣಿಟ್ಟು, ಹೆಜ್ಜೆ ಹೆಜ್ಜೆಗೂ ತೂಗುಗುಂಡಿನಿಂದ ನೋಡಿ ಗೋಡೆ ಕಟ್ಟಬೇಕೆನ್ನುವರು ನಂಜುಂಡಯ್ಯನವರು. ವಿಶ್ವೇಶ್ವರಯ್ಯನವರಿಗೆ ರಾಜ್ಯವು ಸಾಲವೆತ್ತುವುದೆಂದರೆ ಲಕ್ಷ್ಯವಿಲ್ಲ. ಸಾಲ ಎತ್ತಬೇಕು, ಸಾಲ ಇರೋದೇ, ಸಾಲ ತೊಗೊಂಡು ದೇಶ ಕಟ್ಟಬೇಕು ಅಂತ ಅವರನ್ನೋರು. ಇವರು ನಂಜುಂಡಯ್ಯನವರಿಗೆ ಸಾಲದ ಜವಾಬ್ದಾರಿ ವಿಷಯದಲ್ಲಿ ಹೆದರಿಕೆ, ಸಾಲ ತಗೋಬಾರದು ಅಂತ. ವಿಶ್ವೇಶ್ವರಯ್ಯನವರ ಮುಖ್ಯ ಗುಣ, ಕೊಡೆಯದು ಒಂದು ಬೆಸ್ಟ್ ಕಂಪ್ಯಾರಿಸನ್ ಇದು. ವಿಶ್ವೇಶ್ವರಯ್ಯನವರ ಮುಖ್ಯ ಗುಣ ಸಾಹಸ, ನಂಜುಂಡಯ್ಯನವರ ಮುಖ್ಯ ಗುಣ ಅಪಾಯ ಭೀತಿ. ಒನ್ ಈಸ್ ಅಗ್ರೆಸಿವ್ ಕನ್ಸ್ಟ್ರಕ್ಷನ್, ಇನ್ನೊಂದು ಕಡೆಗೆ ಕಾಷನ್. ಅದಕ್ಕೆ ಒಂದು ಗಾಡಿಯಲ್ಲಿ, ಒಂದು ವಾಹನದಲ್ಲಿ ಎರಡೂ ಇರ್ತವೆ, ಎಕ್ಸಲರೇಟ್ರು ಇರ್ತದೆ, ಬ್ರೇಕು ಇರ್ತದೆ. ಅದು ಯಾವಾಗ ಎಲ್ಲಿ ಉಪಯೋಗಿಸ್ಬೇಕು ಅಂತ ಪ್ರಜ್ಞೆ ಇರಬೇಕು. ಭಾಳ ಚೆನ್ನಾಗಿ ಹೇಳ್ತಿದ್ದೆ ನಾನು, ಹುಡುಗರಾಗಿದ್ದಾಗ ಮೋಟರ್ ಬೈಕ್ ಮೇಲೆ ಝುಯ್ ಅಂತ ಹೋಗ್ತಾರೆ, ನೋಡಿರ್ಬೇಕು ನೀವು. ಅವ್ರು ಹಾಗೆ ಹೋಗ್ತಾರೆ. ಅವಾಗ 20 ಆದಾಗ ಬ್ರೇಕ್ ಕಾಣಿಸೋಲ್ಲ, ಎಕ್ಸಲರೇಟ್ರ್ ಒಂದೇ ಕಾಣಿಸ್ತಾ ಇರುತ್ತೆ. 40 ಆದಮೇಲೆ ಎಕ್ಸಲೇಟ್ರ್ ಕಾಣಿಸೋಲ್ಲ, ಬರೀ ಬ್ರೇಕೇ ಕಾಣಿಸ್ತಾ ಇರುತ್ತೆ. ಆದರೆ ಎರಡೂ ಸರಿಯಲ್ಲ. ಎಕ್ಸಲರೇಟರ್ ಬೇಕಾದಾಗ ಬ್ರೇಕನ್ನು ತೆಗಿಬೇಕು, ಬ್ರೇಕ್ ಬೇಕಾದಾಗ ಎಕ್ಸಲೇಟರ್ ಕಾಲು ತೆಗಿಬೇಕು. ಅವು ಎರಡೂ ಪ್ರಜ್ಞೆ ಇರಬೇಕು. ಇಬ್ಬರು ಎಷ್ಟು ಚೆನ್ನಾಗಿದ್ದರು, ಅಂಥವ್ರು ಇಬ್ಬರು ಇದ್ದರು ಅಂತ ರಾಜ್ಯ ಒಳ್ಳೆಯದಾಗಿತ್ತು. ಒಬ್ಬರು ಭರದಿಂದ ಮುನ್ನುಗ್ಗಬೇಕು ಅನ್ನೋರು ಅಷ್ಟು ಆತರ ಬೇಡ ಅಂತ ತಿಳಿಯೋರೊಬ್ಬರು. ಇಬ್ಬರು ಜೊತೆಗಿದ್ದವರು, ಇಬ್ಬರೂ ಸ್ನೇಹಿತರಾಗಿದ್ದವರು, ಅತ್ಯಂತ ಆತ್ಮೀಯರಾಗಿದ್ದವರು. ಆದರೆ ಅದು ಹೇಳ್ತಾರೆ, ವಿಶ್ವೇಶ್ವರಯ್ಯನವರು ಇಷ್ಟಿದ್ದರೂ ಕೂಡ ಈ ಮನೋವೃತ್ತಿ ಭೇದದಿಂದ ಅವರ ಸ್ನೇಹಕ್ಕೆ ಎಳ್ಳಷ್ಟೂ ಚ್ಯುತಿ ಬರಲಿಲ್ಲ. ವಿಶ್ವೇಶ್ವರಯ್ಯನವರು ನಂಜುಂಡಯ್ಯನವರ ಮಹಾಪಾಂಡಿತ್ಯವನ್ನು, ಪ್ರಾಮಾಣಿಕತೆಯನ್ನು, ದೇಶ ಚಿಂತಾ ತತ್ಪರತೆಯನ್ನು ಮನಸಾರ ಗೌರವಿಸಿ ಅವರಿಗೆ ಎಲ್ಲ ಸಂದರ್ಭಗಳು ಮನ್ನಣೆಯನ್ನು ಕೊಡುತ್ತಿದ್ದರು. ಇದು ಬಹಳ ದೊಡ್ಡ ಗುಣ ಸ್ವಾಮಿ.
ಆ ದೊಡ್ಡ ಗುಣ ನಮ್ಮ ಜೀವನದಲ್ಲಿ ಸ್ವಲ್ಪ ಆದರೂ ಅವತರಣ ಆಗಬೇಕದು. ನಾವೇನು ಮಾಡ್ತೀವಿ, ಒಂದು ಗುಣ ಹೊಂದ್ಕೊಳ್ಳಿಲ್ಲ ಅಂದರೆ ಅವ್ರ ಬಗ್ಗೆ ದ್ವೇಷ ಶುರು ಆಯಿತು, ಅವ್ರ ಬಗ್ಗೆ ಕೋಪ ಶುರು ಆಯಿತು. ಅದನ್ನು ಇಟ್ಕೊಂಡು ಅವ್ರ ಬಗ್ಗೆ ಗೌರವ ಇಟ್ಕೊಳ್ಳೋದಿದೆಯಲ್ಲ. ನಂಜುಂಡೇನು ಧೈರ್ಯಶಾಲಿಗಳು ಅಂತ ಹೇಳಿದೆ ನಾನು ಮೊದಲು. ವಿಚಾರ ಧೈರ್ಯ ಇದ್ದದನ್ನು ಗಟ್ಟಿಯಾಗಿ ಹೇಳುವಂಥದ್ದು. ಅಂತಃಸಾಕ್ಷಿಗೆ ಸರಿ ಅನಿಸಿದ್ದನ್ನು ಯಾವತ್ತೂ ಮುಚ್ಚಿಡ್ತಿರ್ಲಿಲ್ಲ ನಂಜುಂಡೇವರು, ನೇರವಾಗಿ ಹೇಳಿಬಿಡ್ತಿದ್ರಂತೆ. ವಿಮರ್ಶನ ಮಾಡುವಂಥದ್ದು, ಅವ್ರು ಜಡ್ಜ್ ಆಗಿದ್ದಾಗ ಭಾಳ ಚೆಂದ ಮಾಡೋರಂತೆ. ಯಾವುದೇ ವಿಷಯಕ್ಕೆ ಒಂದೇ ಯಾವಾಗಲೂ ಮೂಗಿನ ನೇರಕ್ಕೆ ಮಾತಾಡ್ತೇವೆ, ನಮ್ಮದೇ ಸರಿ ಅಂತ ಮಾತಾಡ್ತೇವೆ, ಇನ್ನೊಂದು ದೃಷ್ಟಿ ಉಂಟು ಅಂತ ಕಲ್ಪನೆ ಬರೋಲ್ಲ. ಅದನ್ನು ತರೋದಕ್ಕೆ ಏನು ಮಾಡ್ತಿದ್ರು ಅಂದರೆ, ಕೋರ್ಟಿನಲ್ಲಿ ಒಬ್ಬರು ಲಾಯರು ಒಂದು ಪಕ್ಷವನ್ನು ವಹಿಸಿ ಜೋರಾಗಿ ಮಾತಾಡ್ತಿರ್ಬೇಕಾದ್ರೆ ಇವರೊಂದು ಪ್ರಶ್ನೆ ಕೇಳೋರಂತೆ, ಹಿಂಗಾದರೆ ಹೇಗೆ ಅಂತ ಕೇಳೋದಂತೆ. ಅವನು ಉತ್ತರ ಕೊಡಬೇಕು. ಪ್ರತಿ ಕಕ್ಷಿಗೂ ಅದನ್ನೇ ಕೇಳ್ತಿದ್ರಂತೆ, ನೀ ಏನಂತೀಯ ಅಂತ. ಅವ್ನು ಗಾಬರಿ ಆಗೋದು, ಅವನು ಕೇಳೋ ಪ್ರಶ್ನೆ ನನಗೆ ಕೇಳ್ತಾರಲ್ಲ ಇವರು ಅಂದಾಗ ಎರಡು ತೋರಿಸೋಂಥ ಅವನ ದೃಷ್ಟಿಯಿಂದ ಇದು ಸರಿ, ನಿನ್ನ ದೃಷ್ಟಿಯಿಂದ ಇದು ಸರಿ, ಎರಡೂ ತೂಗಿ ಇಬ್ಬರಿಗೂ ತೋರಿಸ್ಬೇಕು, ಅವರೇ ಒಪ್ಪಂದ ಮಾಡ್ಕೊಂಡು ಹೋಗಬೇಕು. ಆ ಥರದ ಖುಲಾಸೆಯನ್ನು ಜಾಸ್ತಿ ಮಾಡ್ತಿದ್ರು ಅವರು ಅಂತ ನೋಡಿ. ಸಮಾಜ ಸಂಸ್ಕಾರದಲ್ಲಿ ಬೆಳೆಸುವಂಥದ್ದಿತ್ತು. ಈ ಮಾತು ನನಗೆ ಅಂಡರ್ಲೈನ್ ಮಾಡ್ಕೋಬೇಕು ಅನ್ನಿಸ್ತು ನನಗೆ. ಅವರು ಗುಡಿ ಮಠಗಳ ಆಡಳಿತ ಸಂಸ್ಕರಣಕ್ಕಾಗಿ ಕಾನೂನನ್ನು ಮಾಡಿದರು. ಕೆಲವು ಬರೀ ಗುಡಿ ಮಠಕ್ಕೆ ಹೋಗೋದಿರ್ತದೆ, ಕೆಲವ್ರದ್ದು ಉದ್ದೇಶ ಬೇರೆ ಇರ್ತದೆ. ಈ ಗುಡಿ ಮಠಕ್ಕೆ ಹೋದರೂ ಕೂಡ ಅವರು ಪೂರ್ತಿಯನ್ನು ಎಲ್ಲವನ್ನು ಬಿಟ್ಟು ಗುಡಿ ಹೋದವರಲ್ಲ. ಚಿಂತನೆಯನ್ನು ಮಾಡಿ ಅದು ಸಾಹಿತ್ಯ ಚಿಂತನೆ ಜೊತೆಗೆ ಸಮಾಜ ಚಿಂತನೆಯನ್ನು ಮಾಡುವಂಥವ್ರು. ಪೂರ್ವಾಚಾರದ ಶ್ರದ್ಧೆ ತೊರೆದಿದ್ದವರಲ್ಲ. ಪ್ರಗತಿಪರರಂತೂ ಕಾಣಿಸುತ್ತಿದ್ದರು. ಪ್ರಗತಿಪರರು ಹೌದು, ಸಂಸ್ಕಾರವನ್ನು ಒಪ್ಕೋತಾ ಇದ್ದರು. ಇದರ ಅಂತರಂಗವೇನೆಂದರೆ ಅವರ ನಾನಾಪೇಕ್ಷ ಗುಣ ದರ್ಶನ, ತದ್ಗುಣ ಸಮನ್ವಯ ಪ್ರವೃತ್ತಿ. ರಾಜ್ಯದಲ್ಲಿಯೂ ಇದು ಈ ಮಾತು ಮುಖ್ಯ. ರಾಜ್ಯದಲ್ಲಿಯೂ ಸಮಾಜದಲ್ಲಿಯೂ ಆರ್ಥಿಕ ವ್ಯವಸ್ಥೆಯಲ್ಲಿಯೂ ಬಂಧನಗಳನ್ನು ಸಡಿಲಿಸಬೇಕು. ತುಂಬ ಇದಾಗಬಾರ್ದು. ರೂಲ್ ರಾಜ್ ಅಂತಿದ್ವಲ್ಲ ನಾವಾಗಲ್ಲ, ತುಂಬ ಲಾ ರಾಜ್ ಅಂತಕೊಂಡು ಬಿಗಿದ್ಬಿಡ್ದು ಎಲ್ಲ ಬಂಧಗಳ ಮಾಡಿಕೊಡ್ಬೇಕು, ಬಿಡಿಸ್ಬೇಕು. ಆದರೆ ವ್ಯವಸ್ಥೆಯು ಕೆಡದಂತೆ ಬದಲಿಸಬೇಕು. ಇದು ನಾವೆಲ್ಲ ರಷ್ಯಾದಿಂದ ಕಲಿಬೇಕಾದದ್ದು. ರಷ್ಯಾದಲ್ಲಿ ಆಯಿತು ಗೊತ್ತಲ್ಲ ನಮಗೆ, ಒಂದು ಸೋವಿಯತ್ ಯೂನಿಯನ್ ಅಂತ ಇತ್ತು. ಅದು ಅಮೇರಿಕಕ್ಕೊಂದು ಬ್ಯಾಲೆನ್ಸಿಂಗ್ ಫೋರ್ಸ್ ಥರ ಇತ್ತು, ಐರನ್ ಕರ್ಟನ್ ಅಂತ ಇದ್ದರು. ಒಂದು ಸಲ ಗಾರ್ಬಚೇವ್ ಬಂದು ಪೆರೆಸ್ಟ್ರಾಯ್ಕ್ ಆ್ಯಂಡ್ ಗ್ಲಾಸ್ನಾಸ್ಟ್ ಅಂತ ಹೇಳಿಬಿಟ್ರು. ಹೇಳಿದ ತಕ್ಷಣ ಸ್ವಾತಂತ್ರ್ಯ ರುಚಿ ಸಿಕ್ಕ ತಕ್ಷಣ ಏನಾಯಿತು ಅಂದರೆ, ಬಾಗಿಲು ತೆಗೆದಾಗ ಗಾಳಿ ಬರೋದು ಬದಲು ಗಾಳಿಯಲ್ಲಿ ಕೊಚ್ಕೊಂಡು ಹೋಗ್ಬಿಡ್ತು. ಒಂದು ಅದ್ಭುತವಾದಂಥ ಒಂದು ಸಮಾಜ ಆದದ್ದು ಒಡೆದು ಚೂರಾಗಿ 13-14 ದೇಶಗಳಾಗೋಯ್ತು. ಅಂದರೆ ಸ್ವಾತಂತ್ರ್ಯ ಕೊಡೋದು ದೊಡ್ಡದಲ್ಲ, ಅದನ್ನು ಬಳಸುವಂಥ ರೀತಿಯನ್ನು ಹೇಳಬೇಕಾಗ್ತದೆ. ಬಂಧಗಳನ್ನು ಸಡಿಲಿಸಬೇಕು, ಆದರೆ ಅದು ತುಂಬ ಸಡಲಾಗಿ ಹಾರಿ ಹೋಗುವಾಗ ಆಗಬಾರ್ದು. ಅದು ಎಷ್ಟು ಚೆಂದ ಹೇಳ್ತಾರೆ ಅವರು. ಬಂಧನಗಳನ್ನು ಸಡಿಲಿಸಬೇಕು, ಆದರೆ ವ್ಯವಸ್ಥೆಯು ಕೆಡದಂತೆ ಸಡಿಲಿಸಬೇಕು. ಸ್ವಾತಂತ್ರ್ಯವಿರಬೇಕು, ಆದರೆ ಸ್ವಾತಂತ್ರ್ಯವು ವಿಹಿತ ಧರ್ಮದ ಚೌಕಟ್ಟಿನೊಳಗೆ ಇರಬೇಕು. ಇದು ಲಿಬರಲಿಸಮ್ ಅಂತ ಬರೀತಾರೆ. ಚೆಂದ ಸೆಂಟೆನ್ಸ್ ಕೊಡ್ತಾರೆ ಡಿ ವಿ ಜಿ. ಮಿತವೇಗ ಸ್ವಾತಂತ್ರ್ಯವಾದ ಅಂತ. ಸ್ವಾತಂತ್ರ್ಯವಾದ ಮಿತವೇಗದಲ್ಲಿ ಇರಬೇಕು, ಅತಿ ವೇಗದಲ್ಲಿ ಹೋಗಬಾರದು. ಇದನ್ನು ಹಾಗೆ ತಿಳ್ಕೊಂಡು ತಲೆ ತಿರುಗಿಸುವಷ್ಟು ಆಗಬಾರ್ದು ನಂಬಿಕೆಯಿಂದ ಬದುಕಿದವರು ನಂಜುಂಡಯ್ಯನವರು. ಆ ನಂಜುಂಡಯ್ಯನವರ ಬಗ್ಗೆ ಎಷ್ಟು ಉದಾಹರಣೆ ಕೊಟ್ಟರು ಅಸಾಧ್ಯ ಇಲ್ಲ, ಅಷ್ಟು ಕೊಡ್ತಾರೆ ಅವರು. ಇಷ್ಟು ಬರೆದಂಥ ಡಿ ವಿ ಜಿ ನಂಜುಂಡಯ್ಯನ ಬಗ್ಗೆ ಎಷ್ಟು ಗೌರವ ಇತ್ತು ಅಂತಂದರೆ ಹೇಳ್ತಾರೆ, ಅಂಥ ವ್ಯಕ್ತಿಯನ್ನು ನಾನು ಜೀವನದಲ್ಲಿ ಭೇಟಿಯಾಗಿದ್ದೆ, ಅವ್ರ ಜೊತೆಗೆ ಕೆಲ ಕಾಲಗಳನ್ನು ಕಳೆಯುವಂಥ ಅವಕಾಶ ನನಗಿತ್ತು, ಅನ್ನೋದಕ್ಕೆ ಭಗವಂತನಿಗೆ ಪ್ರಣಾಮ ಮಾಡ್ತೀನಿ ಅಂತ ಹೇಳ್ತಾರೆ. ಅಂಥವ್ರ ದರ್ಶನ ಆಯ್ತಲ್ಲ ನನಗೆ. ನಮಗೆ ದರ್ಶನ ಆದದ್ದು ಡಿ ವಿ ಜಿಯವರ ಮೂಲಕ. ಅದಕ್ಕೆ ನನಗೆ ಇದನ್ನು ಬರೀಬೇಕಾದ್ರೆ ತೊಗೊಂಡಾಗ ನಾನು ಒಂದು 10 ಸಲ ಅದೇ ಆರ್ಟಿಕಲ್ ಓದಿರ್ಬೇಕು. ನಾನು 10 ಸಲ ಓದ್ಬೇಕು ಅನ್ನಿಸ್ತು. ಯಾಕಂದರೆ ಯಾವ ಭಾಗವನ್ನು ಬಿಟ್ಟಿಲ್ಲ ನಂಜುಂಡಯ್ಯ ಪರಿಚಯ ಮಾಡುವಾಗ. ನಾಳೆ ನಾವು ಯಾರ್ದಾದ್ರೂ ವ್ಯಕ್ತಿ ಚಿತ್ರ ಬರೀಬೇಕು ಅಂದಾಗ ನಾವೇನು ಮಾಡ್ತೀವಿ, ಒಳ್ಳೆಯ ಮುಖಗಳನ್ನು ಹಿಡ್ಕೊಂಡು ಬರ್ಕೊಂಡು ಹೋಗ್ತೀವಿ, ಅಷ್ಟು ಚೆನ್ನಾಗಿಲ್ದನ್ನು ಮರೆಸಿಬಿಡ್ತೀವಿ. ಅದು ಆಗಬಾರ್ದು ಅಂತ. ಇನ್ನೊಬ್ಬ ವ್ಯಕ್ತಿ ಬಗ್ಗೆ 2-3 ನಿಮಿಷದಲ್ಲಿ ಹೇಳಿಬಿಡ್ಬೋದು. ಡಾಕ್ಟರ್ ಅಚ್ಯುತರಾಯರು ಅಂತ. ಅವರು ಕೂಡ ಸಾಹಿತ್ಯ ಪರಿಷತ್ತಿನ ಮೂಲ ಸ್ಥಾಪಕರಲ್ಲಿ ಒಬ್ಬರಾಗಿದ್ದಂಥವ್ರು. ತಮಾಷೆ ಅಂದರೆ ಡಾಕ್ಟರ್ ಅಚ್ಯುತರಾಯರು ಸಾಹಿತಿಗಳಲ್ಲ, ಡಾಕ್ಟರ್ ಆಗಿದ್ದವರು. ಅದನ್ನು ಡಿ ವಿ ಜಿ ತಮ್ಮ ಪ್ರಶ್ನೆ ಹೇಗೆ ಹೇಳ್ತಾರೆ ಅಂದರೆ, ಇವ್ರನ್ನ ಯಾಕೆ ತೊಗೊಂಡ್ರು ಸಮಿತಿಯಲ್ಲಿ ಅಂತ. ಇವರು ಡಾಕ್ಟ್ರವರು, ಅವರು ಸಾಹಿತಿಗಳಲ್ಲ, ಸಾಹಿತ್ಯ ಪರಿಷತ್ತಲ್ಲಿ ಇವ್ರಿಗೇನು ಕೆಲಸ ಅಂತ ಅನಿಸಿತ್ತು. ಅದಕ್ಕೆ ಅವ್ರು ಅಂದ್ಕೊಂಡ್ರಂತೆ, ಯಾಕೆ ತೊಗೊಂಡಿರಬೇಕು ಅಂದರೆ, ಕನ್ನಡದ ಹೆಸರಾದಂಥವರು ರಘುನಾಥ ರಾಯರಿದ್ದಾರಲ್ಲ, ಅವರು ಸ್ನೇಹಿತರು. ಇವರು ರಘುನಾಥ ರಾಯರು ಸ್ನೇಹಿತರಾದವರು ಅಚ್ಯುತರಾಯರು. ಆದ್ದರಿಂದ ರಘುನಾಥ ರಾಯರು ತಮಗೆ ಅನುಕೂಲ ಆಗಲಿ ಅಂತ ಅವ್ರನ್ನೂ ತೊಗೊಂಡ್ರು, ಅಥವಾ ಅವ್ರಿಗೆ ಸ್ನೇಹಿತರಾದಿಂದ ಅವ್ರನ್ನ ಹೆಂಗೆ ಬಿಡೋದು ಅಂತ ದಾಕ್ಷಿಣ್ಯದಿಂದ ತೊಗೊಂಡ್ರು ಅಂತ ಅನಿಸ್ಕೊಂಡಿದ್ರಂತೆ ಮೊದಲು. ಇವರು ಚಂದ ಬರೀತಾರೆ ಅವರು. ರಘುನಾಥ ರಾಯರ ದಾಕ್ಷಿಣ್ಯಕ್ಕೆ ವಶರಾಗಿ ಅಚ್ಯುತರಾಯರು ಒಪ್ಪಿಕೊಂಡಿರಬಹುದೆಂದು ನಾನು ಭಾವಿಸಿಕೊಂಡಿದ್ದೆ. ವಾಸ್ತವಾಂಶ ಎಂತಾದರೂ ಇರಲಿ, ಆದರೆ ಸಮಿತಿಯ ಕೆಲಸಕ್ಕೆ ತೊಡಗಿದಾಗ ಅವರ ಉತ್ಸಾಹ ಆದರ್ಶಗಳನ್ನು ಕಂಡಾಗ ಅನ್ನಿಸ್ತು, ಇವರು ಸರಿಯಾದ ವ್ಯಕ್ತಿ ಅಂತ ಅನ್ನಿಸ್ತು ಅಂತ. ಒಂದು ಘಟನೆಯನ್ನು ಬರೀತಾರೆ. ಎಷ್ಟು ದೊಡ್ಡವರಾಗಿದ್ದರು, ಇವ್ರಿಗಿಂತ 30 ವರ್ಷ ಹಿರಿಯರಂತೆ ಅವರು. ಅದು ಎಷ್ಟು ಸರಳರಾಗಿದ್ದರು ಅಂತ ಬರೀತಾರೆ.
ಬರೀತಾರೆ, ನನಗೆ ಲೋಕಾನುಭವದಲ್ಲೂ ಅದರ ಬರುವ ಪ್ರಾಜ್ಞತೆಯಲ್ಲಿಯೂ ಅಧಿಕಾರ ಪ್ರಶಸ್ತಿಗಳಲ್ಲಿಯೂ ಅವರೊಡನೆ ನಾನು ಎಷ್ಟು ಮಾತ್ರ ಹೋಲಿಸಿಕೊಳ್ಳುವನಲ್ಲ. ಅವರಿಗೆ ನಾನು ಎಲ್ಲ ದೃಷ್ಟಿಗಳಂದು ಅಜಗಜಾಂತರವಿದ್ದರೂ ನನ್ನನ್ನು ಸಮಾನ ಸ್ಕಂದನೆಂದೇ ಸ್ನೇಹಿತನಂತೆ ನೋಡುತ್ತಿದ್ದರು. ಕೆಲವರಿಗೆ ಮಾತ್ರ ಸಾಧಿಸುತ್ತೆ ಇದು. ಕೆಲವರು ಮಾತ್ರ ವಯಸ್ಸಿನ ಅಂತರ ಇಲ್ಲದೆ ಎಲ್ಲರ ಜೊತೆಗೆ ಹೋಗುವಂಥದ್ದು. ಕೆಲವರು ಇಟ್ಕೋತಾರೆ ಮಟ್ಟ, ನಮ್ಮ ಜೊತೆಗೆ ನೀನಪ್ಪ ನಮ್ಮ ಜೊತೆಯವ್ರ ಜೊತೆಗೆ ಇರ್ತೀನಿ ನಾನು ಅಂತ. ಅವ್ರು ಹಾಗಲ್ಲ. ಎಷ್ಟೋ ಸಲ ವಾಯುವಿಹಾರಕ್ಕೆ ಹೋದಾಗ ಸಾಯಂಕಾಲ ಇವ್ರ ಮನೆಗೆ ಬರ್ತಿದ್ರು, ನಾನು ಬರ್ತೀನಿ ನಡಿ ನಿನ್ನ ಜೊತೆಗೆ ಅನ್ನೋದಂತೆ. ಇವರು ಬೇಡ ಸ್ವಾಮಿ, ನಾನೇನೋ ಬ್ಯಾಂಕಿಗೆ ಸೊಸೈಟಿಗೆ ಸ್ವಂತ ಕೆಲಸಕ್ಕೆ ಹೋಗ್ತಾ ಇದ್ದೀನಿ, ನೀವು ಯಾಕೆ ಬರ್ತೀರಿ ಸುಮ್ಮನೆ ಅಂದರೆ ಅವ್ರು ಏನು ಹೇಳ್ತಿದ್ರು ಗೊತ್ತಾ, ನೀವು ಅಲ್ಲಿ ಹೋಗಿ ನಿಮ್ಮ ಕೆಲಸ ಮುಗಿಸ್ಕೊಂಡು ಬನ್ನಿ, ನಾನಿಲ್ಲಿ ಹೊರಗೆ ಠರಾಯಿಸುತ್ತಿರುತ್ತೇನೆ. ವಾಕಿಂಗ್ ಹೋದವನು ಇಲ್ಲೇನು ಅಲ್ಲೇನು ಅಚ್ಚಂತ ಹೇಳ್ತಾರೆ, ರಾಯಿಸುತ್ತಾನೆ. ನೀವು ಬಂದ ಮೇಲೆ ಮುಂದಕ್ಕೆ ಹೋದ್ರಾಯಿತು, ಆಗ ನಿಮಗೆ ತೊಂದರೆ ಆಗುತ್ತಲ್ಲ ಅಂತ ಪ್ರತಿ ಹೇಳಿದರೆ ನನಗೇನೇ ತೊಂದಿರೋದೆ, ನಾನು ಹೊರಟಿರೋದೇ ವಾಕಿಂಗು, ಇಲ್ಲಿ ತಿರುಗಾಡಿದ್ರು ವಾಕಿಂಗ್ ಅಲ್ವೇ. ಅಷ್ಟು ಜ್ಞಾನಿಗಳು ತಿಳಿದವರು ಕೂಡ ಒಬ್ಬ ಹುಡುಗನಿಗೋಸ್ಕರ ಜೊತೆಗೆ ಬರುವಂಥದ್ದು. ಅದಕ್ಕೆ ಹೇಳ್ತಾರೆ, ಅಚ್ಯುತರಾಯರ ಗುಣಮಾಲೆಯಲ್ಲಿ ಈ ಗುಣವನ್ನು ನಾಯಕಮಣಿ ಎಂದು ಹೇಳಬಹುದು ಅಂತ. ದೇಶಕ್ಕೆ ಪ್ಲೇಗ್ ಬಂತು, ಬೆಂಗಳೂರಲ್ಲಿ ಪ್ಲೇಗ್ ಬಂದಾಗ ಇಂಜೆಕ್ಷನ್ ಮಾಡಬಾರ್ದು ಅಂತ ಗಲಾಟೆ. ನಂಬಿಕೆಗಳಿರ್ತಾವಲ್ಲ, ಇಂಜೆಕ್ಷನ್ ಮಾಡಿ ಸತ್ತೋಗ್ಬಿಡ್ತಾರೆ ಅಂತ, ಇಂಜೆಕ್ಷನ್ ಮಾಡಿಸ್ಕೋಬಾರ್ದು, ಇಂಜೆಕ್ಷನ್ ತಪ್ಪಾಗತ್ತೆ, ಅದು ಬ್ರಿಟಿಷ್ ಔಷಧಿ, ಅದು ಹಾಗೆ ಹೇಗೆ ಅಂಥೇಳಿ ಪ್ಲೇಗ್ ಎಂಬುದು ಮಾರಿಕಾ ದೇವಿಯಿಂದ ಬಂದದ್ದು. ನೀವು ಇಂಜೆಕ್ಷನ್ ಮಾಡಿಸ್ಕೊಂಬಿಟ್ರೆ ದೇವಿಗೆ ಆಗ್ರಹ ಆಗ್ತದೆ ಅಂಥೇಳಿ ಚಳವಳಿ ಶುರು ಆಯ್ತಂತೆ. ಎಷ್ಟು ಮಟ್ಟಿಗೆ ಬರೆದಾರೆ ಅಂದರೆ, ಅನೇಕ ಕಡೆಗೆ ಜನ ಇನಾಕ್ಯುಲೇಷನ್ ಪ್ರತಿಬಂಧಕ್ಕೆ ವಿರೋಧವಾಗಿ ಪ್ರತಿಭಟಿಸಿ ನಿಂತರು. ಶ್ರೀರಂಗಪಟ್ಟಣ, ಗಂಜಾಂ, ಚಿಕ್ಕಬಳ್ಳಾಪುರ ಪ್ರದೇಶಗಳಲ್ಲಿ ದಂಗೆ ಏಳುವರೆಗೆ ಆಯಿತು. ಜನ ದಂಗೆ ಹೇಳೋಕ್ಕೆ ಶುರು ಮಾಡಿದ್ರಂತೆ. ಆದರೆ ಅಚ್ಯುತರಾಯರಿದ್ದಂಥ ಜಾಗದಲ್ಲಿ ಅವರು ಎಷ್ಟು ಒಳ್ಳೆಯತನ ಇತ್ತು ಅಂದರೆ ಜನ ದಂಗೆ ಹೇಳಲಿಲ್ಲಂತೆ. ಹಾಡು ಬರೆದಿದ್ರಂತೆ ಜನ ಅವ್ರ ಮೇಲೆ. ಏನು ಹಾಡು ಅಂದರೆ, ಅಚ್ಯುತಂ ಚುಚ್ಚುತಂ ಹಚ್ಚುತಂ ಹೆಚ್ಚಿನಿಂ. ನೋಡಿ ಅದು ಹೆಂಗಿದೆ, ಚುಚ್ಚೋದನ್ನು ಕವನ ಮಾಡಿ ಬರೆದಿದ್ದಾರೆ. ಅಚ್ಯುತಂ ಚುಚ್ಚುತಂ ಹಚ್ಚುತಂ ಹೆಚ್ಚಿನಿಂ, ಬೆಚ್ಚಗಾಗಿದ್ದ ಮೈ ಗಿಕ್ಕುತಂ ತಿಕ್ಕುತಂ ಅಂತ. ಇಂಜೆಕ್ಷನ್ ಮಾಡಿ ತೆಗೆದು ತಿಕ್ಕೋದಿದೆಯಲ್ಲ ಅಲ್ಲಿವರೆಗೂ ಅದು ಕವನ. ಅದು ಈ ಕವಿತೆಯ ಮಿಕ್ಕ ಭಾಗ ಕೊಂಚ ನೆನಪಿನಿಂದ ಅಳಿಸಿ ಹೋಗಿದೆ, ಉಳಿದದ್ದನ್ನು ಅಚ್ಚು ಮಾಡುವ ಹಾಗಿಲ್ಲ. ಸ್ವಭಾವ ಅದು. ಕೆಲವನ್ನ ಮರೆತು ಹೋಗಿದೆ, ಇನ್ನು ಕೆಲವು ಬರೆಯೋ ಹಾಗಿಲ್ಲ, ಅವೆಲ್ಲ ಇಲ್ಲ. ಅವ್ರು ಎಷ್ಟರ ಮಟ್ಟಿಗೆ ಒಳ್ಳೆಯ ಡಾಕ್ಟ್ರ್ ಆಗಿದ್ದರು ಅಂದರೆ, ಬಂದವ್ರ ರೋಗಿಗಳಿಗೆ ಚೆನ್ನಾಗಿ ನೋಡ್ಕೋಬೇಕಪ್ಪ, ಆರೋಗ್ಯ ಇದು ತಗೋ, ಒಳ್ಳೆ ಔಷಧಿ ತಗೋ, ಹಣ್ಣು ಹಾಲು ತಗೋ ಅನ್ನೋದಂತೆ. ಮುಖ ಕೇಳೋದು, ಏನು ಮಾಡ್ಕೊಂಡಿದ್ದೆ ಜೀವಕ್ಕೆ ಅಂತ ಕೇಳೋದಂತೆ. ದುಡ್ಡಿಲ್ಲ ಅಂತ ತಾವೇ 5-10 ರೂಪಾಯಿ ಅವನಿಗೆ ಕೊಡೋದು. 10 ರೂಪಾಯಿ ಅವರೇ ಕೊಟ್ಬಿಟ್ಟು ನೋಡ್ಕೋಬೇಕು. ಆರೈಕೆ ಆಗಬೇಕಲ್ಲೋ, ಹೇಗೆ ಬದುಕ್ತೀಯಾ, ಹಾಲು ತಗೋ ಅಂತ ತಾವೇ 10 ರೂಪಾಯಿ ಕೊಡೋದು. ಇಷ್ಟೇ ಅಲ್ಲ, ಪ್ಲೇಗು ಕಾಲರದಂಥ ರೋಗ ಬಂದಾಗ ಒಂದು ದಿವಸ ಕೊಟ್ಟರೆ ಆಗ್ತಿರಲಿಲ್ಲ, ವಾರಗಟ್ಟಲೆ ಆಗೋಷ್ಟು ದುಡ್ಡು ನೀವು ಕೊಡಬೇಕು 2 ಕೈಯಿಂದ. ಇನ್ನೊಂದು ಗುಣ ಎಷ್ಟು ಸೂಕ್ಷ್ಮವಾಗಿ ಹೇಳ್ತಾರೆ ಅಂದರೆ, ಸ್ವಲ್ಪ ಅವರಿಗೆ ರುಚಿ ಜಾಸ್ತಿ, ಜಗತ್ತಿನಲ್ಲಿ ರುಚಿ ಜಾಸ್ತಿ. ಅದು ಎಷ್ಟು ಚಂದ ಹೇಳ್ತಾರೆ. ಅವರು ಲೋಕದಲ್ಲಿ ನಗುಮುಖ ಕಾಣಬೇಕೆಂದು ಆಶಿಸಿದ್ದವರು. ಹೂವನ್ನು ಕಂಡಾಗ ಅವರ ಕಣ್ಣು ಅರಳುತ್ತಿತ್ತು, ಕೈಗೆಟುಕಿದಾಗ ಮಧುವಿಗೆ ಅವರ ತುಟಿ ಬಿರಿಯುತ್ತಿತ್ತು. ಎಷ್ಟು ಅರ್ಥಗಳಾಗ್ತದೆ ವಿಚಾರ ಮಾಡಬೇಕು ಇದನ್ನು. ಹೀಗೆ 2 ಕೈಗಳಿಂದಲೂ ಜೀವನದ ಮಧುವನ್ನು ಸವಿದವರು ಅವರು. ಲೋಕದ ಸ್ವಾರಸ್ಯಗಳನ್ನು ಹೀರುವುದರಲ್ಲಿ ಹುಸಿ ನಾಚಿಕೆ ಪಟ್ಟವರಲ್ಲ. ಈಶ್ವರನು ಒಂದು ಕಡೆಗೆ ನಾಲಿಗೆಯನ್ನು, ಇನ್ನೊಂದು ಕಡೆಗೆ ಜೇನನ್ನು ಸೃಷ್ಟಿ ಮಾಡಿರುವುದು ಮನುಷ್ಯನು ಅವೆರಡನ್ನೂ ಜೊತೆಗೂಡಿಸಿಕೊಳ್ಳಬೇಕೆಂದೇ ನಂಬಿದ್ದವರು. ಈ ನಾಲಿಗೆ ಅಲ್ಲಿ ಜೇನು ಎದಕ್ಕಿಟ್ಟಿದ್ದಾನೆ, ಹೊಂದ್ಸ್ಕೋಬೇಕಲ್ಲ ಅದನ್ನೆಲ್ಲ ಅನ್ನೋರು. ವಿರಕ್ತಿಯ ನಟನೆಯಲ್ಲಿ ಅವ್ರಿಗೆ ಸಹನೆ ಇರಲಿಲ್ಲ. ಒಂದು ಘಟನೆ ಬರೀತಾರೆ, ಅವ್ರ ಬಗ್ಗೆ ಕೆಲವು ಅಡ್ಡ ಮಾತು ಬಂದಿತ್ತು. ಇವ್ರಿಗೆ ಬೇರೆ ಕಡೆ ಹವ್ಯಾಸಗಳಿದ್ದಾವೆ ಅಂತೇನೋ ಯಾರೋ ಮಾತಾಡಿರಬೇಕು, ನಡತೆ ಬಗ್ಗೆ ಮಾತಾಡಿರಬೇಕು. ಆ ಸಂದರ್ಭದಲ್ಲಿ DVG ಬರೀತಾರೆ, ಸಾಯಂಕಾಲ ಚಾಮರಾಜಪೇಟೆಗೆ ಈದ್ಗಾ ಮೈದಾನ ಹತ್ರ ಹೋಗ್ತಿರ್ಬೇಕಾದ್ರೆ ಅಚ್ಯುತರಾಯರು, ಬಾಯಿಲಿ ಇಲ್ಲೊಂದು ಕಡೆ ಮನೆ ತೋರಿಸ್ತೇನೆ, ಅದ್ರ ಒಳಗೆ ಹೋಗಿ ನೋಡ್ಕೊಂಬರ್ತೀರಾ ಅಂತ ಕೇಳಿದ್ರಂತೆ. ಯಾರ್ದೋ ಮನೆ. ಇವರು ಅಲ್ಲೇನಿದೆ ಅಂತ ಇವ್ರು ಕೇಳಿದರು. ಏನಿದೆ ನೀವು ನೋಡ್ಕೊಂಬನ್ನಿ ಗೊತ್ತಾಗತ್ತೆ ಅಂದ್ರಂತೆ. ಇವರು ಅದು ಯಾರ ಮನೆಯೋ ಅಂತ DVG ಅಂದ್ರಂತೆ. ಈಗ ಅದರೊಳಗೆ ಇರುವವರು ಪಾಪವೇನು ಮಾಡಿದ ಪುಣ್ಯಾತ್ಮರು, ವ್ಯಂಗ್ಯ ಅದು. ಏನು ಮಾಡಿಲ್ಲ, ಪಾಪ ಮಾಡಿಲ್ಲ ಇದ್ದಾರೆ ಅವರು. ಯಾರೂ ಮಾಡಿದ್ದನ್ನು ನಾನು ಮಾಡಿದ್ದೇನೆ ಅಂತ ಜನ ಆಡ್ಕೋತಾರಲ್ಲ, ಇರಲಿ, ನಾನು ಪಾಪಿಷ್ಠನಿರ್ಬೋದು, ಆದರೆ ಅವರು ಮಡಿವಂತರ. ಯಾರು ಒಳಗಿದ್ದಾರೆ ಮನೆಯೊಳಗೆ, ಅವ್ರು ಮಡಿವಂತರ. ಈಗ ಅವ್ರು ಏನು ಮಾಡ್ತಾರೆ, ಕಣ್ಣಿನ ನೋಡ್ಕೊಂಬನ್ನಿ ಆವಾಗ ಗೊತ್ತಾಗತ್ತೆ ಅಂತ ಹೇಳಿದ್ರಂತೆ. ಅದಕ್ಕೆ DVG ಉತ್ತರ ಎಷ್ಟು ಸೊಗಸಾಗಿದೆ ಗೊತ್ತಾ. ಅಂಥ ರುಜುವಾತು ನನಗೇನೂ ಬೇಕಾಗಿಲ್ಲ. DVG ಹೇಳಿದ್ರು, ಪುಣ್ಯ ಪಾಪ ವಿಮರ್ಶೆಗೆ ನಾನು ಹೋಗತಕ್ಕವನೇ ಅಲ್ಲ. ಯಾವ ಜೀವಕ್ಕೆ ಎಲ್ಲೆಲ್ಲಿ ನೆಮ್ಮದಿಯೋ ಯಾರು ಕಂಡವರು, ದೇವರು ಮಾಡಬೇಕಾದ ಕೆಲಸಕ್ಕೆ ನಾನು ಹೇಗೆ ಕೈ ಹಾಕಲಿ ಎಂದು ಹೇಳಿದೆ. ನನ್ನ ಮಾತು ರಾಯರಿಗೆ ಮೆಚ್ಚುಗೆ ಆಯಿತು. ನೋಡಿ, ಅಷ್ಟು ಹೇಳಿದ್ರು, ಮೆಚ್ಕೊಂಡ್ರವರು. ಅಚ್ಯುತರಾಯರು ದೊಡ್ಡ ಕುಟುಂಬಿಗಳು, ದೊಡ್ಡ ಸಂಸಾರ ಅವ್ರದ್ದು, ಬಂಧುವರ್ಗ, ಆಶ್ರಿತರಿಗೆ ಪೋಷಕರಾಗಿದ್ದಂಥವ್ರು. ಐಶ್ವರ್ಯವಂತರಾಗಲಿಲ್ಲ, ಗಳಿಸಿದರೂ ಐಶ್ವರ್ಯವಂತರಾಗಲಿಲ್ಲ. ಯಾಕಂದರೆ 2 ಕೈಗಳಿಂದಲೂ ಸಂಪಾದನೆ ಮಾಡಿ 2 ಕೈಗಳಿಂದ ವೆಚ್ಚ ಮಾಡಿದರು. ಅವರು ಬಿಟ್ಟು ಹೋಗಿರೋದು ಸವಿಯಾದ ನೆನಪು.
ಅವರನ್ನು ಬಲ್ಲವರ ನೆನಪಿನಿಂದ ಎಂದೂ ಅಳಿಸಿ ಹೋಗದಂಥ ಒಳ್ಳೆಯ ಹೆಸರನ್ನು ಮಾತ್ರ ಅಚ್ಯುತರಾಯರು ಬಿಟ್ಟು ಹೋಗಿದ್ದಾರೆ. ಯಾವ ಪಾತ್ರಗಳನ್ನು ಎಷ್ಟು ಹತ್ತಕ್ಕಿಡಬೇಕು ಅನ್ನೋದನ್ನು ನೋಡಿ. ಈ ಮೊದಲು ನಂಜುಂಡಯ್ಯನವರು ಬರೆದಾಗ 10 ಪುಟ ಬರೆದ್ರು ಅಷ್ಟು ವಿಸ್ತಾರವಾಗಿ. ಅಚ್ಯುತರಾಯರ ಬಗ್ಗೆ ಬರೆದಾಗ ಕಮ್ಮಿ ಬರೆದ್ರು ಅಂತಲ್ಲ, ಏನು ಬರೆದ್ರು ಬಲವತ್ತರವಾಗಿರುವಂಥದ್ದು. ಯಾವುದಕ್ಕೆ ಎಷ್ಟು ಒತ್ತು ಕೊಡಬೇಕು ಅನ್ನೋದನ್ನು ವ್ಯಕ್ತಿಚಿತ್ರ ಬರೆಯುವಂಥವ್ರು ಗಮನಿಸಬೇಕಾದಂಥ ಕೃತಿಗಳನ್ನು ಡಿ ವಿ ಜಿ ಕೊಟ್ಟಿದ್ದಾರೆ. ಉಳಿದ ಪಾತ್ರಗಳನ್ನು ನಾಳೆ ನೋಡೋಣ. ನಮಸ್ಕಾರ.